ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಕಟ್ಟಿದಂಥ ವಸ್ತ್ರಗಳಲ್ಲಿ ಆತ ಇದ್ದಾಳೆ. ಅದನ್ನು ನೋಡಿ ಹಿಂದೆ ಮದುವೆಯಾಗಿದ್ದಾಗ ದೇವಹೂತಿ ಹೇಗೆ, ಈಗ ಹೇಗೆ, ಇದಕ್ಕೆ ಕಾರಣ ಏನು ಅಂತೇಳಿದರೆ ನನ್ನ ಮೇಲಿರ್ತಕ್ಕಂಥ ಭಕ್ತಿ ಪ್ರೀತಿಗಳು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಸೇವೆ ಮಾಡಿದ್ದಾಳಲ್ಲೋ ಇವಳು ಅಂತ ಆ ಒಂದು ಭಾವದಲ್ಲಿ ಪ್ರೀತೋಹಮದ್ಯ ತವ ಮಾನವಿ ಅವ ಪ್ರಾರಂಭ ಮಾಡ್ತಾನೆ. ಓ ನನ್ನ ಮಾವನ ಮಗಳೇ ಅಂತ ಅವಳನ್ನು ಕರೆಯೋದು. ಹೇ ಮಾನವಿ, ಮಾನವಿ ಅಂದರೆ ಮನುವಿನ ಮಗಳೇ, ನಿನ್ನ ಮೇಲೆ ನನಗೆ ಇಷ್ಟು ಇಷ್ಟವಾದದ್ದು ಯಾಕೆಂದರೆ ಪ್ರಪಂಚದ ಮನುಷ್ಯ ಅವನಿಗೆ ಎಲ್ಲಕ್ಕಿಂತ ಇಷ್ಟವಾಗುವುದು ಅವನು, ಉಳಿದವರಲ್ಲ. ತನಗೋಸ್ಕರ ಉಳಿದವರು ಇಷ್ಟವೇ ಹೊರತು ಅವನಿಗಿಂತ ಇಷ್ಟವಾದದ್ದು ಮತ್ತೊಂದಿಲ್ಲ. ಅವನು ಅಂದರೆ ಏನು? ನಿಜವಾಗಿ ಅವನು ಅಂದರೆ ಅವನ ಶರೀರ ಅಲ್ಲ, ಆದರೆ ಅವನಿಗೆ ಅವನ ಶರೀರವೇ ಅವನು ಅಂತ ಭಾವನೆಯಿಂದ ಪ್ರತಿಯೊಬ್ಬನೂ ತನ್ನ ಶರೀರವನ್ನು ತುಂಬ ಇಷ್ಟಪಡ್ತಾನೆ. ಅದರಲ್ಲೂ ಕೂಡ ಯುವಕರು ತಮ್ಮ ಶರೀರವನ್ನು ತುಂಬ ಇಷ್ಟಪಡ್ತಾರೆ. ಅದಕ್ಕಿಂತ 100 ಪಟ್ಟು ಯುವತಿಯರು ತಮ್ಮ ಶರೀರವನ್ನು ಇಷ್ಟಪಡ್ತಾರೆ. ಇದನ್ನೆಲ್ಲ ಅನಲೈಸ್ ಮಾಡಿದ್ದಾನೆ ಕರ್ದಮ ಪ್ರಜಾಪತಿ. ಅವ ಹೇಳ್ತಾನೆ, ಶರೀರವನ್ನು ತುಂಬ ಇಷ್ಟಪಡ್ತಕ್ಕಂಥವರು ಅಂಥಲ್ಲಿ ನೀನು ನಿನ್ನ ಸಂಪೂರ್ಣ ಯೌವನವನ್ನು ತನ್ನ ಶರೀರ ಬಿಸಿಲು ಮಳೆ ಗಾಳಿಗಳಿಂದ ಏನಾಗ್ತದೆ ಅಂತ ಆಲೋಚನೆ ಮಾಡದೆ ಸಂಪೂರ್ಣವಾಗಿ ನನ್ನ ಮೇಲಿನ ಭಕ್ತಿ ಪ್ರೀತಿಗಳಿಂದ ಶರೀರವನ್ನು ಸವೆಸಿ ನನಗೋಸ್ಕರ ಸೇವೆ ಮಾಡಿದ್ಯಲ್ಲ, ಅದರಿಂದಾಗಿ ನನಗೆ ತೃಪ್ತಿಯಾಗಿದೆ. ಯಿಂದ ತಲೆ ತಗ್ಗಿಸಿ ನೆಲವನ್ನು ನೋಡ್ತಾ ತನ್ನ ವಸ್ತ್ರದ ಒಂದೊಂದು ಗಂಟುಗಳನ್ನು ನೋಡಿ ಅರ್ಥ ಮಾಡಿಕೊಂಡ ಕರ್ದಮ. ಆದರೆ ಮೆಲ್ಲ ಅವಳು ಉಸಿರಿದ್ಲು. ನೀವೇನು ಬೇಕು ಕೇಳು ಅಂತ ಹೇಳಿದರೆ ನಾನೇನು ಕೇಳಲಿ ಹೇಳಿ, ನಿಮ್ಮ ಸೇವೆಯೇ ನನಗೆ ಪರಮಪುರುಷ. ಅಂತನೇ ಈಕೆಯ ಉದರದಲ್ಲಿ ಆವಿರ್ಭವಿಸ್ತಾನೆ ಅಂತ ನನಗೆ ವರ ಕೊಟ್ಟಿದ್ದಾನೆ. ಆದರೆ ಗಂಡು ಸಂತಾನ ಆದ ಮೇಲೆ ನಾನು ಸಂಸಾರ ನಡೆಸುವುದಿಲ್ಲ. ನಾನು ಮತ್ತೆ ನನ್ನ ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ನಾನು ಸ್ವತಂತ್ರನಾಗ್ತೇನೆ. ಇದಕ್ಕೆ ತಾವು ಅವಕಾಶ ಕೊಡುವುದಾದರೆ ಮದುವೆ ಆಗ್ತೇನೆ ಅಂತ ಅವತ್ತು ಹೇಳಿದ್ರಿ ನನ್ನ ಅಪ್ಪನಾದಂತಹ ಸ್ವಯಂಭೂಮನು ಮತ್ತು ತಾಯಿಯಾದ ಶತರೂಪೆಯ ಮುಂದೆ ಅಂತ ನೆನಪು ಮಾಡಿ ಮತ್ತೆ ನಾಚಿಕೆ ಆಗ್ತದೆ ಅವಳಿಗೆ. ಈಗ ಕರ್ದಮನಿಗೆ ಅರ್ಥ ಆಯಿತು, ನಾನು ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಮದುವೆ ಆದದ್ದು. ಆದ್ದರಿಂದ ಈಕೆಯಲ್ಲಿ ಆ ಭಗವಂತನನ್ನು ಪಡೆಯುವುದಕ್ಕೆ ಬೇಕಾದ ವ್ರತಗಳನ್ನು ಅನುಷ್ಠಾನ ಮಾಡಿ ಸಾಧನೆ ಮಾಡಬೇಕು. ಆವಾಗ ಕರ್ದಮ ಪ್ರಜಾಪತಿ ತನ್ನ ಅನುಭವದಿಂದ ಸೃಷ್ಟಿ ಮಾಡಿದ ಒಂದು ಅದ್ಭುತವಾದಂತಹ ಭವನ, 7 ಮಹಡಿಯ ಭವನ. ಆ ಭವನದಲ್ಲಿ ಒಂದು ಕೊಳ, ಅದು 7ನೇ ಮಹಡಿಯಲ್ಲಿ ಕೊಳ ಅಂತೆ. ಅಲ್ಲಿಗೆ ಹೋಗಿ ಆ ಕೊಳದ ಸುತ್ತಲೂ ಉಪವನ, ನೆಲದಲ್ಲೆಲ್ಲ ಮಹಡಿಯಲ್ಲಿರುವ ಉಪವನ.
ಮಹಡಿಯ ಒಳಗಿರುವ ಪ್ರತಿಯೊಂದು ಅಂತಸ್ತಿನಲ್ಲೂ ಕೂಡ ತ್ರಿಕಾಲದಲ್ಲೂ ಸರ್ವಕಾಲ ಸುಖಾವಹಂ ಅಂತ ಭಾಗವತ ಹೇಳ್ತದೆ. 3 ಕಾಲದಲ್ಲೂ, ಸೆಕೆ ಕಾಲದಲ್ಲೂ ಚಳಿಯಾಗುವ ವ್ಯವಸ್ಥೆ ಇತ್ತಂತೆ. ಅಂಥ ವ್ಯವಸ್ಥೆ ಇದ್ದ ಆ ಭವನದಲ್ಲಿ ಈಜುಕೊಳಕ್ಕೆ ಹೋಗಿ ಮುಳುಗಲಿಕ್ಕೆ ಹೇಳಿದ. ಈಕೆ ಮುಳುಗಿದಾಗ ಅಲ್ಲಿ 100 ಸೇವಕಿಯರು ಬಂದರು. ಅಭ್ಯಂಗ ಸ್ನಾನ ಮಾಡಿಸ್ತಾರೆ, ಮಂಗಳ ಸ್ನಾನ ಆಗ್ತದೆ. ನಾನಾ ರೀತಿಯ ಆಭರಣ ವಸ್ತ್ರಗಳಿಂದ ಈಕೆ ಅಲಂಕರಣ, ನಾನಾ ಅನುಲೇಪನಗಳಿಂದ ಆಕೆಯ ಸೌಂದರ್ಯ ವರ್ಧನ ಇವೆಲ್ಲವನ್ನು ನಡೆಸಿ, ಅಷ್ಟರಲ್ಲಿ ಈ ಕರ್ದಮ ಪ್ರಜಾಪತಿಯು ಕೂಡ ಮಡುವಿನಲ್ಲಿ ಮುಳುಗಿ ಸ್ನಾನ ಮಾಡಿ ಶುದ್ಧನಾಗಿ ರಾಜಪೋಷಾಕಿನಲ್ಲಿ ತಾನು ಬಂದು ಈಕೆಯ ಜೊತೆಗೆ ಗೃಹ ಪ್ರವೇಶ ಮಾಡ್ತಾರೆ. ಇದು ಮದುವೆಯ ಮೊದಲ ದಿವಸ ಇದ್ದ ಹಾಗೆ ಇತ್ತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಮದುವೆಯಾಗಿ 100 ವರ್ಷ ದಾಟಿದ ಮೇಲಿನ ಕಥೆ. ಆಮೇಲೆ ಆ ಸಾಮಾನ್ಯ ಭವನ ಅಲ್ಲದು, ಅದು ತ್ರಿಪಥಗಾಮಿ ಅಂತ ಅದನ್ನು ಕರೀತಾರೆ. ತ್ರಿಪಥಗಾಮಿ ಅಂದರೆ ಏನು? ನೆಲದಲ್ಲಿ ಬೇಕಾದರೂ ಹೋಗ್ತದೆ, ಅಂದರೆ ಅದಕ್ಕೆ ಚಕ್ರ ಇತ್ತು ಅಂತ ಅರ್ಥ. ಆಕಾಶದಲ್ಲಿ ಬೇಕಾದರೂ ಹಾರ್ತದೆ, ಇಲ್ಲ ನೀರಿನಲ್ಲಿ ಅಥವಾ ಜಲಾಂತರ್ಗಾಮಿಯಾಗಿ ಬೇಕಾದರೂ ಸಂಚರಿಸಬಹುದಾದ ಶಕ್ತಿಯುಳ್ಳಂತಹ ಭವನ. ಆ ಭವನದಲ್ಲಿ ನಾನಾ ಚೈತ್ರವನಗಳಲ್ಲಿ, ನಂದನವನಗಳಲ್ಲಿ ಇವರ ಸಂಚಾರ ನಡೀತದೆ. ಸಂಚಾರದಲ್ಲಿ 7 ಮಹಡಿಗೋಸ್ಕರ ಇವರು 9 ರೂಪಗಳನ್ನು ಧಾರಣೆ ಮಾಡ್ತಾರೆ. 9 ದೇವಹೂತಿಯ ಶರೀರ, 9 ಕರ್ದಮನ ಶರೀರ, ಭಿನ್ನ ಭಿನ್ನ ಸ್ಥಳಗಳಲ್ಲಿ ಭಿನ್ನ ಭಿನ್ನ ಮಹಡಿಗಳಲ್ಲಿ ಇವರ ವಿರಮಣ ಅನ್ನೋದು ನಡೆಯುತ್ತೆ. 100 ವರ್ಷ ಅಂತೆ. 100 ವರ್ಷ ಸಂಚಾರ ಮಾಡಿ ಮತ್ತೆ ಯಾವ ಸ್ಥಳದಲ್ಲಿ ಇವರು ತಪಸ್ಸು ಮಾಡಿ ಶುಕ್ಲರೂಪಿಯಾದ ಭಗವಂತನನ್ನು ಒಲಿಸಿಕೊಂಡಿದ್ದರೋ ಅದೇ ಬಿಂದು ಸರೋವರದ ತೀರಕ್ಕೆ ಆ ವಿಮಾನ ಬಂದು ನಿಲ್ಲುತ್ತೆ. ಇಷ್ಟರಲ್ಲಿ ಶತಂ ಯತಿಯು ಶರದಃ ಅಂತ ಭಾಗವತ ಹೇಳ್ತದೆ. 100 ವರ್ಷ ಕಳೆದಿತ್ತು. ಇಷ್ಟರಲ್ಲಿ ದೇವಹೂತಿ ಗರ್ಭಿಣಿಯಾಗಿದ್ದಾಳೆ. 9 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಯಾಕಂದರೆ 9 ಶರೀರ, 9 ಹೆಣ್ಣು ಮಕ್ಕಳ ಆವಿರ್ಭಾವ ಆಯಿತು. ಹೆಣ್ಣು ಮಕ್ಕಳ ಆವಿರ್ಭಾವ ಆದ ಮೇಲೆ ತಂದೆಯಾದಂತಹ ಕರ್ದಮ ಪ್ರಜಾಪತಿ ಸ್ನಾನ ಮಾಡ್ತಾನೆ. 11ನೇ ದಿವಸಕ್ಕೆ ಸರಿಯಾಗಿ ಅಕ್ಕಿಯಲ್ಲಿ ಹೆಸರುಗಳನ್ನು ಬರೆದು ನಾಮಕರಣ ಮಾಡ್ತಾನೆ. ನಾಮಕರಣ ಆಗಿ ಅಷ್ಟೂ ಹೆಣ್ಣು ಮಕ್ಕಳ ಕಿವಿಯಲ್ಲಿ ಒಬ್ಬೊಬ್ಬರ ಹೆಸರು ಹೇಳಿ, ಒಬ್ಬಳು ಕಲೆಯಂತೆ, ಮತ್ತೊಬ್ಬಳು ಅರುಂಧತಿ ಕೊನೆಯವಳು, ಮಧ್ಯದಲ್ಲಿ ಹವಿರ್ಭು, ಇನ್ನೊಬ್ಬಳು ಕ್ರತು, ಇನ್ನೊಬ್ಬಳು ಅನಸೂಯ, ಇವರೆಲ್ಲರಿಗೂ ಅವರವರ ಹೆಸರನ್ನು ಕಿವಿಯಲ್ಲಿ ಉಚ್ಚರಿಸಿ ಆಮೇಲೆ ತನ್ನ ಹೆಂಡತಿಯಲ್ಲಿ ಹೇಳ್ತಾನೆ, ನಾಮಕರಣ ಎಲ್ಲ ಆಗಿದೆ, ನಾನಿನ್ನು ತಪಸ್ಸಿಗೆ ಹೊರಡಬಹುದಲ್ವಾ ಅಂತ ಕೇಳ್ತಾನೆ. ಆವಾಗ ದೇವಹೂತಿಗೆ ಯೋಚನೆ ಆಗ್ತದೆ. ಅವಳು ಹೇಳಿದ್ಲು, ಹುಟ್ಟಿದ್ದು ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳಿಗೆ ಯೋಗ್ಯರಾದ ವರನನ್ನು ನೋಡುವುದು ತಂದೆಯಾದವನ ಕರ್ತವ್ಯ ಇದೆ. ಇದೊಂದನ್ನು ನಿಮಗೆ ಜ್ಞಾಪಿಸ್ತೇನೆ. 2ನೇದ್ದು, ನಾನು ಇನ್ನೂ ಆತ್ಮಶ್ರೇಯಸ್ಸಿನ ಸಾಧನೆಯನ್ನು ಮುಗಿಸಲಿಲ್ಲ. ನಿಮ್ಮಲ್ಲಿ 100 ವರ್ಷ ನಾನು ಈ ಕಾಲದಲ್ಲಿದ್ದೆ, ಅದಕ್ಕಿಂತ ಹಿಂದೆ 100 ವರ್ಷ ನೀವು ತಪಸ್ಸು ಮಾಡ್ತಾಯಿದ್ರಿ. ಒಟ್ಟಿನಲ್ಲಿ ನಿಮ್ಮ ಮೂಲಕ ನನಗೆ ಜ್ಞಾನೋಪದೇಶ ನಡೆದಿಲ್ಲ. ಆತ್ಮಶ್ರೇಯಸ್ಸಿನ ಸಾಧನೆ ಆಗುವುದಕ್ಕೋಸ್ಕರ ಒಂದು ಗಂಡು ಮಗು ಆದರೂ ನನಗೆ ಬೇಡವೇ? ಈ 2 ಅಭಿಲಾಷೆ ನನಗಿದೆ. ಇದನ್ನು ಪೂರಣೆ ಮಾಡಿದ ಮೇಲೆ ನೀವು ತಪಸ್ಸಿಗೆ ಹೊರಡ್ಬೋದು. ಕರ್ದಮನಿಗೆ ಹೌದು ಅಂತ ಅನಿಸಿತು. ಹೆಣ್ಣು ಮಕ್ಕಳನ್ನು ದಂಪತಿಗಳು ಬೆಳೆಸಿದ್ದಾರೆ. ಆ ಕಾಲದಲ್ಲಿ ವಿಶಿಷ್ಟವಾದ ತಪಸ್ಸು ಮಾಡಿದ್ದಾರೆ. ಯಾಕಂದರೆ ಭಗವಂತ ಹೊಟ್ಟೆಯಲ್ಲಿ ಹುಟ್ಟಬೇಕು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮ ಅಪತ್ಯಮಾಪುಹು ಅಂತ ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ಕರ್ದಮಾದಿಗಳು ಯಾವ ರೀತಿಯ ನಾನಾ ವಿಧವಾದಂತಹ ಸೇವೆಯನ್ನು ಮಾಡಿ, ವ್ರತಾನುಷ್ಠಾನಗಳನ್ನು ಮಾಡಿ ಶ್ರೇಷ್ಠನಾದ ಭಗವಂತನನ್ನೇ ಹೊಟ್ಟೆಯಲ್ಲಿ ಹೊತ್ತರಲ್ಲ, ಆ ರೀತಿಯ ತೀವ್ರೈ ಪಯೋವ್ರತ ಮುಖ್ಯೈ, ಪಯೋವ್ರತ ಮೊದಲಾದ ನಾನಾ ರೀತಿಯ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡಿ ಗರ್ಭಶುದ್ಧಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾಳೆ ದೇವಹೂತಿ. ಇಷ್ಟರಲ್ಲಿ ಹೆಣ್ಣು ಮಕ್ಕಳು ಬೆಳೆದಿದ್ದಾರೆ. ಹೆಣ್ಣು ಮಕ್ಕಳಿಗೆ 8 ವರ್ಷ ಅಲ್ಲ 12, 14 ವರ್ಷಗಳಾಗಿದ್ದಾವೆ. ಅಷ್ಟರಲ್ಲಿ ಹೆಣ್ಣು ಮಕ್ಕಳ ಮದುವೆಯೂ ಕೂಡ ಬಹಳ ಸುಲಲಿತವಾಗಿ ನಡೆದು ಹೋಯಿತು. ಮರೀಚಯೇ ಕಲಾಂ ಪ್ರಾದಾತ್ ಅನಸೂಯಾಂ ಅಥ ಅತ್ರಯೇ, ಅತ್ರಿಗೆ ಅನಸೂಯೆಯನ್ನು ಕೊಟ್ಟು, ಮರೀಚಿಗೆ ಕಲೆಯನ್ನು ಕೊಟ್ಟು, ಹವಿರ್ಭೂ ಅನ್ನುವ ತನ್ನ ಮಗಳನ್ನು ಕ್ರತು ಅನ್ನುವ ಪ್ರಜಾಪತಿಗೆ ಕೊಟ್ಟು, ಕೊನೆಯವಳಾದ ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ಮದುವೆಯೆಲ್ಲ ನಡೆಸಿದ್ದಾಯಿತು. ಭಾರಿ ಸಂಭ್ರಮದ ವಿವಾಹಗಳಾದವು. ಇದಾದ ಮೇಲೆ ಭಗವಂತನ ವಿಶಿಷ್ಟ ಸೇವೆ ನಡೀತಾ ಇರುವಾಗ ಭಗವಂತ ಕಣ್ಣಿಗೆ ಕಾಣಿಸಿಕೊಂಡು ಹೇಳಿದ, ನಿಮ್ಮ ಉದರದಲ್ಲಿ ನಾನು ಉದಿಸ್ತಾ ಇದ್ದೇನೆ. ದೇವರ ಆದೇಶವನ್ನು ಅನುಸರಿಸಿ ಮತ್ತಷ್ಟು ವ್ರತಗಳನ್ನು ಮಾಡಿದರು, ನಾನಾ ರೀತಿಯ ಜ್ಞಾನಯಜ್ಞಗಳನ್ನು ನಡೆಸಿದರು. ಒಂದು ಶುದ್ಧವಾದ ಮುಹೂರ್ತದಲ್ಲಿ ಭಗವಂತ ಆವಿರ್ಭವಿಸಿದ. ಜಜ್ಞೇ ಅಗ್ನಿರಿವ ದಾರುಣಿ, ಹೇಗೆ ಅರಣಿಮಥನವನ್ನು ಮಾಡಿತು ಅಂತಾದರೆ ಅದರಿಂದ ಅಗ್ನಿ ಆವಿರ್ಭವಿಸ್ತದೋ ಹಾಗೆ
ಈ ದಂಪತಿಗಳಲ್ಲಿ ಭಗವಂತ ಕಾಣಿಸಿಕೊಂಡ. ಅರಣಿಮಥನವನ್ನು ಮಾಡಿದಾಗ ಅಗ್ನಿ ಹುಟ್ಟಿದ್ದಲ್ಲ, ಇದ್ದ ಅಗ್ನಿಯೇ ಘರ್ಷಣೆಯಿಂದ ಅಭಿವ್ಯಕ್ತವಾಗುವುದು. ಹಾಗೇ ಭಗವಂತ ಈ ದಂಪತಿಗಳಲ್ಲಿ ತಾನು ಅಭಿವ್ಯಂಜನಗೊಂಡ. ಅವನಿಗೆ ಕಪಿಲ ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಇಟ್ಟಂತಹ ಹೆಸರು. ಕಪಿಲ ರೂಪಿಯಾದ ಭಗವಂತನ ಆವಿರ್ಭಾವ ಆಯಿತು. ಕಪಿಲ ಅಂದರೆ ಬರೀ ಹೆಸರಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ನಾಮ ಅದು. ಮಹರ್ಷಿ ಕಪಿಲಾಚಾರ್ಯ ಅನ್ನುವ ಶಬ್ದ ಬರ್ತದೆ, ಮತ್ತೊಂದು ಬಾರಿ ಕಪಿಲಃ ಅಂತ ಶಬ್ದ ಬರ್ತದೆ ವಿಷ್ಣು ಸಹಸ್ರನಾಮದಲ್ಲಿ. ಕಪಿಲ ಅಂದರೆ ಸೃಷ್ಟಿ ಸ್ಥಿತಿ ಲಯವನ್ನು ನಿಯಂತ್ರಿಸುವ ಭಗವಂತ ಅಂತ ಅರ್ಥ. ಅದು 3 ಶಬ್ದ ಅದು, ಕ ಪಿ ಲ. ಕ ಅಂದರೆ ಕರೋತೀತಿ ಕಹ, ಕರೋತಿ ಅಂದರೆ ಸೃಷ್ಟಿಸ್ತಾನೆ ಅಂತ ಅರ್ಥ. ಲ ಅಂದರೆ ಲುನಾತೀತಿ ಲಹ, ಲಯಕರ್ತೃ ಅಂತ ಅರ್ಥ ಕೊನೆಯದ್ದು. ಕ ಮತ್ತು ಲ ಅನ್ನುವುದರ ಸೃಷ್ಟಿ ಮತ್ತು ಲಯದ ಮಧ್ಯದಲ್ಲಿರುವಂಥದ್ದು ಪಾಲನ. ಪಾಲನೆ ಮಾಡುವವನಿಗೆ ಪ ಅಂತ ಹೆಸರು. ಭೂಮಿಪ ಅಂದರೆ ಭೂಮಿಯನ್ನು ಪಾಲನೆ ಮಾಡುವವ ಅಂತ ಅರ್ಥ. ಪ ಅನ್ನುವುದು ಹೋಗಿ ಪಿ ಅಂತಾದರೆ ವಿಶೇಷವಾಗಿ ಪಾಲನೆ ಮಾಡುವವ ಅಂತ ಅರ್ಥ. ಅಕಾರದ ಜಾಗದಲ್ಲಿ ಇಕಾರ ಬಂದರೆ ತೃತೀಯೋತಿಶಯೇ ಅನ್ನೋ ಸೂತ್ರದಿಂದ ಅದು ಅತಿಶಯದ್ಯೋತಕವಾಗ್ತದೆ. ಹರ ಮತ್ತು ಹರಿ ಅಂತಿದ್ದ ಹಾಗೆ. ಹರತೀತಿ ಹರಹ, ಪ್ರಾಣವನ್ನು ತೆಗೆಯುವವನಿಗೆ ಹರ ಅಂತ ಹೆಸರು. ಹರತಿ ಪ್ರಾಣಾನ್ ಇತಿ ಹರಹ. ಹರ ಶಬ್ದವು ಸಂಹಾರಕರ್ತೃ ಅನ್ನುವ ಅರ್ಥವನ್ನು ಕೊಡ್ತದೆ. ಹರಿ ಅಂದ್ರೇನು? ಹರಸ್ಯಾಪಿ ಪ್ರಾಣಾನ್ ಹರತೀತಿ ಹರಿಹಿ ಅಂತ. ಆ ಅನ್ನುವುದಕ್ಕೆ 3ನೇ ಅಕ್ಷರ ಅ ಆ ಇ. ಈ 3ನೇ ಅಕ್ಷರವನ್ನು ಅಕಾರದ ಜಾಗದಲ್ಲಿ ಹಾಕಿದರೆ ತೃತೀಯ ಅತಿಶಯೇ, ಅದು ಅತಿಶಯದ್ಯೋತಕವಾದಂತಹ ಅಕ್ಷರವಾಗ್ತದೆ. ಅಂದರೆ ಹರ ಒಂದಷ್ಟು ಪ್ರಾಣವನ್ನು ಹರಣ ಮಾಡುವ ಸಂಹಾರಕರ್ತೃವಾದರೆ, ಅಂತಹ ಹರನ ಪ್ರಾಣವನ್ನೂ ಹರಣ ಮಾಡತಕ್ಕಂತಹ ಲಯಕರ್ತೃ ಭಗವಂತ ಅನ್ನುವ ಅರ್ಥದಲ್ಲಿ ಹರ ಅನ್ನೋದು ಹರಿ ಅಂತ ಆಗ್ತದೆ. ಹರತಿ ಪ್ರಾಣಾನ್ ಸರ್ವಸ್ಯಾಪೀತಿ ಹರಿಹಿ. ಹರಿ ಅನ್ನೋ ಹರ ಅನ್ನುವುದು ಹರಿ ಅಂತಾದ ಹಾಗೆ ಪ ಅನ್ನೋದು ಪಿ ಅಂತ ಆದದ್ದು. ಅದರ ಅರ್ಥ ಸರ್ವರನ್ನೂ ಪಾಲನೆ ಮಾಡುವವ. ಹಾಗಾಗಿ ಕರೋತಿ ಕಶ್ಚಾಸು ಪಿಶ್ಚಾಸು ಲಶ್ಚ ಕಪಿಲ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವ ಕಪಿಲ. ಇಂಗ್ಲೀಷಿನ ಗಾಡ್ ಬಂದದ್ದು ಇದೇ ಶಬ್ದದಿಂದ. ಅವರು ಜನರೇಟರ್, ಆಪರೇಟರ್ ಮತ್ತು ಡೆಸ್ಟ್ರಾಯರ್ ಅನ್ನುವ 3 ಅಕ್ಷರಗಳನ್ನು ಸೇರಿಸಿ GOD ಅಂತ ಬರೆದಿದ್ದಾರೆ ಅಂತ ಎಲ್ಲ ವ್ಯಾಖ್ಯಾನ ಮಾಡ್ತಾರಲ್ವ ಪರರು. ಜನರೇಟರ್ ಅನ್ನೋದು ಬಂದದ್ದು ಕ ಅನ್ನುವುದರ ನಿಷ್ಪತ್ತಿಯಿಂದ, ಪಿ ಅನ್ನುವುದರಿಂದಲೇ ಆಪರೇಟರ್ ಬಂದದ್ದು, ಲ ಅನ್ನೋದರಿಂದ ಡೆಸ್ಟ್ರಾಯರ್ ಬಂದದ್ದು. ಅದರಿಂದ GOD ಅನ್ನೋದೇನಿದೆ ಅದು ಕ ಪಿ ಲ ಅನ್ನೋ ಸಂಸ್ಕೃತದ ಅಕ್ಷರಗಳ ಅನುವಾದ ಅನ್ನೋದನ್ನು ನಾವು ಗಮನಿಸಬೇಕು. ಭಗವಂತ ಕಪಿಲನಾಗಿ ಅವತರಿಸಿ ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳ ಉಪದೇಶವನ್ನು ಮಾಡಿದ. ಆ ಕಥೆ ತುಂಬ ದೊಡ್ಡದು, ನಾವು ಅಲ್ಲಿಗೆ ಸಂಕ್ಷೇಪ ಮಾಡೋಣ. ಇನ್ನು ಮುಂದಿನ, ಆದರೂ ನಾವು ಒಂದು ಮಾತು ಕೇಳಬೇಕು. ಏನಂದರೆ, ಕಪಿಲ ಅವತರಿಸಿದ ಮೇಲೆ ಕರ್ದಮ ಪ್ರಜಾಪತಿ ನಿಜವಾಗಿ ಕಾಡಿಗೆ ಹೋಗಬೇಕಿತ್ತು. ಅವನು ಹೊರಡಲೇ ಇಲ್ಲ, ಮನೆಯಲ್ಲೇ ಕೂತ. ಆ ಮಗನೇ ಕೇಳಿದ ಅಪ್ಪನ ಹತ್ರ, ನೀವು ಅಮ್ಮನ ಹತ್ರ ಹೇಳಿದ್ರಂತೆ ನಾನು ಹುಟ್ಟಿದ ಕೂಡಲೇ ನೀವು ಹೊರಡುವುದು ಅಂತ ಏನೋ ಹೇಳಿದ್ರಂತೆ ಅಂತ ಮಗನೇ ಕೇಳಿದ. ಅದಕ್ಕೆ ಅಪ್ಪ ಹೇಳಿದ್ದ ಹೌದು ಮಗು, ಆದರೆ ನಾನು ಯಾರನ್ನು ನೋಡುವುದಕ್ಕೆ ಕಾಡಿಗೆ ಹೋಗಬೇಕಿತ್ತೋ ಅವನು ಮನೆಯಲ್ಲೇ ಇರುವುದರಿಂದ ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದೇನೆ ಅಂತ ಹೇಳಿದ. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತ. ಆಗ ಈ ಭಗವಂತ ಏನು ಹೇಳ್ತಾನೆ ಗೊತ್ತೋ, ನೀವು ಕಾಡಿಗೆ ಹೊರಡ್ಬೋದು ಅಂತ ಹೇಳಿದ. ಯಾಕಂದರೆ ದೇವರನ್ನು ನೋಡುವುದು ಅಂದರೆ ಅವತಾರ ರೂಪವನ್ನು ದರ್ಶನ ಮಾಡುವುದಲ್ಲ. ಅವತಾರ ರೂಪ ಯಾಕಿರುವುದು? ನನ್ನನ್ನು ನೋಡಿ ನೀವು ಮೋಕ್ಷವನ್ನು ಪಡೀರಿ ಅಂತ ಹೇಳುವುದಕ್ಕೆ ಅವತಾರ ರೂಪದಲ್ಲಿ ದೇವರು ಬರುವುದಲ್ಲ. ಆ ಅವತಾರ ರೂಪದ ಕರ್ತವ್ಯ ಕರ್ಮಗಳನ್ನು ನೋಡಿಕೊಂಡು ನಾವು ಹೇಗೆ ಬದುಕಬೇಕು ಅಂತ ಕಲಿಬೇಕು, ಅಥವಾ ಆ ಅವತಾರ ರೂಪಗಳು ಕೊಟ್ಟ ಉಪದೇಶವಾಣಿಗಳಿಂದ ನಾವು ಸಾಧನೆ ಮಾಡಬೇಕು. ಇದಕ್ಕೋಸ್ಕರ ದೇವರ ಅವತಾರ ಇರುವುದು. ಅವತಾರ ರೂಪದ ದರ್ಶನಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರಿಲ್ಲ. ಹಾಗೊಂದು ಹೆಸರಿದ್ದ ಪಕ್ಷದಲ್ಲಿ ದುರ್ಯೋಧನಾದಿಗಳು ಅಪರೋಕ್ಷ ಜ್ಞಾನಿಗಳಾಗಬೇಕು, ಕೃಷ್ಣನನ್ನು ಕಣ್ಣಾರೆ ಕಂಡವರವರೆಲ್ಲ. ಹಾಗಾದರೆ ಅವತಾರ ರೂಪ ದರ್ಶನವೇ ಅಪರೋಕ್ಷ ಜ್ಞಾನ ಅಲ್ಲ. ಅವತಾರ ರೂಪದಿಂದ ಉಪದೇಶವನ್ನು ಪಡೆದು ಉಪದಿಷ್ಟವಾದಂತಹ ವಿಧಾನಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿ ಅಂತರ್ಮುಖವಾದ ಧ್ಯಾನದಲ್ಲಿ ಹೃದಯದಲ್ಲಿ ದೇವರನ್ನು ಕಾಣ್ತಾ ಆ ರೂಪ ಪ್ರತ್ಯಕ್ಷವಾದಾಗ ಅವರನ್ನು ಅಪರೋಕ್ಷಿಗಳು ಅಂತ ಕರೆಯೋದು. ಆದ್ದರಿಂದ ನೀವು ಕಾಡಿಗೆ ಹೋಗಿ ಮಾಡಬೇಕು, ಅದು ಮನೆಯಲ್ಲಿದ್ದು ಮಾಡುವಂಥದ್ದಲ್ಲ ಅಂತ ಹೇಳಿದರು. ಆವಾಗ ಆತನ ಕೈಯಿಂದ ಒಂದಿಷ್ಟು ಉಪದೇಶವನ್ನು ಪಡೆದು ಕರ್ದಮ ಪ್ರಜಾಪತಿ ಆ ಕಪಿಲರೂಪಿ ಭಗವಂತನಿಗೆ 4 ಪ್ರದಕ್ಷಿಣೆಗಳನ್ನು ಹಾಕಿ ಅವನಿಗೆ ನಮಸ್ಕಾರ ಮಾಡಿ ತಾನು ದೇವಹೂತಿಯಲ್ಲಿ ನಾನು ತಪಸ್ಯಾಕ್ಕೋಸ್ಕರ ಹೊರಡ್ತೇನೆ ಅಂತ ಹೇಳಿ ಕಾಡಿಗೆ ಹೋಗಿ ಸಾಧನೆಯನ್ನು ಮಾಡಿದ. ಆವಾಗ ಇಷ್ಟು ದೊಡ್ಡ ವಿಮಾನದಲ್ಲಿ 9 ಜನ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಹೋಗಿದ್ದಾರೆ,
ಇಲ್ಲಿ ಅಮ್ಮ ಮತ್ತು ಮಗ ಇಬ್ಬರೇ ಇದ್ದಾರೆ. ಸ್ವತಃ ಕರ್ದಮನೂ ಕಾಡಿಗೆ ಹೋದ, ಅಲ್ಲಿ ಇಬ್ಬರೇ ಇರುವುದು ಅಷ್ಟು ದೊಡ್ಡ ವಿಮಾನದಲ್ಲಿ. ಆವಾಗ ತಾಯಿ ಕಪಿಲನ ಸನ್ನಿಧಾನಕ್ಕೆ ಬಂದು ಅವನ ಮುಂದೆ ಕೂತುಕೊಂಡು, ಮಗನೇ, ನಾನು ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದರೆ ನನ್ನ ಗಂಡ ಈಗಾಗಲೇ ಬಿಡುಗಡೆಗೋಸ್ಕರ ಪ್ರಯತ್ನ ಪ್ರಾರಂಭ ಮಾಡಿ ಆಯಿತು. ಮದುವೆ ಆದದ್ದು ಮೋಕ್ಷಕ್ಕೋಸ್ಕರ ಅಲ್ಲ. ಆದ್ದರಿಂದ ಗಂಡನ ಮೂಲಕ ನನಗೆ ಮೋಕ್ಷ ಸಿಗ್ತದೆ ಅಂತ ಸುತರಾಮ್ ನಾನು ಭಾವಿಸುವುದಿಲ್ಲ. ಗಂಡ ಎಷ್ಟಕ್ಕೆ ಅಂದರೆ ಧರ್ಮ ಅರ್ಥ ಕಾಮಗಳಿಗೋಸ್ಕರ, ಮೋಕ್ಷಕ್ಕೋಸ್ಕರ ಅಲ್ಲ. ಆದ್ದರಿಂದಲೇ ಮದುವೆಯ ದಿವಸ ಹೇಳುವುದೆಷ್ಟು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ ಇಯಂ. ಇವನು ಕೂಡ ಹೇಳುವುದೆಷ್ಟು? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ. ಇಷ್ಟೇ ಹೇಳುವುದು. ಮೋಕ್ಷೇಚ ಅಂತ ಅಲ್ಲಿ ಇಲ್ಲ. ಮೋಕ್ಷ ಅನ್ನೋದು ಪತ್ನಿ ಅವಳೇ ಅವಳ ಮೋಕ್ಷವನ್ನು ಸಾಧಿಸಬೇಕು, ಪತಿ ಅವನೇ ಅವನ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಸಹಧರ್ಮಿಣಿಯ ಜೊತೆಗೆ ಮೋಕ್ಷದ ಸಾಧನೆ ಅನ್ನುವುದು ಅತ್ಯಂತ ಅಲ್ಪ. ಅವರವರ ಮೋಕ್ಷ ಅವರವರ ಅಪರೋಕ್ಷ ಜ್ಞಾನದಿಂದ. ಆ ಅಪರೋಕ್ಷ ಜ್ಞಾನಕ್ಕೋಸ್ಕರ ಅಂತರ್ಮುಖವಾದ ಭಗವದ್ಧ್ಯಾನಾದಿಗಳನ್ನು ನಡೆಸುವುದು ಅದು ಸ್ತ್ರೀಯಾಗಲಿ ಪುರುಷನಾಗಲಿ ಅವರದ್ದೇ ಆದ ಪೃಥಕ್ ಪೃಥಕ್ ಕರ್ತವ್ಯಗಳು. ಆದ್ದರಿಂದ ನನ್ನ ಗಂಡ ತಪಸ್ಸಿಗೆ ಹೋಗಿ ಆಯಿತು. ನಾನು ಹೆಣ್ಣಾಗಿ ಕಾಡಿನಲ್ಲಿ ಮಳೆ ಗಾಳಿಗಳಿಗೆ ಮೈಯೊಡ್ಡಿ ತಪಸ್ಸು ಮಾಡುವಂಥದ್ದು ವಿಹಿತ ಅಲ್ಲ. ಹಾಗಾಗಿ ನಾನೇನು ಮಾಡಬೇಕು? ಮನೆಯಲ್ಲೇ ಹರಿಕಥಾಮೃತ ಹೇಳಬೇಕು. ಆದರೆ ಹರಿಕಥಾಮೃತ ಸಾರ ಹೇಳಲಿಕ್ಕೆ ಜಗನ್ನಾಥದಾಸರು ಇನ್ನೂ ಬಂದಿಲ್ಲ ಅಲ್ವಾ? ಆದ್ದರಿಂದ ಏನು ಮಾಡುವುದು? ನೀನೇ ಉಪದೇಶ ಮಾಡಬೇಕು. ನಾನು ಹೆಣ್ಣು ಮಗಳು, ನಿನ್ನ ಅಪ್ಪನ ಹಾಗೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದವಳಲ್ಲ. ಅವಸರದಲ್ಲಿ ನೀನು ಜಾಸ್ತಿ ಹೇಳಿದರೆ ನನ್ನ ತಲೆಗೆ ಹೋಗುವುದಿಲ್ಲ. ಒಬ್ಬಳು ಹೆಣ್ಣು ಮಗಳೂ ಕೂಡ ಸರಿಯಾಗಿ ಹೇಗೆ ಅರ್ಥ ಮಾಡಿಕೊಂಡಾಳೋ ಆ ಕ್ರಮದಲ್ಲಿ ನೀನು ಸಂಸಾರದ ಬಿಡುಗಡೆಗೆ ದಾರಿಯನ್ನು ಹೇಳು ಅಂತ ಆ ಅಮ್ಮ ಮಗನ ಹತ್ರ ಕೇಳಿದ್ಲು. ಮಗ ಅಮ್ಮ ಹೇಳ್ತೇನೆ ಅಂತ ಭಾಳ ಖುಷಿಯಿಂದ ಅಮ್ಮನ ಹತ್ತಿರಕ್ಕೆ ಬಂದು ಅಮ್ಮನ ಹತ್ತಿರದಲ್ಲಿ ಕೂತು ಈತ ಮಾತಾಡ್ತಾ ಇದ್ದರೆ ಬಿಸಿಗಾಳಿ ಅಮ್ಮನಿಗೆ ತಾಗುವಷ್ಟು ಹತ್ತಿರದಲ್ಲಿ ಮಾತು ಪ್ರಾರಂಭಿಸ್ತಾನೆ. ಅಮ್ಮ, ಬಿಡುಗಡೆಗೆ ದಾರಿ ಯಾವುದು ಅಂತ ಪ್ರಶ್ನಿಸಿದೆಯಲ್ಲ, ಬಹಳ ದೂರದಲ್ಲಿಲ್ಲ, ನಮ್ಮ ಒಳಗೇ ಇದೆ. ಸಂಸಾರದ ಬಂಧನಕ್ಕೆ ಯಾವುದು ಕಾರಣ ಅಂತ ನೀನು ಯೋಚಿಸಿದರೆ ಸಂಸಾರದ ಬಿಡುಗಡೆಗೆ ಯಾವುದು ಕಾರಣ ಅನ್ನೋದು ತಾನಾಗಿ ಗೊತ್ತಾಗುತ್ತೆ. ಯಾಕಂದರೆ ಬಂಧನಕ್ಕೊಂದು ಕಾರಣ, ಬಿಡುಗಡೆಗೊಂದು ಕಾರಣ ಅಂತಿಲ್ಲ. ಯಾವುದು ಬಂಧನ ಹೇತುವೋ ಅದೇ ಮೋಚಕವೂ ಆಗಿರ್ತದೆ. ಇದು ಸಮಸ್ಯೆ ಆಯಿತು. ಈಗ ಹಾಗಾದರೆ ಬಂಧನಕ್ಕೆ ಯಾವುದು ಕಾರಣ ಅಂತ ನಾನು ಕೇಳಬೇಕಿತ್ತು, ತಪ್ಪಾಯಿತು. ನಾನು ಏನು ಕೇಳಿದೆ? ನನ್ನ ಸಂಸಾರದ ಬಿಡುಗಡೆಗೆ ಮೋಕ್ಷಕ್ಕೆ ಏನು ಕಾರಣ ಅಂತ ಕೇಳಿದ್ದೆ. ಅದು ನೀನೇ ಹೇಳ್ತಿ ಬಂಧನಕ್ಕೆ ಯಾವುದು ಕಾರಣವೋ ಅದೇ ಮೋಕ್ಷಕ್ಕೆ ಕಾರಣ. ನನಗೆ ಅದೇ ಗೊತ್ತಿಲ್ಲ. ಬಂಧನದಲ್ಲಿದ್ದೇನೆ ಅನ್ನುವುದು ಸ್ಪಷ್ಟ. ಆದರೆ ಬಂಧನಕ್ಕೆ ಯಾವುದು ಕಾರಣ ಅದನ್ನು ನೀನು ಹೇಳಾಗಾದರೆ. ಅಮ್ಮ, ಬಂಧನಕ್ಕೆ ಕಾರಣ ಮನಸ್ಸು. ಬಹಳ ಸುಲಭ, ಭಾರಿ ದೊಡ್ಡ ವಿಷಯ ಇಲ್ಲ ಇದರಲ್ಲಿ. ಮನಃ ಚೇತಃಕಲ್ವಸ್ಯ ಬಂಧಸ್ಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಚೇತಃ ಅಂದರೆ ಮನಸ್ಸು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅಂತ ಶ್ರೀಮನ್ ಮಧ್ವಾಚಾರ್ಯರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಮನಸ್ಸು ಒಂದು ಕಡೆ ತಿರುಗಿಸಿದರೆ ಬಂಧನ, ಇನ್ನೊಂದು ಕಡೆಗೆ ಅದೇ ಮನಸ್ಸನ್ನು ತಿರುಗಿಸಿದರೆ ಮೋಚನ. ಹೇಗೆ ಒಂದು ಬೀಗವನ್ನು ಹಾಕುವುದಕ್ಕೆ, ಬೀಗ ಬಂಧನ ಮಾಡುವುದಕ್ಕೆ ಒಂದು ಕೀಲಿಕೈ, ತೆಗೆಯುವುದಕ್ಕೆ ಬೇರೆಯೇ ಕೀಲಿಕೈ ಅಂತ ಇರುವುದಿಲ್ಲ. ಅದೇ ಕೀಲಿಕೈಯನ್ನು ಒಂದು ಕಡೆಗೆ ತಿರುಗಿಸಿದಾಗ ಬಂಧಕ, ಮತ್ತೊಂದು ಕಡೆಗೆ ತಿರುಗಿಸಿದಾಗ ಮೋಚಕ ಹೇಗೋ ಹಾಗೆಯೇ ನಮ್ಮ ಮನಸ್ಸನ್ನು ಈ ಪ್ರಾಕೃತವಾದಂತಹ ಪ್ರಪಂಚದ ಅದರ ಪ್ರಕೃತಿ ಯಾವುದು ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣ ಪ್ರಕೃತಿ, ಇದರ ಕಡೆಗೆ ನಮ್ಮ ಮನಸ್ಸನ್ನು ಒಡ್ಡಿದರೆ ಅದು ಬಂಧಕವಾಗ್ತದೆ. ಅದೇ ಮನಸ್ಸನ್ನು ಪ್ರಕೃತಿಯಿಂದ ಆ ಕಡೆಗೆ ತಿರುಗಿಸಿ ಪರಮಪುರುಷನೆನಿಸಿದ ಭಗವಂತನಲ್ಲಿ ಒಡ್ಡಿದರೆ ಅದು ಮೋಚಕವಾಗ್ತದೆ. ಹಾಗಾದರೆ ಪ್ರಕೃತಿ ಪುರುಷ. ಪ್ರಕೃತಿ ಅಂದರೆ ಈ ಶಬ್ದಸ್ಪರ್ಶ ರೂಪರಸಗಂಧಗಳೆಂಬಂತಹ ವೈಷಯಿಕ ಪ್ರಪಂಚ. ಪುರುಷ ಅಂತೇಳಿದರೆ ಇವೆಲ್ಲವನ್ನೂ ಸೃಷ್ಟಿ ಮಾಡಿ ನಿಯಂತ್ರಿಸ್ತಾ ಇರತಕ್ಕಂತಹ ಪರಮಪುರುಷ, ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ಭಗವಂತ. ಆ ಭಗವಂತನ ಕಡೆಗೆ ಮನಸ್ಸು ಹಾಕಿದರೆ ಮೋಕ್ಷ, ಸಂಸಾರದ ಕಡೆಗೆ ಪ್ರಕೃತಿಯ ಕಡೆಗೆ ಮನಸ್ಸು ಹಾಕಿದರೆ ಬಂಧನ. ಇಷ್ಟೇ, ಮನಸ್ಸಿನಲ್ಲೇ ಇರುವುದು ಎಲ್ಲವೂ. ಮನಸ್ಸೇ ಬಂಧಕ, ಮನಸ್ಸೇ ಮೋಚಕ. ಅದರಿಂದ ಮೋಕ್ಷಕ್ಕೆ ಬಿಡುಗಡೆಗೆ ದಾರಿಗೆ ಯಾವುದಮ್ಮ ಅಂತ ಕೇಳಿದರೆ ಉತ್ತರ ಮನಸ್ಸು ಅಂತ ಉತ್ತರ. ಇವಳು ಹೇಳಿದ್ಲು, ಇದನ್ನೆಲ್ಲೋ ಕೇಳಿದ್ದೆ ನಾನು ಉಪನ್ಯಾಸದಲ್ಲಿ.
ಮನಸ್ಸು ಮೋಕ್ಷಕ್ಕೆ ಹೇತು ಅನ್ನುವ ವಿಷಯ ಸರಿ, ಆದರೆ ನಮಗೆ ಮೋಕ್ಷಕ್ಕೆ ಹೇತು ಆಗ್ತಾ ಇಲ್ಲವಲ್ಲ. ನಮ್ಮ ಮನಸ್ಸು ನನ್ನಲ್ಲೇ ಇದೆ, ಆದರೆ ಮೋಚನ ಆಗ್ತಾ ಇಲ್ಲವಲ್ಲ. ಅದಕ್ಕೆ ಇವು ಹೇಳಿದ, ಹೌದಮ್ಮ, ಮನಸ್ಸನ್ನು ಶುದ್ಧ ಮಾಡಿದರೆ ಅದು ಮೋಕ್ಷಕ್ಕೆ ಹೇತು, ಮನಸ್ಸು ಅಶುದ್ಧವಾಗಿದ್ದರೆ ಅದು ಬಂಧನಕ್ಕೆ ಹೇತು. ಓ, ಹಾಗಾದರೆ ನಮ್ಮದೆಲ್ಲ ಮನಸ್ಸು ಅಶುದ್ಧವಾಗಿದೆ ಅಂತ ಅರ್ಥ. ಯಾಕಂದರೆ ಸಂಸಾರ ಬಂಧನದಲ್ಲಿದ್ದೇವೆ. ಅದರಲ್ಲಿ ಜಾಸ್ತಿ ಅಶುದ್ಧ ಆದರೆ ಸಿಕ್ಕಾಬಟ್ಟೆ ಬಂಧನ, ಸ್ವಲ್ಪ ಅಶುದ್ಧ ಇದ್ದರೆ ಸಾಮಾನ್ಯ ಬಂಧನ. ಒಟ್ಟಿನಲ್ಲಿ ಮನಸ್ಸಿನ ಅಶುದ್ಧಿ ಅನ್ನೋದು ಸಂಸಾರಕ್ಕೆ ಹೇತು. ಮನಸ್ಸಿನಲ್ಲಿರುವ ಕೊಳೆ ಯಾವುದು ಅಂತ ಈಗ ಪ್ರಶ್ನೆ. ನಮಗೆ ಯಾವುದು ಕೊಳೆ ಅಂತ ಗೊತ್ತಿಲ್ಲದೆ ಮನಸ್ಸನ್ನು ತೊಳೆಯುವ ಬಗೆ ಇಲ್ಲವಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಕೊಳೆ ಯಾವುದು ಕೊಳೆ, ಅದನ್ನು ಆ ಕೊಳೆಯನ್ನು ತೆಗಿಬೇಕಾದರೆ ಮೊದಲು ಕೊಳೆ ಯಾವುದು ಅಂತ ಅರ್ಥ ಆಗಬೇಕಲ್ಲ. ಮಲ ಯಾವುದು, ಮನಸ್ಸನ್ನು ನಿರ್ಮಲಗೊಳಿಸಬೇಕಾದರೆ ನಿರ್ಗತವಾಗಬೇಕಾದ ಮಲ ಯಾವುದು ಅಂತ. ಅದು ಕಾಮ, ಕ್ರೋಧ, ಆಮೇಲೆ ಬೇಕಾದರೆ 6 ಹೇಳ್ಬೋದು ಅಂತ. ಅರಿಷಡ್ವರ್ಗ ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಕರೀತಾರೆ. ಇಷ್ಟೇ ಮನಸ್ಸಿನಲ್ಲಿರುವ ಕೊಳೆ. ಅಂದರೆ ಕಾಮ ಕ್ರೋಧಾದಿಭಿರ್ ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಅಲ್ಲ, ಕಾಮ ಅಂದರೆ ಬೇಕು ಬೇಕು ಅನಿಸುವ ಭಾವ, ಕ್ರೋಧ ಅಂದರೆ ಬೇಕಾದದ್ದು ಸಿಗದೇ ಹೋದರೆ ಇನ್ನೊಬ್ಬರ ಮೇಲೆ ಬರುವ ಸಿಟ್ಟು, ಲೋಭ ಅಂದರೆ ಬೇಕಾದ್ದು ಸಿಕ್ಕಿದಾಗ ಇನ್ನೊಬ್ಬರು ಮುಟ್ಟಬಾರ್ದು ಅಂತ ಹೇಳುವ ಜಿಪುಣತನ. ಇವೆಲ್ಲವೂ ಕೂಡ ಜಾಯತೆ ಕ್ರೋಧ. ಕ್ರೋಧ ಅನ್ನೋದು ಕಾಮದ ಮಗು. ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಬಯಸಿದ್ದು ಸಿಗದೆ ಹೋದರೆ ಸಿಟ್ಟು ಬರ್ತದೆ. ಆದ್ದರಿಂದ ಬಯಕೆ ಮಾಡುವುದೇ ಕಷ್ಟ. ಬಯಕೆ ಅನ್ನುವುದೇ ಸಿಟ್ಟಿಗೆ ಮೂಲಭೂತವಾದಂತಹ ಹೇತು. ಬಯಸಬೇಕಾದದ್ದನ್ನು ಬಯಸಬೇಕು, ಬಯಸಬಾರದ್ದನ್ನು ಬಯಸಬಾರದು. ಬಯಸಿದ್ದು ಸಿಗದೇ ಹೋದರೂ ಕೂಡ ಆತ ಲಾಭಾಲಾಭವು ಜಯ ಜಯವು ಅವೆರಡನ್ನು ಮೆಟ್ಟಿ ಸಮಸ್ಥಿತಿಯಲ್ಲಿ ನಿಂತರೆ ಅವನಿಗೆ ಯೋಗಿ ಅಂತ ಹೆಸರು. ಆ ಯೋಗವನ್ನು ಸಾಧಿಸದೇ ಇದ್ದಂತಹ ವ್ಯಕ್ತಿ ಹೇಗೆ ತಾನೇ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ತಾನೆ ಅಮ್ಮ ಅಂತ ಹೇಳ್ತಾನೆ ಇವ. ಅಮ್ಮನಿಗೆ ಇನ್ನಷ್ಟು ತಲೆ ಬಿಸಿ ಆಗ್ತದೆ. ಇವನ ಹತ್ರ ಎಲ್ಲ ಬಿಸಿ ಕಡಿಮೆ ಮಾಡಿಕೊಳ್ಬೇಕು ಅಂತ ಕೇಳಲಿಕ್ಕೆ ಹೊರಟದ್ದು ಮಗನ ಹತ್ರ. ಈ ಮಗ ಅಮ್ಮನನ್ನೇ ತಲೆ ಒಡೆದು ಹೋಗುವ ಹಾಗೆ ಹೇಳ್ತಾ ಇದ್ದಾನೆ. ಅಮ್ಮ, ಬಿಡುಗಡೆ ಭಾರಿ ಸುಲಭ, ಬಿಡುಗಡೆಗೆ ಮನಸ್ಸು ಕಾರಣ, ಆದರೆ ಮನಸ್ಸನ್ನು ತೊಳೆಯಬೇಕು. ಮನಸ್ಸಿನಲ್ಲಿ ಕಾಮಕ್ರೋಧಾದಿ ಮಲ ಇದೆ, ಮಲದಿಂದ ಮನಸ್ಸು ಬಿಡುಗಡೆ ಹೊಂದಬೇಕು. ಅಮ್ಮ ನೇರವಾಗಿ ಕೇಳ್ತಾಳೆ, ಮಗ ಸುಮ್ಮನೆ ಒಗಟಿನ ರೂಪದಲ್ಲಿ ಹೇಳಬೇಡ. ಮನಸ್ಸಿನಲ್ಲಿ ಕೊಳೆ ಇದೆ, ಅದನ್ನು ತೊಳಿಬೇಕು ಅಂತಿ. ಕೊಳೆ ಯಾವುದು ಅಂತ ಕೇಳಿದರೆ ಕಾಮ ಕ್ರೋಧ ಲೋಭ ಅಂತಿ. ಈ ಕೊಳೆಯನ್ನು ತೊಳೆಯಬೇಕಾದರೆ ಏನು ಮಾಡಬೇಕು ಅಂತ ಹೇಳು. ಸೋಪ್ ಹಿಡ್ಕೊಂಡು ತೊಳಿಲಿಕ್ಕೆ ಬರುತ್ತಾ ಇದು? ನಾನು ನಿನ್ನ ಬಟ್ಟೆಯನ್ನು ಒಗೆದು ಕೊಟ್ಟ ಹಾಗೆ ಕೊಡಲಿಕ್ಕಾಗ್ತದೆ? ಇದನ್ನು ಶುದ್ಧೀಕರಿಸುವುದಂದರೆ ಏನು ಅಂತ ಹೇಳು. ಅಮ್ಮ ಸಿಟ್ಟು ಮಾಡ್ಕೊಳ್ಬೇಡ ಅಂತಾನೆ ಮಗ. ಸಿಟ್ಟು ಮಾಡ್ಕೊಳ್ಬೇಡ, ನಾನು ಹೇಳು ಸಾವಕಾಶವಾಗಿ ಕೇಳು. ಎಲ್ಲಿ ಸಿಟ್ಟು ಬರ್ತದೆ ಅಲ್ಲಿ ಜ್ಞಾನ ನಿಲ್ಲುವುದಿಲ್ಲ. ಸಾವಕಾಶ, ಯಾವುದೇ ರೀತಿಯ ಮಾನಸ ಉದ್ವೇಗ ಇಲ್ಲದೆ ಪರಮ ಶಾಂತತೆಯಿಂದ ಶ್ರವಣ ಅನ್ನುವುದೇ ಮನನಕ್ಕೆ ಹೇತುವಾಗ್ತದೆ. ಅದನ್ನು ಸಾವಕಾಶವಾಗಿ ಕೇಳು. ಮನಸ್ಸಿನ ಕೊಳೆಯನ್ನು ತೊಳೆಯಬೇಕು ಅಂದರೆ ಕೊಳೆ ಯಾವುದು ಅಂತ ನಿನಗೆ ಗೊತ್ತಾಯ್ತಾ? ಕೊಳೆ ಯಾವುದು? ಕಾಮಕ್ರೋಧ. ಅದನ್ನು ತೊಳಿಬೇಕು ಅಂದರೆ ತೆಗೆದು ಹಾಕಬೇಕು ಅಂತ ಅಲ್ಲೋ ಅರ್ಥ. ತೆಗಿಬೇಕು ಅಂತಾದರೆ ಅದು ಬಂದದ್ದು ಯಾಕೆ ಅಂತ ನೋಡು ಅಷ್ಟೇ. ಯಾವುದೇ ಔಷಧ ಕೊಡಬೇಕಾದ್ರೆ ಮೊದಲು ರೋಗ ಏನು ಅಂತ ನೋಡಬೇಕು. ರೋಗ ಯಾವುದು ಅಂತ ಗೊತ್ತಾದ ಕೂಡಲೇ ಔಷಧ ಕೊಡಬಾರ್ದು. ಆ ರೋಗಕ್ಕೆ ಕಾರಣ ಯಾವುದು ಅಂತ ನೋಡಬೇಕು. ಕಫ ಪ್ರಕೋಪದಿಂದ ದೋಷ ಆಗಿದೆಯೋ, ಪಿತ್ತ ಪ್ರಕೋಪದಿಂದಲೋ, ವಾತ ಪ್ರಕೋಪದಿಂದಾಗಿದೆಯೋ, ಅಥವಾ ಇವನಿಗೆ ಏನೋ ಹೆಂಡತಿ ಬೈದದ್ರಿಂದಾಗಿದೆಯೋ, ಇಂಥದ್ದೆಲ್ಲ ಇರ್ತದೆ. ಇದು ಯಾವ ಕಾರಣದಿಂದ ಆಗಿದೆ ಅಂತ ಮೊದಲು ನೋಡಿ ಅದಕ್ಕೆ ಸರಿಯಾದ ಔಷಧಿಯನ್ನು ಕೊಡಬೇಕಲ್ವೇ. ಕಾರಣ ತಿಳಿಯದೆ ಔಷಧವನ್ನು ಕೊಡುವುದು ಹೇಗೆ ವೈದ್ಯನಿಗೆ ಯೋಗ್ಯವಲ್ಲವೋ ಹಾಗೆಯೇ ಈಗ ನಿನಗೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ರೋಗಗಳು ತುಂಬಿದ್ದಾವೆ ಅಂದರೆ ಅದಕ್ಕೆ ಕಾರಣ ಯಾವುದು ಅಂತ ನೋಡಿಕೊಂಡು ಅದನ್ನು ಕಿತ್ತು ಹಾಕಬೇಕು. ಕಾರಣ ತೆಗೆದರೆ ಕಾರ್ಯ ತಾನಾಗಿ ಹೋಗುತ್ತೆ. ಏನು ಕಾರಣ? ಅಹಂ ಮಮಾಭಿಮಾನೋತ್ಥೈಹಿ ಕಾಮಕ್ರೋಧಾದಿಭಿರ್ಮಲೈಹಿ. ಕಾಮಕ್ರೋಧಾದಿ ಮಲಗಳಿಗೆ ಕಾರಣ ಅಹಂಕಾರ ಮತ್ತು ಮಮಕಾರ. ಅಮ್ಮ, ನಾನು ನಾನು ಅಂತೇಳಿ ನಮ್ಮ ಶರೀರದಲ್ಲಿ ಭಾವನೆ ಏನಿದೆ, ಇದರಿಂದಾಗಿ ಬೇಕು ಬೇಕು ಅಂತ ಅನಿಸುತ್ತೆ. ನಿಜವಾಗಿ ನಾನು ಅಂದರೆ ಈ ಶರೀರ ಅಲ್ಲ. ಆದರೆ ಶರೀರ ನಾನಲ್ಲದೆ ಹೋದರೂ ಮನುಷ್ಯ ಶರೀರವನ್ನು ನಾನು ಅಂತ ತಿಳ್ಕೊಳ್ತಾನೆ. ಅವನು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಬೆಳಗ್ಗೆ ಪಾರಣೆಗಿಂತ ಮುಂಚೆ ಒಂದು ಸಲ ತೂಕ ನೋಡ್ತಾನೆ ಎಷ್ಟಾಗಿದೆ ಅಂತ. ಅದೇನಾಗ್ತದೆ, ನಿನ್ನೆ ದಿವಸ 70 ಇದ್ದದ್ದು ಇವತ್ತು 67 ತೋರಿಸ್ತದೆ. ತಲೆ ಬಿಸಿ ಆಗ್ತದೆ, ನಾನು ಎಷ್ಟು ತೆಳ್ಳಗಾಗಿ ಹೋದೆ ಅಂತ. ನಿಜವಾಗಿ ಅವನು ತೆಳ್ಳಗಾದದ್ದಲ್ಲ, ಅವನ ಶರೀರ ತೆಳ್ಳಗಾದದ್ದು. ಶರೀರ ತೆಳ್ಳಗಾದದ್ದರಿಂದ ಅವನಿಗೆ
ರಾಶಿ ಪುಣ್ಯ ಕೂತಿತ್ತು. ಏಕಾದಶಿಯ ದಿವಸ ಬರೀ ಉಪವಾಸ ಮಾಡಿದ್ದು ಮಾತ್ರ ಅಲ್ಲ, ರಾತ್ರಿ ಪೂರ್ತಿ ಅದು ಯಾರೋ ರಾಮಚಂದ್ರಾಚಾರ್ಯ ಪದ್ಯ ಕೇಳಿಕೊಂಡು ಕಲ್ತದ್ದು ರಾತ್ರಿ ಪೂರ್ತಿ. ಇದಿಷ್ಟು ಮಾಡಿದ್ರಿಂದ ಅವನಿಗೆ ಒಂದಷ್ಟು ಪುಣ್ಯ ರಾಶಿ ಬೀಳಲಿಲ್ವಾ? ಅಷ್ಟು ಪುಣ್ಯ ರಾಶಿ ಬಿದ್ದದ್ದು ಆತ್ಮನಿಗೆ. ಆದರೆ ಇವ ಅಂದುಕೊಂಡದ್ದೇನು? ತೆಳ್ಳಗಾಗಿ ಹೋಗಿದ್ದೇನೆ. ತೆಳ್ಳಗಾಗಿ ಹೋಗಲಿಲ್ಲ ಅವ, ಶರೀರ ತೆಳ್ಳಗಾಯಿತು. ಶರೀರಕ್ಕೆ ಬೇಕಾದದ್ದೆಲ್ಲ ಆತ್ಮಕ್ಕೆ ಬೇಕಾಗುವುದಿಲ್ಲ. ಆದರೆ ಶರೀರವೇ ನಾನು ಅಂತ ಅಂದುಕೊಂಡವನಿಗೆ ಶರೀರಕ್ಕೆ ಆ ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವ ಏಕಾದಶಿ ದಿವಸ ಮಧ್ಯಾಹ್ನದ ದಿವಸ ಹೊತ್ತಿಗೆ ಒಂದು ದೊಡ್ಡ ಉಪಾಹಾರದ ಕೂಟವನ್ನು ಏರ್ಪಡಿಸ್ತಾನೆ. ಯಾಕೆ? ಶರೀರಕ್ಕೆ ಬೇಕಾಯಿತು, ಅದು ಆತ್ಮಕ್ಕೆ ಬೇಕಾಗಿರುವುದಿಲ್ಲ. ಹಾಗಾದರೆ ಶರೀರವೇ ನಾನು ಅನ್ನುವ ಒಂದು ವಿಶೇಷ ಭಾವನೆ ಏನಿದೆ, ಇದಕ್ಕೆ ಅಹಂಕಾರ ಅಂತ ಹೆಸರು. ನಾನು ಅನ್ನುವ ಒಂದು ತಪ್ಪಾದ ಜ್ಞಾನ, ಅಭಿಮಾನ, ಅಹಂಮಾನ ಅಂತ ಕರೀತಾರೆ. ಈ ಅಹಂ ಅಭಿಮಾನದ ಕಾರಣದಿಂದ ಅವನಿಗೆ ಕಾಮನೆಗಳು ಶುರುವಾಯಿತು. ಬೇಕು ಬೇಕು, ಅದು ಶರೀರಕ್ಕೆ ಬೇಕು, ನನಗೆ ಬೇಡ, ಆದರೆ ಶರೀರಕ್ಕೆ ಬೇಕಾದದ್ದು ನನಗೆ ಬೇಕು ಅಂತ ಕಾಮನೆಗಳು ಹುಟ್ಟಿತು. ಈ ಕಾಮನೆಗಳು ಕೊನೆಗೆ ಎಲ್ಲಿ ತನಕ ಬೆಳೆಯಿತು ಅಂದರೆ ಮಮ ಮಮ ಅನ್ನುವುದು ಹುಟ್ಟಿತು. ಅಹಂ ಅಹಂ ಇದ್ದದ್ದು, ಆಮೇಲೆ ಮಮ. ಆ ಅಹಂ ಅನ್ನೋದರಿಂದ ಒಂದು ಮನೆ ಕಟ್ಟಿದೆ. ಮನೆ ಕಟ್ಟಿದ ಮೇಲೆ ಅವನಿಗೆ ಅದರಲ್ಲಿ ಹೆಸರು ಹಾಕಿದ, ಶ್ರೀಯುತ ಅಂತ ತನ್ನ ಹೆಸರು ಹಾಕಿದ. ತನ್ನ ಹೆಸರು ಮಾತ್ರ ಹಾಕಿದರೆ ಚೆನ್ನಾಗಿರುವುದಿಲ್ಲ ಅಂತ ದೇವರದ್ದು ಯಾವುದೋ ಒಂದು ಹೆಸರು ಬೇಕು ಅಂತ ಶ್ರೀವತ್ಸ ನಿಲಯ ಅಂತ ಏನೋ ಒಂದು ಹಾಕ್ತಾನೆ ಅದಕ್ಕೆ ಹೆಸರು. ಎಲ್ಲ ಹಾಕಿದ ಮೇಲೆ ಯಾರಾದರೂ ಕೇಳಿದರೆ ಮನೆ ಹೇಗಿದೆ? ನಮ್ಮ ಮನೆ ನೋಡಿ ಆಮೇಲೆ ನಿಮ್ಮದೆಲ್ಲ ಅಂತ ಹೇಳ್ತಾರೆ. ಅಷ್ಟು ಚಂದ, ನಮ್ಮ 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 ಅಂತ ಶುರುವಾಯ್ತಲ್ವ. ಸಂಸ್ಕೃತದಲ್ಲಿ ಇದನ್ನು ಮಮ ಮಮ ಅಂತ ಹೇಳ್ತಾರೆ. ಆ ಮನೆಗೆ ಯಾರಾದರೂ ಬಂದು ಒಂದು ಆಣಿ ಹೊಡೆದು ನಮ್ಮದೊಂದು ಕ್ಯಾಲೆಂಡರ್ ಹಾಕ್ತೇನೆ ಅಂತ ಆಣಿ ಹೊಡೆಯುವುದಕ್ಕೆ ಬಂದರೆ ಆ ಆಣಿ ಹೊಡಿತಾ ಇರುವಾಗ ಇವನ ಎದೆಗೇ ಹೊಡೆದ ಹಾಗೆ ಭಾವನೆ ಆಗ್ತದೆ ಅವನಿಗೆ. ಯಾಕಂದರೆ ಅಷ್ಟು ಮಮ ಮಮ ಅನ್ನುವ ಭಾವ ಅದರಲ್ಲಿ ಹೊಂದುತ್ತಲ್ವ. ಈ ಅಹಂಕಾರ ಮಮಕಾರದಿಂದ ಅಲ್ವೇ ಕಾಮ ಕ್ರೋಧ ಲೋಭ ಎಲ್ಲಕ್ಕೂ ಮೂಲ ಅಹಂಕಾರ ಮಮಕಾರಗಳು. ಅಮ್ಮ ಅಹಂ ಮಮಾಭಿಮಾನೋತ್ಥೈಹಿ ಕಾಮಕ್ರೋಧಾದಿವಿರ್ಮಲೈಹಿ. ಅಹಂಕಾರ ಮಮಕಾರಗಳಿಂದ ಜನ್ಮ ತಾಳಿರತಕ್ಕಂತಹ ಕಾಮಕ್ರೋಧಾದಿ ಮಲದಿಂದ ವೀತಂ ಯದಾ ಮನಃ, ಯಾವಾಗ ಮನಸ್ಸು ಆ ಮಲವನ್ನು ಕಳೆದುಕೊಳ್ತದೋ ಶುದ್ಧಂ ಅದುಃಖಂ ಅಸುಖಂ ಶಿವಂ, ಆವಾಗ ಆ ಮನಸ್ಸು ಶಿವ ಅಂತ ಕರೆಸಿಕೊಳ್ತದೆ, ಪರಮ ಮಂಗಳ ಅಂತ ಕರೆಸಿಕೊಳ್ತದೆ. ಆ ಮನಸ್ಸು ಮೋಕ್ಷಕ್ಕೆ ಹೇತು. ಅಮ್ಮ ಅಂಥ ಮನಸ್ಸನ್ನು ಸಂಪಾದಿಸಿಕೋ. ಯಾಕಂದರೆ ಮನಸ್ಸು ಭಾರವಾಗಿದೆ. ಮನಸ್ಸಿನಲ್ಲಿ ಬೇಡದೇ ಇದ್ದ ಕಾಮಕ್ರೋಧಾದಿ ಮಲಗಳು ಸೇರಿದ್ರಿಂದ ತುಂಬ ಭಾರವಾಗಿದೆ. ಸಂಸಾರವೆಂಬ ಸಾಗರದಲ್ಲಿ ಆಳಕ್ಕೆ ಹೋಗ್ತದೆ ಭಾರವಾದ ಈ ಮನಸ್ಸು. ಆಳಕ್ಕೆ ಹೋದದ್ದು ಭಾರ ಇದ್ದದರಿಂದ ಅದನ್ನು ಲಘುವಾಗಿಸಬೇಕು. ಅದರಲ್ಲಿದ್ದ ಕೊಳೆ ತೆಗಿಬೇಕು. ತೊಳೆದಾಗ ಅದು ಲಘುವಾಗ್ತದೆ. ಒಳಗೆ ಟೊಳ್ಳಾದಂತಹ ಒಂದು ಕೊಬ್ಬರಿ ತೆಂಗಿನಕಾಯಿ ಹಾಗೆ ಆಗ್ತದೆ. ಆವಾಗ ಆಳಕ್ಕಿದ್ದಂತಹ ಆ ಕಾಯಿ ಹೇಗೆ ಮೇಲಕ್ಕೆ ಬರ್ತದೋ ಹಾಗೆ ನಮ್ಮ ಮನಸ್ಸು ಸಂಸಾರ ಸಾಗರದ ಆಳದಲ್ಲಿ ಮುಳುಗಿದ್ದದ್ದು ಮತ್ತೆ ಮೇಲಕ್ಕೆ ಸಂತತಂ ಊರ್ಧ್ವಗಮನಂ, ನಿರಂತರ ಊರ್ಧ್ವಗಮನ, ಊರ್ಧ್ವ ಅನಿಸಿದಂತಹ ಊರ್ಧ್ವ ಮೂಲಂ ಅಂತ ಕರೆಸಿಕೊಂಡ ಭಗವಂತನಲ್ಲಿ ಹೋಗಿ ಸೇರ್ತದೆ. ಭಗವಂತ ಪುರುಷನಲ್ಲಿ ಮನಸ್ಸು ಸೇರುವುದೇ ಮೋಕ್ಷ ಹೇತು. ಅಮ್ಮ ಜೋರು ಮಾಡ್ತಾಳೆ ಮಗನಿಗೆ. ದೊಡ್ಡ ವೇದಾಂತ ಹೇಳ್ತೀನಿ ನನಗೆ. ನಾನು ಮೊದಲೇ ಹೇಳಿದ್ದೇನೆ, ನಾನು ಗುರುಕುಲದಲ್ಲಿ ಓದಿದವಳಲ್ಲ, ಅರ್ಥ ಆಗುವ ಹಾಗೆ ಹೇಳಬೇಕು. ನೀನೇನು ಹೇಳ್ತಾ ಇದ್ದಿ? ಮನಸ್ಸು ತೊಳೆದ್ರೆ, ಮನಸ್ಸಿನಲ್ಲಿದ್ದ ಕಾಮಕ್ರೋಧ ಎಲ್ಲ ತೆಗೆದು ಲಘುವಾದರೆ ಅದು ಮೇಲಕ್ಕೆ ಬರ್ತದೆ. ತೊಳೆಯುವುದು ಹೇಗೆ? ಅದೇ ಹೇಳ್ತಾ ಇಲ್ಲ. ಬರೀ ಮಲ ಯಾವುದು? ಅದು ಕಾಮಕ್ರೋಧ. ಅದಕ್ಕೆ ಕಾರಣ ಯಾವುದು? ಅಹಂಕಾರ ಮಮಕಾರ. ಅಹಂಕಾರ ಮಮಕಾರ ಬಿಡುವುದು ಹೇಗೆ ಅಂತ ಹೇಳು. ಅದನ್ನು ಬಿಡುವುದಕ್ಕೆ ಮಾರ್ಗ ಏನು? ಮಗ ಹೇಳ್ತಾನೆ, ಸ್ವಲ್ಪ ಕಷ್ಟ ಉಂಟು ಅಂತ ಹೇಳ್ತಾನೆ. ಅಹಂಕಾರ ಮಮಕಾರ ಬಿಡುವುದಕ್ಕೆ ಸ್ವಲ್ಪ ಕಷ್ಟ ಉಂಟು, ಆದರೆ ಭಾರಿ ಸುಲಭ. ಇವನು ಪಾಠ ಮಾಡುವುದಕ್ಕೆ ಹೇಳಿ ಮಾಡಿಸಿದ ಹುಡುಗ. ಮೊದಲು ಮಕ್ಕಳಿಗೆ ಹೇಳಬೇಕು, ತುಂಬ ಕಷ್ಟ ಉಂಟು, ಜಾಗ್ರತೆ. ಆಗ ಜಾಗ್ರತೆ ಆಗ್ತಾನೆ. ಭಾರಿ ಸುಲಭ, ಇಲ್ಲದೆ ಹೋದರೆ ಅರ್ಥವೇ ಆಗೋಲ್ಲ ಅವರಿಗೆ. ನನಗೆ ಭಾರಿ ಸುಲಭ ಅಂತಲೇ ಹೇಳಿ ಪಾಠ ಹೇಳಬೇಕು. ಹೇಳ್ತಾನೆ, ಅದು ಭಾರಿ ಸುಲಭ. ಏನಂದರೆ ಸಂಘ ಬಿಡಬೇಕು ಅಷ್ಟೇ. ಸಂಘಸ್ತು ಸರ್ವಥಾ ತ್ಯಾಜ್ಯ ಯದಿ ತ್ಯಕ್ತು ನ ಶಕ್ಯತೆ ಸದ್ಭಿರೇವ ಸಕರ್ತವ್ಯ ಸಂತಃ ಸಂಘಸ್ಯ ಭೇಷಜಂ. ಸಂಘ ಬಿಡಬೇಕು. ಸಂಘ ಅನ್ನುವುದೇ ಮನುಷ್ಯನಿಗೆ ಈ ಸಂಸಾರವೆಂಬ ಬಂಧನದಲ್ಲಿ ಕಟ್ಟಿ ಹಾಕಿದ ಅಜರ ಪಾಶ. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಪ್ರಸಂಗ ಬರೀ ಸಂಘ ಅಲ್ಲಂತೆ, ಅದಕ್ಕೊಂದು ಸೇರಿಸಿದ್ದಾರೆ. ಸಿಕ್ಕಾಬಟ್ಟೆ ಸಂಘ. ಬರೀ ಪ್ರಸಂಗ ಅಲ್ಲ, ನಾವು ಒಂದು ಅಧಿಕ ಅಂತ ಬೇರೆ ಸೇರಿಸುವ, ಅಧಿಕ ಪ್ರಸಂಗ ಅಂತ ಬೇಕಾದ್ರೆ ಸೇರಿಸಿಕೊಳ್ಳಿ. ಇದು ಸಾಮಾನ್ಯ ಪ್ರಸಂಗ ಅಲ್ಲ, ಸಿಕ್ಕಾಬಟ್ಟೆ ಸಂಘ ಉಂಟಲ್ವ. ಆಸಕ್ತಿ ಸಂಸಾರದಲ್ಲಿ, ಸಂಸಾರಕ್ಕೆ ಸಂಬಂಧಪಟ್ಟವರಲ್ಲಿ
ಈ ಉಂಟಾದಂತಹ ಆಸಕ್ತಿ ಅದು ಸಂಸಾರದಲ್ಲಿ ಕಟ್ಟುಹಾಕುವುದಕ್ಕೆ ಇರತಕ್ಕಂತಹ ದೊಡ್ಡ ಅಜರ ಪಾಶ. ಬರೀ ಹಗ್ಗ ಅಲ್ಲ, ಯಾವತ್ತಿಗೂ ಕೂಡ ತುಂಡಾಗದೇ ಇರತಕ್ಕಂತಹ, ಜೀರ್ಣವಾಗದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ಪಾಶ. ಅದು ಒಂದು ರೀತಿ ಪ್ಲ್ಯಾಸ್ಟಿಕ್ ಹಗ್ಗ ಇದ್ದ ಹಾಗೆ, ಯಾವತ್ತೂ ಹೋಗುವುದಿಲ್ಲ. ಬೇರೆ ಹಗ್ಗ ಆದರೂ ಸ್ವಲ್ಪ ಎಳೆದು ಖಾಲಿ ಆಗುತ್ತೆ. ಪ್ಲ್ಯಾಸ್ಟಿಕ್ ಹಗ್ಗ ಒಂದು ಸಲ ಕಟ್ಟಿ ಹಾಕಿದರೆ ಅದಕ್ಕೆ 25 ವರ್ಷ ಬೇಕು ಸ್ವಲ್ಪ ಜೀರ್ಣ ಆಗುವುದಕ್ಕೆ. ಇದು ಇಷ್ಟು ಜೀರ್ಣವೇ ಆಗದೇ ಇರುವ ಹಗ್ಗ ಇದು ಪ್ರಸಂಗ. ಸರಿ, ಪ್ರಸಂಗವನ್ನು ತೆಗೆಯುವ ಬಗೆ ಹೇಗೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ. ಸಂಘ ಮೂಲಭೂತವಾದ ಹೇತು ಅನ್ನುವುದು ಅರ್ಥ ಆಯಿತು. ಆ ಸಂಘವನ್ನು ಬಿಡುವ ಬಗೆ ಹೇಗೆ? ತುಂಬ ಕಷ್ಟ ಉಂಟು. ಯಾಕಂದರೆ ಅವ ಒಂದು ಸಂಘಕ್ಕೆ ಸಿಕ್ಕಿ ಹಾಕಿಕೊಂಡ್ರೆ ಸಂಘ ಬಿಡಲಿಕ್ಕಾಗೋದಿಲ್ಲ. ಅಕಸ್ಮಾತ್ ಆ ಸಂಘ ಬಿಟ್ಟ ಅಂದರೆ ಮತ್ತೊಂದು ಸಂಘಕ್ಕೆ ಸೇರಿದ ಅಂತ ಅರ್ಥ. ಅವನು ಅದು ಯಾವುದು ರಾಜಕೀಯ ಪಕ್ಷ ಬೇಕಾದರೂ ಆಗ್ಬೋದು. ಈ ಪಕ್ಷ ಬಿಟ್ಟನಾ? ಅಲ್ಲ, ಆ ಪಕ್ಷಕ್ಕೆ ಸೇರಿದ ಅಂತ. ಒಂದು ಸಂಘ ಬಿಟ್ಟರೆ ಇನ್ನೊಂದು, ಜನತಾ ಸಂಘ ಬಿಟ್ಟರೆ ಇನ್ನೊಂದು ಸಂಘಕ್ಕೆ ಸೇರ್ತಾನೆ. ಆ ಸಂಘವನ್ನು ಬಿಟ್ಟ ಅಂದರೆ ಮಾತು ಸಂಘಕ್ಕೆ ಬಂದ ಅಂತ ಅರ್ಥ. ಅಥವಾ ಸಂಘ ಬಿಟ್ಟಿರಲ್ಲವ. ಸರ್ವಸಂಘ ತ್ಯಾಗಿ ಅಂತ ಹೇಳಿದರೆ ಯಾವುದೋ ಒಂದು ಸಂಘ, ವಿದ್ಯಾರ್ಥಿಗಳ ಸಂಘವೋ, ಒಂದು ಕೂಟವೋ, ಒಂದು ಸನ್ಯಾಸಿಗಳ ಸಂಘ ಬೇರೆ ಇರ್ತದೆ, ಒಟ್ಟು ಸಂಘವೇ. ಹಾಗಾದರೆ ಸಂಘ ತ್ಯಾಗ ಅಂತ ಆಯ್ತು. ಸರ್ವಸಂಘ ಪರಿತ್ಯಾಗಿಗಳು ಅಂತ ಹೇಳುವವರೂ ಸಂಘದಲ್ಲೇ ಇರ್ತಾರಲ್ಲ. ಹಾಗಾದರೆ ಸಂಘ ತ್ಯಾಗ ಹೇಗೆ ಸಾಧ್ಯ ಆಗ್ತದೆ ಹೇಳಿ? ಮನುಷ್ಯನಿಗೆ ಸಂಘ ತ್ಯಾಗ ಸಾಧ್ಯವೇ ಇಲ್ಲ. ಅವನು ಸಂಘ ಜೀವಿ ಅಂದ ಮೇಲೆ ಸಂಘ ಬಿಡುವುದು ಹೇಗೆ? ಅದಕ್ಕೆ ಹೇಳಿದ, ಸಂಘಸ್ತು ಸರ್ವತಾ ತ್ಯಾಜ್ಯ. ನೀನು ಸಂಸಾರದಿಂದ ಬಿಡುಗಡೆ ಹೊಂದಬೇಕು, ಸಂಘ ತ್ಯಾಗ ಮಾಡಲೇಬೇಕು. ಸಂಘ ತ್ಯಾಗ ಮಾಡಲಿಕ್ಕೆ ಆಗುವುದಿಲ್ಲ ಅಲ್ವ ನಿಮಗೆ? ಹಾಗಾದರೆ ಒಂದು ಉಪಾಯ ಇದೆ. ಏನು ಅಂದರೆ, ಸಂಘ ಮಾಡು. ಯಾರಲ್ಲಿ? ಸದ್ಭಿರೇವ ಸಕರ್ತವ್ಯ. ಸಜ್ಜನರ ಜೊತೆಗೆ ಸಂಘ ಮಾಡು. ಸತ್ಸಂಗ ಅನ್ನುವುದು ಸಂತಸ್ಸಂಗಸ್ಯ ಭೇಷಜಂ. ಸಜ್ಜನರ ಸಂಘ ಅನ್ನುವುದು ದುರ್ಜನ ಸಂಘವನ್ನು ಬಿಡುವುದಕ್ಕೆ ಇರತಕ್ಕಂತಹ ದೊಡ್ಡ ಔಷಧ. ಅದರ ಸತ್ಸಂಗವನ್ನು ಮಾಡು. ಆ ಸತ್ಸಂಗದ ಮೂಲಕ ನೀನು ಬೇಡದೇ ಇದ್ದ ಸಂಘಗಳನ್ನೆಲ್ಲ ಕಳೆದುಕೊಡ್ತಿ. ಸಂಘಗಳ ತ್ಯಾಗದಿಂದಾಗಿ ನಿನಗೆ ಮುಂದಕ್ಕೆ ಒಂದು ಮಾರ್ಗ ಇದೆ. ಅಂತೂ ಸತ್ಸಂಗ ಮಾಡು. ಅಮ್ಮನಿಗೆ ಈಗ ಸ್ವಲ್ಪ ಖುಷಿಯಾಯಿತು. ಒಂದು ಒಳ್ಳೆಯ ವಿಷಯ ಹೇಳಿದಿ. ಇಲ್ಲಿಯ ತನಕ ಅರ್ಥವೇ ಆಗ್ತಿರಲಿಲ್ಲ. ಈಗ ಸಜ್ಜನರ ಸಂಘ ಮಾಡಿದರೆ ಆಮೇಲೆ ಒಂದೊಂದೊಂದೊಂದೇ ಸೋಪಾನ ಕ್ರಮದಲ್ಲಿ ಮೋಕ್ಷಕ್ಕೆ ಹೋಗಬಹುದು. ಸಜ್ಜನ ಸಂಘ ಮಾಡಬೇಕಾದ್ರೆ ಒಂದು ಸಮಸ್ಯೆ ಇದೆ ನನ್ನಲ್ಲಿ. ಏನು ಅಂದರೆ, ಯಾರು ಸಜ್ಜನರು? ಸಾಧುಗಳು ಅಂದರೆ ಯಾರು? ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ ಅಂತ ಒಂದು ಮಾತು ಧರ್ಮಶಾಸ್ತ್ರದಲ್ಲಿದೆ. ಕಾಷಾಯ ವಸ್ತ್ರವನ್ನು ಧರಿಸಿ ದಂಡಧಾರಣೆ ಮಾಡಿದವರೆಲ್ಲ ಸಾಧುಗಳು. ಅದನ್ನು ಮಾಡದೇ ಇದ್ದಂತಹ ಸಾಧು ಸಂತರೂ ಇದ್ದಾರೋ. ಗೃಹಸ್ಥರಾಗಿಯೂ ಸಾಧುಗಳು ಇರಬಹುದು, ಬ್ರಹ್ಮಚಾರಿಯೂ ಸಾಧು ಆಗಬಹುದು. ಅಥವಾ ವರ್ಣಕ್ರಮದಲ್ಲೋ ಲಿಂಗಕ್ರಮದಲ್ಲೋ ಸಾಧುಗಳನ್ನು ನಿರ್ಣಯಿಸಬೇಕೋ, ಏನು ಕ್ರಮ? ಅದಕ್ಕೆ ಹೇಳ್ತಾನೆ, ಅಮ್ಮ ಅದು ಯಾವುದೂ ನಡೆಯುವುದಿಲ್ಲ. ಈತ ಸಾಧು ಇದ್ದಾನೆ, ಈತ ಅಸಾಧು ಇದ್ದಾನೆ ಅನ್ನುವುದನ್ನು ಆತ ಉಟ್ಟ ವಸ್ತ್ರದಿಂದ ನಿರ್ಧರಿಸಲಿಕ್ಕಾಗುವುದಿಲ್ಲ. ಆತ ಶಿಖಾಧಾರಣ ಮಾಡಿದ್ದಾನೋ, ಶಿಖೆಯನ್ನು ಬಿಟ್ಟಿದ್ದಾನೋ, ತೆಗೆದಿದ್ದಾನೋ, ಮುಂಡಿಯಾಗಿದ್ದಾನೋ, ಇದೂ ಕೂಡ ಆತನಿಗೆ ಸಾಧುತ್ವವನ್ನು ನಿರ್ಣಯಿಸುವಂಥದ್ದಲ್ಲ. ಹಾಗಾದರೆ ಸಾಧು ನಿರ್ಧಾರ ಹೇಗೆ? ಈ ಲಕ್ಷಣ ಉಂಟೋ ಅವನು ಸಾಧು. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತ ಸಾಧವ ಸಾಧು ಭೂಷಣ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿಯೇ ದೃಢಾಂ. ಸಜ್ಜನರು ಸಾಧುಗಳು ಅಂದರೆ ಹೀಗಿರ್ತಾರೆ ನೋಡಮ್ಮ. ಅವರಿಗೆ ಸಿಟ್ಟು ಬರುವುದಿಲ್ಲ. ನೋಡಿ, ಎಷ್ಟು ಜನ ಡಿಲೀಟ್ ಆದರೂ ಯೋಚನೆ ಮಾಡುವ. ಸಾಧುಗಳು ಆದರೆ ಹೇಗೆ ಅಂದರೆ ಅವರಿಗೆ ಸಿಟ್ಟು ಬರುವುದಿಲ್ಲ. ಯಾಕೆ ಸಿಟ್ಟು ಬರುವುದಿಲ್ಲ ಅಂತೇಳಿದರೆ, ಅವರು ಎಲ್ಲವನ್ನೂ ಬಹಳ ಸುಲಭವಾಗಿ ಎದುರಿಸ್ತಾರೆ, ಫೇಸ್ ಮಾಡ್ತಾರೆ. ಅವರಿಗೆ ಎದುರಿಸುವುದು ಕಷ್ಟ ಇಲ್ಲ. ಮನುಷ್ಯನಿಗೆ ಸಿಟ್ಟಿಗೆ ಕಾರಣ ಅವಮಾನ, ದೌರ್ಬಲ್ಯ, ಇದು ಎರಡು ಮುಖ್ಯವಾಗಿ ಸಿಟ್ಟಿಗೆ ಕಾರಣ. ಅದರಲ್ಲಿ ಅವಮಾನ ಯಾರಿಂದ ಆಗ್ತದೆ? ಒಂದೋ ಚಿಕ್ಕವರಿಂದ ಆಗ್ತದೆ, ಒಂದೋ ದೊಡ್ಡವರಿಂದ ಆಗ್ತದೆ, ಇಲ್ಲವೋ ಸಂಸ್ಕಾರದಿಂದ ಆಗ್ತದೆ. ಇಷ್ಟೇ ಅಲ್ಲೋ ಅವಮಾನ ಆಗುವುದಕ್ಕೆ ಅವಕಾಶ ಇರುವುದು. ಚಿಕ್ಕವರಿಂದ ಅವಕಾಶ ಏನಾದರೂ ಅವಮಾನವಾದರೆ ಇವರು ಕರುಣೆಯನ್ನು ತೋರ್ತಾರೆ. ಅವರಲ್ಲಿ ಕರುಣೆ ಅನ್ನುವ ರಾಶಿ ಇರ್ತದೆ. ಅವರಿಗೆ ಸಾಧುಗಳು ಅಂತ ಹೆಸರು. ಅವರು ಕರುಣೆ, ಅಯ್ಯೋ ಪಾಪ ಚಿಕ್ಕ ಮಕ್ಕಳು, ಏನು ಅರ್ಥ ಆಗುತ್ತೆ ಇವುಗಳು, ನಾವೇ ಹೆತ್ತ ಮಕ್ಕಳಲ್ವಾ, ನಮ್ಮ ಬೈತಾರೆ, ಏನು ಮಾಡುವುದು ಅಂತ ಮಕ್ಕಳ ಮೇಲೆಯೂ ಕರುಣೆ ಅನ್ನೋದು ಇರ್ತದೆ. ಚಿಕ್ಕವರಿಂದ ತೊಂದರೆಯಾದಾಗ ಕರುಣೆ ಅನ್ನುವ ಕಾರಣದಿಂದ ತಾನು ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ, ಸಿಟ್ಟಿಗೆ ಒಳಗಾಗುವುದಿಲ್ಲ. ದೊಡ್ಡವರಿಂದ ಏನಾದರೂ ಆದರೂ ಅವರಲ್ಲಿ ತಿತಿಕ್ಷಾ, ತಾಳುವಿಕೆ ಅನ್ನುವ ಒಂದು ದೊಡ್ಡ ಧರ್ಮ ಇರ್ತದೆ. ಅದಕ್ಕಿಂತ ದೊಡ್ಡ ತಪಸ್ಸು ಇಲ್ಲ ಅಂತ ದಾಸರು ಹೇಳ್ತಾರೆ. ಅಂತಹ ತಿತಿಕ್ಷಾ, ತಿತಿಕ್ಷವಃ ಕಾರುಣಿಕಾಹ. ತಿತಿಕ್ಷಾ ಅಂದ್ರೇನು? ಸಹನೆ. ಸಹನೆಯ ಹಿನ್ನೆಲೆಯಲ್ಲಿ ಅವರಿಗೆ ಧರ್ಮದ ಜ್ಞಾನ ಇರ್ತದೆ. ಏನಂದರೆ,
ನಾನು ಇವತ್ತು ಏನನ್ನು ದೊಡ್ಡವರಿಂದ ತೊಂದರೆಯನ್ನು ಅನುಭವಿಸ್ತೇನೋ ಅದಕ್ಕೆ ನನ್ನ ಜನ್ಮಾಂತರದ ಕರ್ಮ ಕಾರಣ ಅಂತ ಅವನಿಗೆ ಸ್ಪಷ್ಟ ಗೊತ್ತಿರ್ತದೆ. ನಾನು ಜನ್ಮಾಂತರದಲ್ಲಿ ಇವರನ್ನು ಏನೋ ಅವಮಾನಿಸಿದ್ದೇನೆ, ಅದಕ್ಕೆ ಇವತ್ತು ನಾನು ತಪ್ಪು ಮಾಡದೇ ಹೋದರೂ ದೊಡ್ಡವರು ನನ್ನನ್ನು ಯದ್ವಾ ಸಭೆಯಲ್ಲಿ ಬೈದಿದ್ದಾರೆ ಅಂತ ಅಂದ್ಕೊಂಡು ನನ್ನ ಕರ್ಮ ಗುರುಗಳು ಬೈದದ್ದು ಅಂತ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾನೆ. ಬಯಸಿಕೊಂಡದ್ದನ್ನು ಕೂಡ ಭಕ್ತಿಯಿಂದ ಸ್ವೀಕಾರ ಮಾಡಿ ತಾನು ಹೊಟ್ಟೆಗೆ ಹಾಕಿಕೊಳ್ತಾನೆ. ಇದಕ್ಕೆ ಭಾಗವತದಲ್ಲಿ ಚಿತ್ರಕೇತುವಿನ ಕಥೆ ದೃಷ್ಟಾಂತ. ಇದಕ್ಕೆ ಏನು ಕಾರಣ ಆಯಿತು? ಆ ಸಾಧುತ್ವದ ಹಿನ್ನೆಲೆಯಲ್ಲಿ ಆತನ ಕರ್ಮ ಸಿದ್ಧಾಂತದ ಬಗ್ಗೆ ದೃಢವಾದ ನಂಬಿಕೆ ಜೊತೆಗೆ ತಿತಿಕ್ಷ, ಸಹನಾಶಕ್ತಿ, ಸಹನಶೀಲತೆ ಅನ್ನೋದು ಕಾರಣವಾಯಿತು. ಸಹನಶೀಲತೆಯ ಹಿನ್ನೆಲೆಯಲ್ಲಿ ಕರ್ಮ ಸಿದ್ಧಾಂತದ ಮರ್ಮ ಅವನಿಗೆ ಗೊತ್ತಿರಬೇಕಾಗ್ತದೆ. ಈ ಕರ್ಮ ಸಿದ್ಧಾಂತವನ್ನು ಎಡವಟ್ಟಾಗಿ ಉಪಯೋಗಿಸಬಾರ್ದು. ಕೆಲವರು ಹೀಗೂ ಉಪಯೋಗಿಸುವುದು ಅಂತುಂಟು. ಅಲ್ಲಿ ಯಾರೋ ಜಾರು ಬಿದ್ದರೆ ಇವನು ಹೋಗಿ ಎಬ್ಬಿಸುವುದಿಲ್ಲ. ಕೇಳ್ತಾನೆ, ಜಾರಿ ಬಿದ್ದಿದ್ದಾರೆ, ನೀವು ಗಟ್ಟಿದ್ದೀರಿ, ಹೋಗಿ ಎಬ್ಬಿಸಿ ಅಂತ. ಇವು ಹೇಳ್ತಾನೆ, ಅವರ ಜನ್ಮಾಂತರದ ಕರ್ಮ ಅಲ್ವ ಅವರು ಜಾರಿ ಬಿದ್ದದ್ದು, ನಾನು ಎಬ್ಬಿಸಿದರೆ ಕರ್ಮ ಸಿದ್ಧಾಂತಕ್ಕೆ ಬಾಧಕ ಆಗೋದಿಲ್ಲ, ಇವನ ಲೆಕ್ಕಾಚಾರ. ಇದು ಇವನಲ್ಲಿರ್ತಕ್ಕಂತಹ ಕರ್ಮ ಸಿದ್ಧಾಂತದ ಅಪಜ್ಞಾನ, ತಪ್ಪಾದ ಜ್ಞಾನ. ನಿಜವಾಗಿ ಅವನು ಹೀಗೂ ಯೋಚಿಸ್ಬೋದಿತ್ತಾ? ಈಗ ಜಾರಿ ಬಿದ್ದವನನ್ನು ನಾನು ಎಬ್ಬಿಸದೆ ಹೋದರೆ ಜನ್ಮಾಂತರದಲ್ಲಿ ನಾನು ಜಾರಿ ಬಿದ್ದಾಗ ಯಾರೂ ಎಬ್ಬಿಸದೆ ಹೋದಾರು, ಹೀಗೂ ಯೋಚಿಸ್ಬೋದಲ್ಲ. ಅದನ್ನ ಕರ್ಮ ಸಿದ್ಧಾಂತ ಅನ್ನೋದು ಮನುಷ್ಯನ ವೇದಾಂತದ ಪ್ರಜ್ಞೆಯಲ್ಲಿ ಲೌಕಿಕ ಜೀವನದಲ್ಲಿ ಎರಡೂ ಕಡೆಯನ್ನೂ ಕೂಡ ಹೊಂದಿಸಿಕೊಂಡು ಸಾಗುವುದಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನ ಅದು. ಹೊರತು ತನ್ನಲ್ಲಿರತಕ್ಕಂತಹ ಆಲಸ್ಯಾದಿಗಳನ್ನು ಮರೆಮಾಚಿ ಮುಚ್ಚಿಕೊಂಡು ಸಂಭಾವಿತನ ಹಾಗೆ ತೋರಿಸಿಕೊಳ್ಳುವುದಕ್ಕೋಸ್ಕರ ಕರ್ಮ ಸಿದ್ಧಾಂತ ಇರುವುದಲ್ಲ. ಆ ಕರ್ಮ ಸಿದ್ಧಾಂತವನ್ನು ನಾವು ದೃಢವಾಗಿ ನಂಬಿದಾಗ ದೊಡ್ಡವರಿಂದ ಯಾವ ಸಮಸ್ಯೆ ಆದರೂ ನಾವು ದೊಡ್ಡವರ ಮೇಲೆ ಹಾರಾಡಿ ಕುಣಿದಾಡುವ ಕೆಲಸ ಮಾಡುವುದಿಲ್ಲ. ಇದಕ್ಕೆ ತಿತಿಕ್ಷಾ ಅನ್ನುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಮೂರನೆಯದ್ದು, ಸಮಸ್ಕಂಧರು ಯಾರೇ ಏನೂ ಮಾಡಿದರೂ ಇವ ಬೇಸರಿಸುವುದಿಲ್ಲ. ಯಾಕೆಂದರೆ ಅವನಲ್ಲಿ ಸೌಹಾರ್ದ ಅನ್ನುವ ಒಂದು ಗುಣ ಇದೆ. ತಿತಿಕ್ಷವಃ ಕಾರುಣಿಕಾ ಸುಹೃದ ಸರ್ವದೇಹಿನಾಂ. ಸೌಹಾರ್ದ, ಗೆಳೆತನ, ಸ್ನೇಹಭಾವ. ತನ್ನ ಸಮಸ್ಕಂದರನ್ನು ಸ್ನೇಹಭಾವದಿಂದ ನೋಡ್ತಾನೆ, ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾನೆ. ಅವರಿಂದ ತಪ್ಪು ತನ್ನ ಕಡೆಗೆ ಘಟಿಸಿದಾಗ ಯಾವುದು ತಪ್ಪು ಯಾವುದು ಸರಿ ಅನ್ನುವುದನ್ನು ಅವರಿಗೆ ಅರ್ಥ ಮಾಡಿಸುವುದಕ್ಕೆ ಬೇಕಾದ ವಿವೇಕ ಇವನಲ್ಲಿದೆ. ಈ ವಿವೇಕದ ಮೂಲಕ, ಪ್ರೇಮದ ಮೂಲಕ, ಪ್ರೀತಿಯ ಮೂಲಕ ಎಲ್ಲರನ್ನೂ ಗೆಲ್ಲತಕ್ಕಂಥವರು ಯಾರಿದ್ದಾರೋ ಅವರಿಗೆ ಸಾಧುಗಳು ಅಂತ ಹೆಸರು. ಇಷ್ಟೇ ಅಲ್ಲ, ಅವರು ಜೀವನದಲ್ಲಿ ಯಾರನ್ನೂ ಕೂಡ ತನ್ನ ಶತ್ರುಗಳು ಅಂತ ಭಾವಿಸುವುದಿಲ್ಲ. ಅಜಾತಶತ್ರವಃ. ಅಜಾತಶತ್ರುಗಳು ಅಂತೇಳಿದರೆ ತನಗೆ ಶತ್ರುಗಳಿಲ್ಲ ಅಂತ ಅರ್ಥ ಅಲ್ಲ. ಯಾರು ಈ ರೀತಿಯಾಗಿ ಸಾಧುಗಳಾಗಿ ಇರ್ತಾರೋ ಅವರಿಗೆ ಶತ್ರುಗಳು ತುಂಬ ಜನ ಇರ್ತಾರೆ. ಯಾಕಂದರೆ ಪ್ರಪಂಚದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅನ್ನೋ ಪ್ರಭೇದ ಅನಾದಿ ಕಾಲದಿಂದ ಸಿದ್ಧವಾದದ್ದು. ಆದರೆ ಈ ಸಾಧುವಾದ ವ್ಯಕ್ತಿ ಯಾರೂ ತನಗೆ ಶತ್ರುಗಳು ಅಂತ ತಾನು ಭಾವಿಸುವುದಿಲ್ಲ. ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಕಾಣಿಸತಕ್ಕಂತಹ ಧರ್ಮರಾಜನ ಹಾಗೆ. ಧರ್ಮರಾಜನ ಒಂದು ವಿಚಿತ್ರ ಪ್ರಸಂಗವನ್ನು ನೀವು ಕನ್ನಡದ ಕವಿಗಳ ಬಾಯಿಯಲ್ಲಿ ಕೇಳಿರ್ಬೋದು. ಧರ್ಮರಾಜ ಇದ್ದಂತೆ ದೊಡ್ಡ ಸಭೆಯಲ್ಲಿ. ಅದೇ ಸಭೆಯಲ್ಲಿ ವಿದುರನೂ ಇದ್ದಾನೆ. ಆ ಕಡೆಯಿಂದ ದುರ್ಯೋಧನ ಪ್ರಭೃತಿಗಳು ಕೂತಿದ್ದಾರೆ. ಎತ್ತರದ ಆಸನಗಳಲ್ಲಿ ಭೀಷ್ಮದ್ರೋಣ, ಕೃಪಾಚಾರ್ಯ ಪ್ರಭೃತಿಗಳ ಜೊತೆಗೆ ಅಶ್ವತ್ಥಾಮನೂ ಕೂತಿದ್ದಾನೆ. ಧೃತರಾಷ್ಟ್ರ ಪ್ರಧಾನ ಸಿಂಹಾಸನದಲ್ಲಿ ಗಾಂಧಾರಿ ದೇವಿಯ ಜೊತೆಗೆ ಕೂತಿದ್ದಾನೆ. ಇಂಥ ಕುಂತಿದೇವಿಯೂ ಕೂಡ ಆ ಕಡೆಯ ಸಿಂಹಾಸನದಲ್ಲಿ ತಾನು ಕೂತಿದ್ದಾಳೆ. ಇಷ್ಟು ದೊಡ್ಡ ಸಭೆಯಲ್ಲಿ ವಿದುರನಿಗೆ ಏನೋ ಅನ್ನಿಸಿತು. ಶೂನ್ಯ ವೇಳೆಯಲ್ಲಿ ಒಂದು ಪ್ರಶ್ನೆ ಅವನದ್ದು, ಸಭೆಯಲ್ಲಿ ಕೇಳಿದ ಪ್ರಶ್ನೆ. ಅವ ಕೇಳ್ತಾನೆ ಧರ್ಮರಾಜನ ಹತ್ರ. ದುರ್ಯೋಧನನು ಮುಂದೆ ಇದ್ದಾನೆ. ದುರ್ಯೋಧನನಲ್ಲಿ ಮೊದಲು ಪ್ರಶ್ನೆ ಕೇಳುವ ಅಂತ ಕೇಳಿದ. ದುರ್ಯೋಧನ, ಎಲ್ಲ ಜ್ಞಾನಿಗಳು ದೊಡ್ಡವರು ಎಲ್ಲ ಸೇರಿದ್ದಾರೆ ಈ ಸಭೆಯಲ್ಲಿ, ಪರಮ ಧಾರ್ಮಿಕನಾದ ಒಬ್ಬ ವ್ಯಕ್ತಿಯನ್ನು ನೀನು ತೋರಿಸುವುದಾದರೆ ಯಾರನ್ನು ತೋರಿಸ್ತೀ ಅಂತ ಕೇಳಿದ ವಿದುರ. ದುರ್ಯೋಧನನಿಗೆ ಮುಂಭಾಗದ ಆಸನದಲ್ಲಿ ಧರ್ಮರಾಜ ಇದ್ದಾನೆ. ಅವರನ್ನು ನೋಡಿದ ದುರ್ಯೋಧನ. ಇವೊಂದೆಂಥದ್ದು ಧರ್ಮ 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 ಅಂತೇಳಿ ಹೆಂಡತಿಯನ್ನು ಮಾರುವುದಕ್ಕೂ ಸಿದ್ಧ ಆಗ್ತಾನೆ ಇವ, ಏನಿವ ಧಾರ್ಮಿಕ ಅಂತ ಅವನನ್ನು ಕೆಳಗೆ ಹಾಕಿದ್ದ. ಆ ಕಡೆ ದ್ರೋಣಾಚಾರ್ಯರು ಕಂಡರು. ಇವರನ್ನು ಹೆಸರಿಸುವುದಾ? ಇವರು ಬ್ರಾಹ್ಮಣರು, ಕೈಯಲ್ಲಿ ಬಿಲ್ಲು ಹಿಡ್ಕೊಂಡು ಒಂದು ಹಾಲು ಕುಡಿಯುವುದಕ್ಕೋಸ್ಕರ ಮಗನಿಗೆ ನಮಗೆಲ್ಲ ಪಾಠ ಹೇಳ್ತಾ ಈಗ ಯಜ್ಞೋಪವೀತದ ಕೆಲಸ ಸರಿಯಾಗಿ ಮಾಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ, ಇವ್ರದ್ದೇನು ಧರ್ಮ ಅಂತ ಅವರಲ್ಲಿ ಒಂದು ದೋಷ ಕಂಡಿತು. ಭೀಷ್ಮಾಚಾರ್ಯರನ್ನು ನೋಡಿದರು. ಒಂದು ಮದುವೆಯಾಗಿ ಸಂಸಾರ ಮಾಡುವುದು ಬಿಟ್ಟು ಅಪ್ಪನಿಗೆ ಮದುವೆ ಮಾಡಿಸುವುದು ಇದು ಒಂದು ಧರ್ಮವಾ ಅಂತ ಭೀಷ್ಮಾಚಾರ್ಯರ ಮೇಲೆ ಇನ್ನೊಂದು ಆಪಾದನೆ. ಒಟ್ಟು ಇವನಿಗೆ ಇಡೀ ಸಭೆಯಲ್ಲಿ ಒಬ್ಬ ಧಾರ್ಮಿಕ ಕಾಣಿಸಲಿಲ್ಲ. ಅವ ವಿದುರನ ಹತ್ರ ಹೇಳಿದ, ಈ ಸಭೆಯಲ್ಲಿ ಯಾರೂ ಕಾಣಿಸುವುದಿಲ್ಲ, ಸ್ವಲ್ಪ ವಿಚಾರ ಮಾಡಿ ನಾಳೆ ನಿನಗೆ ಹೇಳ್ತೇನೆ ಅಂತ ಹೇಳಿದ. ವಿದುರ ಧರ್ಮರಾಜನ ಹತ್ರ ಕೇಳಿದಂತೆ ಸಭೆಯಲ್ಲಿ, ಧರ್ಮರಾಜ,
ಒಬ್ಬ ಧಾರ್ಮಿಕ ಈ ಸಭೆಯಲ್ಲಿ ನಿಮಗೆ ಯಾರು ಕಾಣಿಸ್ತಾರೆ? ಧರ್ಮರಾಜನ ಮುಂದೆ ಇದ್ದದ್ದು ದುರ್ಯೋಧನ. ಇವನು ಯೋಚನೆ ಮಾಡಿ ದುರ್ಯೋಧನ ಅಂತ ಹೇಳಿದಂತೆ ಧರ್ಮರಾಜ. ಇವನನ್ನು ಬಿಡುವುದು ಯಾಕೆ ಅಂತ ಅವನಿಗೆ, ಯಾಕೆಂದರೆ ಅವನೊಬ್ಬ ರಾಜಕಾರಣಿ, ದುರ್ಯೋಧನ ಅಪ್ಪಟ ರಾಜಕಾರಣಿ, ಅದರ ಜೊತೆಗೆ ರಾಜಕುಮಾರನೂ ಹೌದು. ಅವನಲ್ಲಿ ಒಂದು ವಿಶಿಷ್ಟ ಗುಣ ಏನು ಅಂದರೆ ತನಗೆ ಬೇಕು ಅನಿಸಿದನ್ನು ಅದನ್ನು ಏನಾದರೂ ಮಾಡಿ ಸಾಧಿಸದೆ ಬಿಡಲೊಲ್ಲ. ಶರೀರದಲ್ಲಿ ಒಂದು ಬಿಂದು ರಕ್ತ ಇರುವಲ್ಲಿ ತನಕ ಅವನ ಛಲವನ್ನು ಬಿಟ್ಟು ನಡೆಯಲಾರ. ಅವನನ್ನು ಛಲದಂಕ ಅಂತ ಕರೆದಿದ್ದಾನಲ್ವ ರನ್ನ. ಛಲದೊಳ್ ದುರ್ಯೋಧನ ಅಂತ ಬರೀತಾನೆ. ಅದು ವೇದವ್ಯಾಸರೇ ಹೇಳಿರುವಂಥದ್ದು. ದುರ್ಯೋಧನ ಛಲಕ್ಕೆ ಹೆಸರಾದವ. ಅದು ಒಂದು ರೀತಿಯಲ್ಲಿ ರಾಜಕಾರಣಿಗಳಲ್ಲಿ ಬೇಕಾದಂತಹ ಧರ್ಮ, ಒಬ್ಬ ರಾಜಕುಮಾರನಲ್ಲಿ ಅಪೇಕ್ಷಿತವಾದ ಧರ್ಮ. ಆ ಧರ್ಮ ಉಂಟು. ಹಾಗಾಗಿ ಇವನನ್ನು ಬಿಡುವುದು ಯಾಕೆ ಅಂತ ದುರ್ಯೋಧನ ಅಂತ ಹೇಳಿಬಿಟ್ಟಂತೆ. ದುರ್ಯೋಧನನಿಗೆ ಆಶ್ಚರ್ಯ, ನನ್ನಲ್ಲಿ ಇಷ್ಟೊಂದು ಧರ್ಮ ಇದೆ ಅಂತ. ಇದು ಮಹಾಭಾರತದಲ್ಲಿಲ್ಲ. ಅದಕ್ಕೆ ಹೇಳಿದೆ, ಕನ್ನಡದ ಕವಿಗಳು ಈ ಕಥೆ ಹೇಳಿದ್ದನ್ನು ನೀವು ಕೇಳಿರ್ಬೋದು ಅಂತ ಹೇಳಿದೆ. ಕಥೆ ಬಹಳ ಸುಂದರ, ನಡೆದದ್ದಲ್ಲ, ಇದು ಇತಿಹಾಸ ಅಲ್ಲ, ಆದರೆ ಕಥೆ ಹೌದು. ಇದರಿಂದ ನಮಗೆ ಅರ್ಥ ಆಗುವುದೇನು? ಧರ್ಮರಾಜ ಯಾಕೆ ಅಜಾತಶತ್ರು ಅಂದರೆ ಅವನು ಯಾರನ್ನೇ ನೋಡಲಿ ಅವರಲ್ಲಿ ಗುಣ ನೋಡ್ತಾ ಇದ್ದ, ದೋಷ ನೋಡ್ತಾ ಇರಲಿಲ್ಲ. ಅದು ದುರ್ಯೋಧನನೇ ಆದರೂ ಅವನಲ್ಲಿ 1000 ದೋಷ ಇರ್ಬೋದು, ಆದರೆ 1 2 ಗುಣ ಉಂಟಲ್ವ. ಇವನ ಕಣ್ಣು ಗುಣದ ಕಡೆಗೆ ಹೋಗ್ತಿತ್ತು. ಗುಣೈಕ ಪಕ್ಷಪಾತ ಅಂತ ಇದನ್ನು ಕರೆಯೋದು. ಆದರೆ ದುರ್ಯೋಧನ ಯಾರನ್ನೂ ಪ್ರೀತಿಸ್ತಾ ಇರಲಿಲ್ಲ, ಕರ್ಣನನ್ನು ಕೂಡ ಪ್ರೀತಿಸ್ತಾ ಇರಲಿಲ್ಲ. ರಾಜಕೀಯವಾಗಿ ಗೆಳೆಯ ಕರ್ಣ ಅಷ್ಟೇ. ಇದಕ್ಕೆ ಕಾರಣ ಏನು? ಅವ ಯಾರನ್ನೇ ನೋಡಲಿ ದೋಷ ಮಾತ್ರ ಕಾಣಿಸ್ತಾ ಇತ್ತು, ಗುಣದ ಕಡೆಗೆ ಲಕ್ಷ್ಯ ಹೋಗ್ತಿಲ್ಲ. ಧರ್ಮರಾಜ ಗುಣಗಳ ಗಣಿ, ಅವನಿಗೆ ಧರ್ಮ ಅಂತಲೇ ಹೆಸರು. ಅಂಥವನಲ್ಲೂ ಅವನಿಗೆ ಕಾಣಿಸಿದ್ದು ಅಧರ್ಮವೇ. ಮನುಷ್ಯ ದೋಷದ ಕಡೆಗೆ ಲಕ್ಷೀಕರಿಸಿದರೆ ಅವನಿಗೆ ಯಾರೂ ಗೆಳೆಯರಾಗುವುದಿಲ್ಲ. ಗುಣದ ಕಡೆಗೇ ಲಕ್ಷ್ಯವನ್ನು ಇಟ್ಟರೆ ಅವ ಅಜಾತಶತ್ರುವಾಗಿ ನೆಮ್ಮದಿಯಾಗಿ ಬದುಕ್ತಾನೆ. ಆ ಅಜಾತಶತ್ರುತ್ವ ಅನ್ನುವುದು ಒಬ್ಬ ಸಾಧು ಸಜ್ಜನನ ಪರಮಗುಣ. ನಮಗೆ ಇದನ್ನೆಲ್ಲ ಓದುವಾಗ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥರೇ ನೆನಪಾಗೋದು. ಅವರು ಯಾರನ್ನೇ ನೋಡಿದರು ಅವರಲ್ಲಿ ಏನು ಗುಣ ಇದೆ ಆ ಕಡೆ ಲಕ್ಷೀಕರಿಸಿ ಅವರನ್ನು ಎಲ್ಲಿಗೆ ಉಪಯೋಗಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದಂತಹ ಸಾಧು ಸಜ್ಜನಿಕೆ ಅಂದರೆ ಅಂಥದ್ದು. ಅಜಾತಶತ್ರವಃ ಜೊತೆಗೆ ಶಾಂತಾಹ, ಇದು ಸಜ್ಜನನ ಸಾಧುವಿನ ದೊಡ್ಡ ಗುಣ. ಶಾಂತಿ ಅಂದರೆ ಏನು? ಮಾನಸ ಉದ್ವೇಗಕ್ಕೆ ಒಳಗಾಗದೇ ಇರುವುದು, ಮಾನಸ ತಲ್ಲಣತೆ ಇಲ್ಲದೆ ಇರುವುದು, ಟೆನ್ಷನ್ಲೆಸ್ನೆಸ್ ಅಂತ ಕರಿತೀರಲ್ಲ ಅದು. ಶಾಂತ ಅಂದರೆ ಮಾನಸಿಕ ಉದ್ವೇಗ ಇಲ್ಲದೇ ಇರುವಂತಹ ಸ್ಥಿತಿಗತಿ. ಇದಕ್ಕೆ ಬೇಕಾದದ್ದು ಪರಮ ಮುಖ್ಯವಾಗಿ ಭಗವಂತನ ಧ್ಯಾನ, ನಿತ್ಯ ಪ್ರಾಣಾಯಾಮ ಯೋಗ. ಆದರೆ ಪ್ರಾಣಾಯಾಮ ಯೋಗ ನಿರತನಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ, ಮುಖ್ಯವಾಗಿ ಏನೇ ನಡೀಲಿ ಅದು ಭಗವಂತನ ಪ್ರೇರಣೆಯಿಂದ ನಡೆಯುತ್ತೆ ಅನ್ನೋ ಪ್ರಜ್ಞೆ. ನಾನು ಮಾಡಿದೆ ಅಂತ ಬಂದ ಕೂಡಲೇ ಹೋಯ್ತು, ಅವನಿಗೆ ಟೆನ್ಷನ್ ಬಂದೇ ಬರ್ತದೆ. ಒಬ್ಬ ಕೃಷಿಕ ಮಳೆ ಬಿತ್ತು ಅಂತ ಬೀಜ ಬಿತ್ತುತ್ತಾನೆ, ಆಮೇಲೆ ಮಳೆ ಬರಲಿಲ್ಲ, ಬಿತ್ತಿದ ಬೀಜ ಅಷ್ಟು ಹಾಳಾಯಿತು. ನಮ್ಮ ಪತ್ರಿಕೆಯಲ್ಲಿ ಎಡಭಾಗದಲ್ಲಿ ಒಂದಿಷ್ಟು ಬರ್ತದೆ, ರೈತನ ಆತ್ಮಹತ್ಯೆ ಅಂತ ಒಂದು ಬಂದಿರ್ತದೆ. ಮತ್ತೆ ಇದು ಯಾಕೆ ನಡೀತು ಅಂತ ನಾವು ಯೋಚಿಸಿದರೆ ಅವನಿಗೆ ಟೆನ್ಷನ್ ಆಯಿತು ಅಂತ ಹೇಳ್ತೇವೆ. ಕಾರಣ ಏನು ಅಂತ ಕೇಳಿದರೆ, ನಾನು ಬಿತ್ತಿದ್ದೇನೆ, ನಾನು ಇಷ್ಟು ಬಿತ್ತಿದ್ದಕ್ಕೆ 8 ಪಟ್ಟು ಧಾನ್ಯ ಬರಲೇಬೇಕು, ಇಲ್ಲದೆ ಹೋದರೆ ನಾನು ಬದುಕಿ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಾನೆ. ಆದರೆ ಸಾಧು ಏನು ಯೋಚನೆ ಮಾಡ್ತಾನೆ? ನಾನು ದೇವರು ಕೊಟ್ಟ ಕೆಲಸ ಮಾಡಿದ್ದೇನೆ, ಕೃಷಿ ಮಾಡಬೇಕು, ಬೀಜ ಬಿತ್ತಿದ್ದೇನೆ. ಬಿತ್ತಿದ ಬೀಜಕ್ಕೆ ಫಲ ಕೊಡುವುದು ಅದು ದೇವರ ಇಷ್ಟ, ನನ್ನ ಇಷ್ಟ ಅಲ್ಲ. ನಾನು ನನಿಸಿದ ಹಾಗೆ ಆಗುವುದಿಲ್ಲ, ಯಾಕೆ ದೇವರ ಪ್ರೇರಣೆಯಿಂದ ನಾನು ಬೀಜ ಬಿತ್ತಿದ್ದು. ಕರ್ಮಣ್ಯೇವಾಧಿಕಾರ ತೇ ಮಾ ಫಲೇಶು ಕದಾಚನ. ಕೆಲಸ ಮಾಡುವುದು ನನ್ನ ಧರ್ಮ, ಅದಕ್ಕೆ ಫಲ ಕೊಡಬೇಕು ಅಂತ ಹೇಳುವುದು ನನ್ನ ಧರ್ಮ ಅಲ್ಲ, ಕೊಡುವುದು ಅವನ ಧರ್ಮ. ಯಾರು ಕೆಲಸ ಮಾಡಿಸಿದ್ದಾನೆ ಅವನು ಫಲ ಕೊಡಬೇಕು. ಕೊಡಲಿಲ್ಲ ಅಂತೇಳಿದರೆ ಅದಕ್ಕೆ ನನಗೆ ಅಧಿಕಾರ ಇಲ್ಲ, ನಾನು ಕೊಡಲೇಬೇಕು ಅಂತ ಹೇಳುವುದಕ್ಕೆ ಅಧಿಕಾರ ಅದು ನನ್ನ ಕೈಯಲ್ಲಿಲ್ಲ. ಆದ್ದರಿಂದಾಗಿ ಮಾ ಕರ್ಮ ಫಲವೇ ಹೇತುರ್ಭೂಹು ಮಾತೇ ಕರ್ಮೋಸ್ತ್ವ ಅಕರ್ಮಣಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ವ, ಆ ಭಾವ ಅದು ಇದ್ದಾಗ ಮಾತ್ರ ಮನುಷ್ಯನಿಗೆ ಈ ಶಾಂತತೆ ಅನ್ನುವ ಸ್ಥಿತಿ ಬರುವುದಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ದೇವರು ಮಾಡಿಸಿದ್ದು ಅಂದಾಗ ಇವನಲ್ಲಿ ಗರ್ವ ಬರುವುದಿಲ್ಲ. ನಾನು ಮಾಡಿದ ಕರ್ಮಕ್ಕೆ ಸರಿಯಾದ ಸತ್ಫಲ ಸಿಗಲಿಲ್ಲ, ಪ್ರಮೋಷನ್ ಆಗಲಿಲ್ಲ, ಪಕ್ಕದಲ್ಲಿದ್ದ ನನಗಿಂತ ಜೂನಿಯರಿಗೆ ಪ್ರಮೋಷನ್ ಆಯಿತು, ಇವನಿಗೆ ಟೆನ್ಷನ್, ದಿವಸ ಆಫೀಸಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಅವನು ನನ್ನ ಕೈ ಕೆಳಗಿದ್ದವ ನನ್ನ ತಲೆ ಮೇಲೆ ಕೂತಿದ್ದಾನೆ, ನಾನು ಹೋಗಲ್ಲ ಅಂತ ಇವನಿಗೆ ಒಂದು ರೀತಿಯ ಟೆನ್ಷನ್. ದೇವರಿಟ್ಟದ್ದು ಅವನ ಜನ್ಮಾಂತರದ ಕ್ರಮ ದೊಡ್ಡದಿದೆ, ಅವನಿಗೆ ಕೈ ಮುಗಿವೆ ಪಕ್ಕ. ಈ ಭಾವ ಅವನಲ್ಲಿ ಬಂದರೆ, ದೈವ ನಡೆಸುತ್ತೆ ಅದು ಆಟ ಆಡಿಸುತ್ತೆ ಅನ್ನೋ ಭಾವ ಬಂದರೆ ಅವನಿಗೆ ಇಂಥ ವಿಷಯಗಳು ದೊಡ್ಡ ವಿಷಯ ಆಗುವುದಿಲ್ಲ. ಅವನು ಮನೆಯಲ್ಲೂ ನೆಮ್ಮದಿಯಲ್ಲಿರ್ತಾನೆ, ಆತನ ಕಾರ್ಯಕ್ಷೇತ್ರದಲ್ಲೂ ನೆಮ್ಮದಿಯಾಗಿರ್ತಾನೆ. ನೆಮ್ಮದಿ ಅನ್ನುವುದು, ಶಾಂತತೆ ಅನ್ನುವುದು
ಒಂದು ರೀತಿಯ ಮನಸ್ಥಿತಿ. ಅಂತಹ ಮನಸ್ಥಿತಿಗೆ ಬೇಕಾದದ್ದು ಶಾಸ್ತ್ರ ತತ್ವಜ್ಞತೆ ಅಥವಾ ಭಗವದ್ಭಕ್ತಿ. ಅದನ್ನು ಯಾರು ಬೆಳೆಸಿಕೊಂಡಿದ್ದಾನೆ ಅಂಥವನನ್ನು ನಾವು ಸಾಧು ಅಂತ ಕರಿಬೇಕು. ಅಜಾತಶತ್ರವಃ ಶಾಂತಾಃ ಸಾಧವಃ. ಕೊನೆಯದ್ದು ಒಂದು ಧರ್ಮ ಇದೆ. ಸಾಧುಗಳು ಯಾರು ಅಂದರೆ ಸಾಧು ಭೂಷಣಾಃ. ಅವರು ಹಾಕಿದ ಬಟ್ಟೆ ಹೇಗಿದೆ, ಅವರು ಹಾಕಿಕೊಂಡ ಆಭರಣ ಹೇಗಿದೆ, ಅದು ಕೂಡ ಸಾಧುಗಳನ್ನು ನಿರ್ಣಯಿಸುವಂಥದ್ದಂತೆ. ಕೆಟ್ಟದಾಗಿ ಎಲ್ಲೆಲ್ಲೋ ಬಟ್ಟೆ ಹಾಕ್ಕೊಳ್ಬಾರ್ದು, ಅಲ್ಲೆಲ್ಲ ಬಟ್ಟೆ ಹಾಕಿಕೊಂಡು, ಎಲ್ಲಿ ಹಾಕಿಕೊಳ್ಳಬೇಕು ಅಲ್ಲಿ ಹಾಕಿಕೊಳ್ಳದೆ ಎಡವಟ್ಟು ಮಾಡುವವರು ಇರ್ತಾರಲ್ಲ, ಅಥವಾ ಅತ್ಯಂತ ಕಪ್ಪಗಿನ ಅತ್ಯಂತ ಕೆಂಪಗಿನ ನೋಡುವವರ ಕಣ್ಣು ಹೊಡೆಯುವಂತಹ ರೀತಿಯ ವಸ್ತ್ರವಿನ್ಯಾಸಗಳು, ಇದೂ ಕೂಡ ಇವನು ಸಾಧುವೋ ಅಸಾಧುವೋ ಅನ್ನುವುದಕ್ಕೆ ನಿರ್ಣಾಯಕ ಅಂತ ಕಪಿಲ ಹೇಳಿದಂತಹ ಒಂದು ಮಾತಿದೆ. ಇನ್ನೊಂದು ಪಾಠಾಂತರ ಇದೆ ಇದರಲ್ಲಿ. ಸಾಧು ಭೂಷಣಾಹ ಮಾತ್ರ ಅಲ್ಲ, ಸಾಧು ಭಾಷಣಾಹ ಅಂತ ಇನ್ನೊಂದು ಪಾಠ ಇದೆ. ಸಾಧು ಭಾಷಣ, ಮಾತಿನಲ್ಲಿ ಮತ್ತೊಬ್ಬರಿಗೆ ಉದ್ವೇಗ ಆಗುವ ಹಾಗೆ ಮಾತನಾಡುವುದಿಲ್ಲ, ಅವನು ಸಾಧು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್. ಇನ್ನೊಬ್ಬರಿಗೆ ಉದ್ವೇಗಗೊಳಿಸುವ ಮಾತು ಆಡದೇ ಇರುವುದು, ಸತ್ಯವನ್ನೇ ಆಡುವುದು, ಕೇಳುವಾಗ ಪ್ರಿಯವಾಗಬೇಕು, ಮುಂದಕ್ಕೆ ಹಿತವೂ ಆಗಿರಬೇಕು ಅಂಥ ಮಾತು. ಹಿತ ಬೇರೆ, ಪ್ರಿಯ ಬೇರೆ. ಪ್ರಿಯ ಅಂದರೆ ಆ ಹೊತ್ತಿಗೆ ಇಷ್ಟವಾಗುವಂಥದ್ದು, ಹಿತ ಅಂದರೆ ಈಗ ಇಷ್ಟವಲ್ಲದೆ ಹೋದರೂ ಮುಂದಕ್ಕೆ ಇಷ್ಟವಾಗುವಂಥದ್ದು. ರೋಗಿಗೆ ಔಷಧವು ಪ್ರಿಯ ಅಲ್ಲ, ಆದರೆ ಹಿತ ಹೌದು. ಆ ಹೊತ್ತಿಗೆ ಕಹಿ ಕಹಿ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ, ಆದರೆ ಬಾಯಿಗೆ ನುಂಗಿಸ್ತೇವೆ ನಾವು, ಯಾಕಂದರೆ ಅದು ಹಿತ, ಮುಂದಕ್ಕೆ ಉಪಕಾರ ಆಗ್ತದೆ ಅನ್ನುವ ದೃಷ್ಟಿಯಿಂದ. ಮಾತು ಯಾವತ್ತೂ ಹಿತಬೋಧೆ ಆಗಿರಬೇಕು, ಹಿತೋಪದೇಶವಾಗಿರಬೇಕು. ಪ್ರಿಯೋಪದೇಶ ಪ್ರಯೋಜನ ಇಲ್ಲ. ಕೇಳುವ ಹೊತ್ತಿಗೆ ಭಾರಿ ಪ್ರಿಯ, ಆದರೆ ಮುಂದಕ್ಕೆ ಹಾಳಾದರೆ ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ ಅಂಥ ಮಾತುಗಳನ್ನು ಹೇಳುವುದಲ್ಲ. ಅವರಿಗೆ ಹಿತವಾದ ಉಪದೇಶಗಳು ನಡೀಬೇಕು. ಅಂತಹ ಹಿತೋಪದೇಶವನ್ನು ಮಾಡುವ, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ, ಪ್ರತಿಯೊಬ್ಬರ ಉತ್ಕರ್ಷವನ್ನು ಬಯಸಿ ಪ್ರತಿಯೊಬ್ಬರನ್ನೂ ತನ್ನ ಪ್ರಿಯ ಅಂತ ಭಾವಿಸುವ, ಅಜಾತ ಶತ್ರುವಾದ, ತಿತಿಕ್ಷಾ, ಸರ್ವದೇಹಿಗಳಲ್ಲಿ ಸೌಹಾರ್ದ ಮತ್ತು ಕರುಣೆ ಅನ್ನುವ ಗುಣಗಳನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಯನ್ನು ಸಾಧು ಅಂತ ಕರಿತೇವೆ. ಇಷ್ಟೇ ಅಲ್ಲಪ್ಪ, ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತಿಯೇ ದೃಢಂ. ನನ್ನಲ್ಲಿ ಅಂದರೆ ಕಪಿಲರೂಪಿ ಪರಮಾತ್ಮ ಹೇಳ್ತಾನೆ, ಪರಮಾತ್ಮನಲ್ಲಿ ಅನನ್ಯವಾದ ಭಾವದಿಂದ ಯಾರು ಭಕ್ತಿಯನ್ನು ಮಾಡ್ತಾರೋ ಅಂಥವರನ್ನು ಸಾಧುಗಳು ಅಂತ ತಿಳ್ಕೋ. ಅಮ್ಮ, ಅಂಥ ಸಾಧುಗಳ ಸಂಘ ಮಾಡು. ಸಾಧುಗಳ ಸಂಘದಿಂದ ಏನು ಪ್ರಯೋಜನ? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಜೊತೆ ಸೇರಿದರೆ ಒಳ್ಳೆ ಮಾತುಗಳು ಕಿವಿಗೆ ಬೀಳ್ತಾ ಇರ್ತವೆ. ಅವರು ಆಡುವಾಗ ದೇವರ ಬಗ್ಗೆ ಮಾತಾಡ್ತಾರೆ, ದೇವಭಕ್ತರ ಇತಿಹಾಸಗಳನ್ನು ಉಲ್ಲೇಖ ಮಾಡ್ತಾ ಮಾತಾಡ್ತಾರೆ. ಆ ದೇವಭಕ್ತರ ಕಥೆಯನ್ನು ಕೇಳ್ತಾ ತಾನಾಗಿ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಆವಿರ್ಭಾವ ಹೊಂದುತ್ತೆ. ಉದ್ವೇಜಕವಾದ ಮಾತುಗಳನ್ನೇ ಕೇಳ್ತಾ ಇದ್ದರೆ ಇದ್ದ ನೆಮ್ಮದಿಯು ಹಾಳಾಗ್ತದೆ. ಆದ್ದರಿಂದ ಸಾಧುಗಳ ಸಂಘವನ್ನು ಮಾಡಿದರೆ ಆಗ ಭಗವಂತನ ವೀರ್ಯ ಸಂಪತ್ತುಗಳ ಬಗ್ಗೆ ಅವರ ಮಾತುಗಳನ್ನು ಕೇಳ್ತಾ ಮನಸ್ಸಿನಲ್ಲಿ ಭಕ್ತಿ ಭಾವುಕತೆ ಅನ್ನೋದು ಬೆಳೆಯುತ್ತೆ. ಆ ಮೂಲಕವಾಗಿ ಸಜ್ಜನ ಸಂಘದಿಂದ ಮನಸ್ಸಿನಲ್ಲಿದ್ದಂತಹ ದೋಷಗಳು ಪರಿಹಾರ ಆಗ್ತದೆ. ರಾಗದ್ವೇಷಾದಿಗಳು ಹೋಗ್ತಾ ಹೋಗ್ತಾ ಅಹಂಕಾರ ಮಮಕಾರಗಳೆಲ್ಲ ದೂರವಾಗ್ತಾ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸು ಸಂಸಾರ ಸಾಗರದಿಂದ ಮೇಲೆ ಏರ್ತದೆ. ಪ್ರಕೃತಿಯ ಜಂಜಾಟದಲ್ಲಿ ಸಿಲುಕಿದ್ದಂತಹ ಮನಸ್ಸು ಪ್ರಕೃತಿಯಿಂದ ದೂರವಾಗಿ ಪುರುಷನ ಕಡೆಗೆ ವಾಲ್ತದೆ. ಯಾವಾಗ ಮನಸ್ಸು ಪುರುಷನ ಕಡೆಗೆ ಹೋಯಿತೋ ಅದು ಮೋಕ್ಷ ಬಾಗಿಲು ತೆಗೆಯಿತು ಅಂತ ತಿಳ್ಕೋ. ಅಮ್ಮನಿಗೆ ಪೂರ್ತಿ ಸಮಾಧಾನ ಆಗಲಿಲ್ಲ. ಅಮ್ಮ ಹೇಳ್ತಾಳೆ ಮಗನ ಹತ್ರ, ಭಾಳ ಚಂದ ಹೇಳಿದ್ದಿ ಅಂತ ಚಪ್ಪಾಳೆ ತರ್ತಾಳೆ. ಹೇಳಿದ ಕೂಡಲೇ ಆಗುವುದಿಲ್ಲ. ನೀನು ಹೇಳಿದ್ದೆಲ್ಲ ಚೆನ್ನಾಗಿದೆ, ಇದೆಲ್ಲ ಏನಾಯಿತು? ಸೈದ್ಧಾಂತಿಕ ಆಯಿತು, ವ್ಯಾವಹಾರಿಕ ಅಲ್ಲ. ಸಿದ್ಧಾಂತದ ಪ್ರಕಾರ ಹೀಗೆ ಮಾಡಿದರೆ ಹಾಗಾಗ್ತದೆ, ಸರಿ, ಹಾಗೆ ಆಗಬೇಕಲ್ಲ, ಮಾಡಿ ತೋರಿಸಬೇಕಲ್ಲ, ಪ್ರಾಕ್ಟಿಕಲ್ ಬೇಕಲ್ಲ. ಇದನ್ನು ವ್ಯವಹಾರದಲ್ಲಿ ತರುವ ಬಗೆ ಏನು? ವ್ಯವಹಾರದ ವಿಷಯವನ್ನು ಹೇಳ್ತೇನೆ ಕೇಳಮ್ಮ. ಈಗ ನಿನಗೆ ಸಿದ್ಧಾಂತ ಅರ್ಥ ಆಯ್ತಲ್ಲ. ಸಿದ್ಧಾಂತ ಹೀಗೆ, ಸಜ್ಜನ ಸಂಘದಿಂದ ಸಿಗುವ ಫಲವನ್ನು ಪಡಿತಾ ಮೋಕ್ಷಕ್ಕೆ ಹೋಗುವ ಸಿದ್ಧಾಂತ ಹೀಗೆ. ಆದರೆ ಅದನ್ನು ಸಂಪಾದಿಸುವುದಕ್ಕೆ ಬೇಕಾದ ಸೋಪಾನ ಕ್ರಮಗಳನ್ನು ನಾನು ಹೇಳ್ತೇನೆ. ಏನು? ಯೋಗ ಸಾಧನೆ ಮಾಡಬೇಕು. ಯೋಗ ಅನ್ನುವುದೊಂದೇ ಭಗವಂತನನ್ನು ಪಡೆಯುವುದಕ್ಕಿರುವ ಉಪಾಯ ಅಂತ ಹೇಳಿ ಒಟ್ಟು 25 ಯೋಗಗಳನ್ನು ಹೇಳ್ತಾನೆ. ನಮಗೆ ಜಾಸ್ತಿ ಆಗ್ತದೆ ಅದೆಲ್ಲ, ಅಷ್ಟೆಲ್ಲ ಯೋಗ ಮಾಡುವುದಕ್ಕೆ ಪುರುಸೊತ್ತಿಲ್ಲ. 25 ಯೋಗ. ನಾವು ಕೇಳಿದ್ದೆಷ್ಟು? ಅಷ್ಟಾಂಗ ಯೋಗ. ಯೋಗ ಅಂದರೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ,
ಅದಾದ ಮೇಲೆ ಧಾರಣ, ಧ್ಯಾನ, ಸಮಾಧಿ ಅಂತ ಅಷ್ಟಾಂಗ ಯೋಗದಲ್ಲಿ ನಾವು ಕೂತಿದ್ದೇವೆ. ಇವನು 25 ಯೋಗ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಹೀಗೆ ಲೆಕ್ಕ ಹಾಕ್ತಾ ಹೋಗ್ತಾನೆ. ಯೋಗ ಅಂದರೆ ಕೂತು ಧ್ಯಾನ ಮಾಡುವುದು. ಮನುಷ್ಯನಿಗೆ ಕೂತುಕೊಳ್ಳುವ ಅಭ್ಯಾಸ ಇಲ್ಲ. ಆ ಕಾಲದಲ್ಲೇ ಹೀಗಿತ್ತು ಅಂದರೆ ಇವತ್ತೇ ಹೇಗಿರಬೇಡ. ಹೇಳ್ತಾನೆ ಕೂತುಕೊಳ್ಳುವ ಅಭ್ಯಾಸ ಇಲ್ಲ. ಅವ ಕೂತಲ್ಲಿ ಓಡಾಡ್ತಾನೆ, ಮಲಗಿದಲ್ಲಿ ಹಾರಾಡ್ತಾನೆ. ಅವನು ಕೂತುಕೊಳ್ಳುವುದು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮನುಷ್ಯನಿಗೆ. ಕುಳಿತುಕೊಳ್ಳುವುದು ಅನ್ನೋದು ಶಾರೀರಿಕವಾದ ಕ್ರಿಯೆ ಅಲ್ಲ, ಅದು ಮಾನಸವಾದ ಕ್ರಿಯೆ. ಮಾನಸವಾಗಿ ಆತ ಅತ್ತಿತ್ತ ಸಂಚಲನೆ ಇಲ್ಲದೆ ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಗಿ ಕುಳಿತುಕೊಳ್ಳಬೇಕು ಅಂತಾದರೆ ಅದಕ್ಕೋಸ್ಕರ ಶರೀರ ಕೂತುಕೊಳ್ಬೇಕಷ್ಟೇ. ಶರೀರ ಕೂತುಕೊಳ್ಳೆ ಮನಸ್ಸು ಕೂತಿತು ಅಂತ ಅರ್ಥ ಅಲ್ಲ, ಅಥವಾ ಶರೀರ ಕೂಡದೆ ಹೋದರೆ ಮನಸ್ಸು ಕೂಡುವುದಿಲ್ಲ ಅಂತಲೂ ಅರ್ಥ ಅಲ್ಲ. ಮನಸ್ಸನ್ನು ಕೂಡಿಸುವುದಕ್ಕೆ ಶರೀರ ಕೂಡುವುದು ಒಳ್ಳೆಯದು ಅಷ್ಟೇ. ಶರೀರ ಕೂತರೆ ಮನಸ್ಸು ಕೂಡುವುದು ಸುಲಭ. ಒಂದು ಪಾತ್ರೆಯಲ್ಲಿ ನೀರಿರ್ತದೆ. ಆ ಪಾತ್ರೆಯಲ್ಲಿರುವ ನೀರನ್ನು ಮನಸ್ಸು ಅಂತ ಯೋಚನೆ ಮಾಡುವ, ಪಾತ್ರೆಯನ್ನು ಶರೀರ ಅಂತ ಆಲೋಚನೆ ಮಾಡುವ. ಪಾತ್ರೆಯಲ್ಲಿದ್ದ ನೀರು ಅಲುಗಾಡಬಾರ್ದು, ಸ್ಥಿರವಾಗಬೇಕು ಅಂದರೆ ಪಾತ್ರೆ ಅಲುಗಾಡಬಾರ್ದು ಅನ್ನೋದು ಸಾಮಾನ್ಯವಾದ ಸ್ಥಿತಿ. ಹಾಗೆ ನಮ್ಮ ಶರೀರ ಅಲುಗಾಡಿದರೆ ಮನಸ್ಸು ಅಲುಗಾಡ್ತದೆ. ಯಾಕೆಂದರೆ ಪಾತ್ರೆಯ ಒಳಗಿರುವ ನೀರಿನ ಹಾಗೆ ಅಂತಃಕರಣಗಳು. ಶರೀರ ಅಲುಗಾಡಿದರೂ ಮನಸ್ಸು ಅಲುಗಾಡದೇ ಇರುವುದಕ್ಕೆ ಸಾಧ್ಯ. ಅದಕ್ಕೆ ನಾವು ಪಾತಂಜಲ ಯೋಗಕ್ಕೆ ಹೋಗಿ ನೋಡಬೇಕು. ಇಲ್ಲಿ ಕಪಿಲ ಹೇಳಿದ ಯೋಗದ ಪ್ರಕಾರ ಶರೀರ ಅಲುಗಾಡದೇ ಇರುವುದಕ್ಕೆ ಆಸನ ಅಂತ ಹೆಸರು. ಆಸನ ಅಂದರೆ ಶವಾಸನ, ಶೀರ್ಷಾಸನ ಅಲ್ಲ. ಆಸನ ಅಂದರೆ ಸರಿಯಾಗಿ ಕೂತುಕೊಳ್ಳುವಂತಹ ಒಂದು ವಿಧಾನ. ಅದು 2 ತೊಡೆಯ ಮೇಲೆ 2 ಪಾದ ಹಾಕಿ, 2 ತೊಡೆಯ ಕೆಳಗೆ 2 ಪಾದ ಹಾಕಿ ಕೂತುಕೊಳ್ತಕ್ಕಂತಹ ಸ್ವಸ್ತಿಕಾಸನ, ಚಕ್ಕಳ ಮಕ್ಕಳ ಹಾಕಿ ಕೂತುಕೊಳ್ಳುವ ವಿಧಾನ ಇರ್ಬೋದು. ಅಥವಾ 2 ತೊಡೆಯ ಮೇಲೆ ಪಾದ ಬರತಕ್ಕಂತಹ ಪದ್ಮಾಸನ ಇರ್ಬೋದು. 1 ತೊಡೆಯ ಮೇಲೆ ಪಾದ ಬಂದು ಇನ್ನೊಂದು ತೊಡೆಯ ಕೆಳಗೆ ಪಾದ ಹೋಗತಕ್ಕಂತಹ ಸ್ವಸ್ತಿಕಾಸನ ಅನ್ನುವ ವಿಧಾನ ಇರ್ಬೋದು. ಅಥವಾ ತನ್ನ ತೊಡೆಯ ಕೆಳಗೆ 2 ಪಾದಗಳ ಮಂಡಿ ಬರತಕ್ಕಂತಹ ವಜ್ರಾಸನ ವಿಧಾನ ಇರ್ಬೋದು. ಒಟ್ಟು ಆಸನ ಅನ್ನುವುದು ಸ್ಥಿರವಾಗಿರಬೇಕು, ನೇರವಾಗಿ ಕೂತುಕೊಳ್ಬೇಕು. ಶರೀರ ಅಲುಗಾಡಬಾರ್ದು. ಕೆಲವರು ಧ್ಯಾನ ಮಾಡ್ತಾ ಇರ್ತಾರೆ, ಹೀಗೆ ಎದುರುಗಡೆ ಹಿಂದುಗಡೆ ಹೋಗ್ತಾ ಇರ್ತಾರೆ. ಅದಕ್ಕೆ ಆನೆ ಹಾಕುವುದು ಅಂತ ನಮ್ಮಲ್ಲಿ ಹೆಸರು. ಆನೆಯ ಸೊಂಡಿಲಿನ ಹಾಗೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಇನ್ನು ಕೆಲವರು ಕುದುರೆಯ ಹಾಗೆ, ಕೆಲವರು ವೃತ್ತಾಕಾರವಾಗಿ. ಏನು ಶರೀರ, ನಮಗೆ ಒಬ್ಬರು ಹಿರಿಯರು ಒಂದು ಸಂದರ್ಭದಲ್ಲಿ ಪಾಠ ಮಾಡ್ತಾಯಿದ್ರು. ನಮಗೆ ಅವರ ಪಾಠಕ್ಕಿಂತ ಇಷ್ಟ ಏನು ಅಂದರೆ ಪಾಠ ಮುಗಿಯೋ ಹೊತ್ತಿಗೆ ಎಷ್ಟು ರೌಂಡ್ ಆಯಿತು ಅಂತ ನಾವು ಲೆಕ್ಕ ಹಾಕ್ತಾ ಕೂತ್ಕೊಳ್ಳೋದು. ಧ್ಯಾನದ ವಿಷಯದಲ್ಲಿ ಶರೀರ ಸ್ಥಿರವಾಗಲಿ. ಯಾಕಂದರೆ ಪಾತ್ರೆ ಅಲುಗಾಡಬಾರ್ದು. ಧ್ಯಾನ ಅಂದರೆ ಏನು? ಈ ಮನಸ್ಸೆಂಬಂತಹ ತಿಳಿ ನೀರಿನಲ್ಲಿ ಭಗವಂತನೆಂಬಂತಹ ಸೂರ್ಯನ ಪ್ರತಿಬಿಂಬವನ್ನು ನೋಡುವುದು. ಮನಸ್ಸಿನಲ್ಲಿ ದೇವರ ಪ್ರತಿಬಿಂಬ ದರ್ಶನಕ್ಕೆ ಧ್ಯಾನ ಅಂತ ಹೆಸರು. ನೀರಿನಲ್ಲಿ ಪ್ರತಿಬಿಂಬ ಕಾಣಿಸಬೇಕು ಅಂತಾದರೆ ನೀರು ಶುದ್ಧವಾಗಿರಬೇಕು. ಗಲೀಜು ನೀರಿನಲ್ಲಿ ಸರಿಯಾಗಿ ಪ್ರತಿಬಿಂಬ ಬೀಳುವುದಿಲ್ಲ. ಸ್ವಚ್ಛವಾದ ನೀರಾಗಬೇಕು. ಮನಸ್ಸು ಶುದ್ಧವಾಗಬೇಕು. ಅಷ್ಟೇ ಅಲ್ಲ, ನೀರು ಅಲುಗಾಡ್ತಾ ಇದ್ದಾಗ ಪ್ರತಿಬಿಂಬ ಕಾಣಿಸುವುದಿಲ್ಲ. ಮನಸ್ಸು ಚಂಚಲವಾಗಿರಬಾರ್ದು, ಸಂಸ್ಥಿರವಾಗಬೇಕು. ಅಷ್ಟೇ ಅಲ್ಲ, ಪಾತ್ರೆ ಅಲುಗಾಡಿದಾಗ ನೀರಿನಲ್ಲಿ ಕಾಣಿಸುವುದಿಲ್ಲ. ಶರೀರ ಸ್ಥಿರವಾಗಬೇಕು. ಅಷ್ಟೇ. ಇಷ್ಟಾದರೆ ಸಾಕ. ಶರೀರ ಸ್ಥಿರವಾಗಿದೆ, ನಾವು ಆ ಕಡೆ ಈ ಕಡೆ ಓಲಾಡ್ತಾ ಇಲ್ಲ, ಎಲ್ಲ ಸರಿ. ಟೇಬಲ್ ಗಟ್ಟಿಯಾಗಿದೆ, ಟೇಬಲ್ ಮೇಲೆ ಪಾತ್ರೆ ಇದೆ, ಪಾತ್ರೆಯೂ ಗಟ್ಟಿಯಾಗಿದೆ, ನೀರು ಕೂಡ ಹಾಕಿದೆ, ಮೇಲುಗಡೆ ಫ್ಯಾನು ಜೋರಾಗಿ ತಿರುಗಿಸ್ತಾ ಇದ್ದಾರೆ. ಈಗ ನೀರಿನಲ್ಲಿ ಕಾಣಿಸುತ್ತಾ ನಿಮಗೆ ಪ್ರತಿಬಿಂಬ? ನೀರು ಅಲುಗಾಡ್ತದೆ ಗಾಳಿ ಬೀಸಿದ ಕಾರಣದಿಂದ. ಆದ್ದರಿಂದ ಮನಸ್ಸು ಅಲುಗಾಡದೇ ಇರುವುದಕ್ಕೆ ಉಸಿರಾಟದ ನಿಯಂತ್ರಣವು ಮುಖ್ಯವಾಗ್ತದೆ. ಉಸಿರಾಟ ಯದ್ವಾ ತದ್ವಾ. ಕೆಲವರಿಗೆ ಉಸಿರಾಡ್ತಾ ಇದ್ದೇನೆ ಅಂತಲೇ ಗೊತ್ತಿರುವುದಿಲ್ಲ. ಡಾಕ್ಟ್ರು ಹೇಳ್ತಾರೆ ನೀವು ಉಸಿರಾಡುವುದು ಎಡವಟ್ಟು, ಅದಕ್ಕೆ ಸಮಸ್ಯೆ ಆಗಿದೆ. ಆಗ ಡಾಕ್ಟ್ರ್ ಹತ್ರ ಕೇಳುವುದು, ನಾನು ಉಸಿರಾಡ್ತಾ ಇದ್ನ ಇಷ್ಟು ಸಮಯ ಅಂತ. ಈ ಉಸಿರಾಟ ನನ್ನದು ಅಂತ ಗೊತ್ತಿಲ್ಲದೆ ಅದು ಹೇಗೋ ಉಸಿರಾಡ್ತಾ ಇರುತ್ತೆ. ನಾನು ಉಸಿರಾಡುವುದು ನಮ್ಗೆ ಗೊತ್ತೇ ಇಲ್ಲ, ಅದು ಒಂದು ಉಸಿರಾಟ ಆಗ್ತಾ ಇರ್ತದೆ ಅಂತ. ನನ್ನದೇ ಉಸಿರಾಟ ಅದು. ಪ್ರಾಣ ಅಂತ ಹೆಸರು ಉಸಿರಾಟಕ್ಕೆ. ಪ್ರಾಣದ ಆಯಾಮ ಅಂದರೆ ಉಸಿರಾಟವನ್ನು ನಮ್ಮ ಕೈಯಲ್ಲಿಟ್ಟುಕೊಳ್ಳುವುದು. ಪ್ರಾಣಾಯಾಮ ಅಂದರೆ ಉಸಿರಾಟದ ನಿಯಂತ್ರಣ. ನೀನು ಎಲ್ಲಿಯ ತನಕ ಪ್ರಾಣಾಯಾಮ ಮಾಡುವುದಿಲ್ವೋ, ಉಸಿರಾಟವನ್ನು ನಿನ್ನ ಹಿಡಿತಕ್ಕೆ ತಂದುಕೊಳ್ಳುವುದಿಲ್ಲವೋ, ಅಲ್ಲಿಯ ತನಕ ನಿನ್ನ ಮನಸ್ಸು ಸ್ಥಿರವಾಗುವುದಿಲ್ಲ. ಆದ್ದರಿಂದ ಉಸಿರಾಟದ ಸ್ಥಿರತೆಯನ್ನು ಕಾಯ್ದುಕೋ. ಇಷ್ಟು ಹೊತ್ತು ಗಾಳಿ ಹೊರಗೆ ಬಿಟ್ಟರೆ ಅದರ 2ರಷ್ಟು ಹೊತ್ತು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳತಕ್ಕದ್ದು ಅಂತ ವ್ಯವಸ್ಥೆಗೆ ಬಾ. ಯಾಕಂದರೆ ನೀನು ಎಷ್ಟು ಗಾಳಿ ಒಳಗೆ ತೆಗೊಳ್ತೀಯೋ ಅದರ ಅರ್ಧದಷ್ಟು ಗಾಳಿ ಹೊರಗೆ ಬಿಡುವುದು. ಈ ಎಚ್ಚರ ಇರಲಿ.
ತೆಗೆದುಕೊಂಡ ಗಾಳಿಯಲ್ಲಿ ಅರ್ಧದಷ್ಟು ಜೀರ್ಣವಾಗ್ತದೆ, ಅದರಲ್ಲಿದ್ದ ಆಮ್ಲಜನಕಾದಿ ಭಾಗಗಳು ಶರೀರದಲ್ಲಿ ಸೇರಿ ಹೋಗ್ತವೆ, ಉಳಿದಂತಹ ಮಲವಾಯುವನ್ನು ಆತ ಹೊರಗೆ ಬಿಡುವುದು. ಹಾಗಾದರೆ ತೆಗೆದುಕೊಳ್ಳುವ ವಾಯುವಿಗಿಂತ ಹೊರಗೆ ಬಿಡುವ ವಾಯು ಕಡಿಮೆ, ಆದ್ದರಿಂದ ರೇಚಕಕ್ಕೆ ಬಳಸುವ ಕಾಲಕ್ಕಿಂತ ಪೂರಕಕ್ಕೆ 2 ಅಂಶ ಜಾಸ್ತಿ ಕಾಲವನ್ನು ಬಳಸಿಕೊ. ಒಳಗೆ ಹೋದ ಗಾಳಿಯನ್ನು ಆ ಕ್ಷಣದಲ್ಲಿ ಹೊರಗೆ ಬಿಡಬೇಡ. ಯಾಕಂದರೆ ಊಟ ಮಾಡುವುದು, ವಾಂತಿ ಮಾಡುವುದು, ಮತ್ತೊಮ್ಮೆ ಊಟ ಮಾಡುವುದು, ವಾಂತಿ. ಕೆಲವರಿಗೆ ಅಂಥ ಅಭ್ಯಾಸ ಇರ್ತದೆ, ನಾನು ಇವತ್ತು 24 ಜಿಲೇಬಿ ತಿನ್ನಬೇಕು ಅಂತ ಬಂದಿರ್ತಾನೆ. 4 ಜಿಲೇಬಿ ತಿಂದಾಗ ಸುಸ್ತಾಗಿ ಹೋಗ್ತದೆ. ಆದರೆ ಅಷ್ಟು ಜಿಲೇಬಿ ಬಿಡುವುದಾ ಯಥಾರುಚಿ ಅಂತೇಳಿ ಒಂದು ಮಾತ್ರೆ ತಗೊಂಡು ಒಂದು ವಾಂತಿ ಮಾಡಿ ಮತ್ತೆ 10-20 ಹೊಟ್ಟೆಗೆ ಹಾಕಿಕೊಳ್ತಾನೆ. ಇದರಿಂದ ಪ್ರಯೋಜನ ಇದೆಯಾ ಶರೀರಕ್ಕೆ? ತಿಂದ ಆಹಾರ ಒಂದಿಷ್ಟು ಹೊತ್ತು ಶರೀರದಲ್ಲಿದ್ದರೆ 3 ಗಂಟೆಯ ನಂತರ ಜಠರದಲ್ಲಿ ಇಳಿತದೆ. ಜಠರದಿಂದ ಇಳಿಯುವಾಗ ಅದರಲ್ಲಿದ್ದಂತಹ ರಸಭಾಗ ಅನ್ನುವುದು ಆತನ ರಕ್ತದಲ್ಲಿ ಸೇರ್ತದೆ. ರಕ್ತದಲ್ಲಿ ಸೇರಿದ ಭಾಗದಲ್ಲಿ ಒಂದಷ್ಟು ಗಟ್ಟಿ ಅಂಶಗಳು ಮಾಂಸವಾಗ್ತವೆ. ಅದರಲ್ಲಿ ಮಾಂಸದಲ್ಲಿ ಸೇರಿಕೊಂಡ ಅಂಶಗಳಲ್ಲಿ ಯಾವುದೋ ಕೆಲವು ಗಟ್ಟಿಯಾದ ಅಂಶಗಳು ಎಲುಬಿನ ಭಾಗಕ್ಕೆ ಸೇರ್ತವೆ. ಆ ಎಲುಬಾಗಿ ಬಂದಂತಹ ಒಂದಷ್ಟು ಭಾಗದಲ್ಲಿ ಒಂದಷ್ಟು ಸೂಕ್ಷ್ಮ ಭಾಗ ಮಾತ್ರ ಮಜ್ಜೆಯಾಗ್ತದೆ. ಆ ಮಜ್ಜೆಯಾಗಿ ಸೇರಿದ ಅತ್ಯಂತ ಪ್ರಬಲವಾದಂತಹ ಅಂಶದ ಅತ್ಯಂತ ಸೂಕ್ಷ್ಮಾಂಶ ಮನುಷ್ಯನಲ್ಲಿ ವೀರ್ಯ ಶುಕ್ಲ ಶಕ್ತಿಯಾಗಿ ಸೇರಿಕೊಳ್ತದೆ. ಆ ಶಕ್ತಿ ಅದನ್ನು ಯಾರು ಹ್ರಾಸ ಮಾಡ್ತಾನೋ ಅವ ಅಬ್ರಹ್ಮಚಾರಿ ಅಂತ ಕರೆಸಿಕೊಳ್ತಾನೆ. ಆತನ ವೀರ್ಯ ಶಕ್ತಿ ಶುಕ್ಲ ಶಕ್ತಿ ಅಂತ ಸ್ತ್ರೀಯರಲ್ಲಿ ಏನು ಶುಕ್ರ ಶಕ್ತಿ ಕಾಣಿಸುತ್ತೆ, ಆ ಶುಕ್ರ ವೀರ್ಯಗಳೇ ಮನುಷ್ಯನ ಊರ್ಧ್ವರೇತಸ್ಕತೆ ಅಂತ ಕರೆಸಿಕೊಳ್ಳುವ ಶಕ್ತಿಗೆ ಹೇತುವಾದದ್ದು ಅಂತ ಆಯುರ್ವೇದ ನಿರೂಪಿಸುತ್ತೆ. ಹಾಗಾದರೆ ತಿಂದ ಆಹಾರ ಜೀರ್ಣವಾಗುವಲ್ಲಿಯ ತನಕ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ಹೇಗೆ ಅತ್ಯವಶ್ಯಕವೋ, ನಾವು ಕುಡಿದ ಗಾಳಿ ಅದರಲ್ಲಿ ಸರಿಯಾದ ಅಂಶ ಶರೀರಕ್ಕೆ ಸೇರುವಲ್ಲಿಯ ತನಕ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಗಾಳಿ ತೆಗೊಳ್ಳುವುದು ಬಿಡುವುದು ಅಂತ ಮಾಡುವುದಲ್ಲ. ತೆಗೊಂಡ ಗಾಳಿಯನ್ನು ಒಳಗೆ ಇಟ್ಟುಕೊಳ್ಳುವ ಕಾಲಕ್ಕೆ ಕುಂಭಕ ಅಂತ ಹೆಸರು. ಕುಂಭ ಅಂದರೆ ಪೂರ್ಣ ಘಟ. ಪೂರ್ಣ ಘಟ ಅತ್ತಿತ್ತ ಅಲುಗಾಡದೆ ಸಂಪೂರ್ಣ ಕುಂಭೋ ನಕರೋತಿ ಶಬ್ದ ಅಂತ ಹೇಳಿದ ಹಾಗೆ, ಇವ ತೆಗೆದುಕೊಂಡ ಗಾಳಿ ಒಳಗೆ ತುಂಬಿದಾಗ ಯಾವ ಶಬ್ದವನ್ನು ಮಾಡದೆ ತನ್ನ ದ್ವಾರ ಬಂಧವನ್ನು ಮಾಡಿಕೊಂಡು ತನಗೆ ಇಷ್ಟವಾದ ದೇವಮೂರ್ತಿಯನ್ನು ಧ್ಯಾನ ಮಾಡ್ತಾ ಆ ಗಾಳಿಯನ್ನು ಸಾವಕಾಶವಾಗಿ ಹೊರಗೆ ಬಿಡತಕ್ಕಂತಹ ವಿಧಾನಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಈ ಪ್ರಾಣಾಯಾಮವನ್ನು ಮಾಡ್ತಾ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಅಂತಃಕರಣ ಅನ್ನುವ ಭಾಗ ಅದು ಸ್ಥಿರವಾಗುವ ಹಾಗೆ ಮಾಡಿಕೊಂಡು, ಸ್ಥಿರವಾದ ಅಂತಃಕರಣದಲ್ಲಿ ಸುಂದರವಾದ ಭಗವದ್ರೂಪವನ್ನು ಸ್ಮರಿಸಬೇಕಮ್ಮ. ಈ ರೀತಿ ಮಾಡ್ತಾ ಮಾಡ್ತಾ ನಾನು ಹೇಳಿದಂತಹ ಈ ಪ್ರಕೃತಿ ಜಂಜಾಟವನ್ನು ಬಿಟ್ಟು ಪರಮಪುರುಷನಿಗೆ ಮನಸ್ಸನ್ನು ತಾಗಿಸುವುದು ಕಷ್ಟವೇ ಆಗುವುದಿಲ್ಲ. ಇದನ್ನೆಲ್ಲ ಮಾಡು, ಅದು ತಾನಾಗಿ ಆಗ್ತದೆ. ಯಾವುದು ನಮ್ಮಿಂದ ಮಾಡುವುದಕ್ಕೆ ಸಾಧ್ಯ ಅದನ್ನು ಮಾಡು. ಇದನ್ನು ಮಾಡಬೇಕಾದ್ರೆ ಒಂದಷ್ಟು ಬದುಕುವ ವಿಧಾನ ಇದೆ. ಏನು ಗೊತ್ತೋ? ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು, ಅಲ್ಲ ಅರುಣೋದಯ ಕಾಲದಲ್ಲಿ ಏಳಬೇಕು. ಸ್ವಲ್ಪ ಕಷ್ಟ ಉಂಟು, ನಮಗೆಲ್ಲ ಬೇಡ ಇದು. ಯಾಕಂದ್ರೆ ನಮ್ಮ ಆಲೋಚನೆ ಹೇಗೆ ಅಂದರೆ 7 ಗಂಟೆ ಅಂತ ಒಂದುಂಟು ನಮ್ಮಲ್ಲಿ ಗಂಟೆ. ಇವನು ಪ್ರಶ್ನೆ, ಅದಕ್ಕೆ 7 ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ನಾವೆಲ್ಲ ಏಳಬೇಕಾದ್ರಿಂದ 7 ಗಂಟೆ ಅಂತ ಇಟ್ಟಿದ್ದಾರೆ. ಹೀಗೆಲ್ಲ ತರ್ಕ ಮಾಡುವವರು ನಾವು. ಆದರೆ ಇವನು ಹೇಳುವುದು ಹೇಗೆ? ಅರುಣೋದಯ ಕಾಲದಲ್ಲಿ 7. ಯಾಕಂದರೆ ಅದಕ್ಕೆ ಆ ಮುಹೂರ್ತಕ್ಕೆ ಒಂದು ದಿನ ಅಂತ ಹೇಳಿದರೆ 60 ಗಳಿಗೆ, ಒಂದು ಗಳಿಗೆ ಅಂದರೆ 24 ನಿಮಿಷ. ಹಾಗಾದರೆ 24 ಗಂಟೆಯ ವ್ಯವಸ್ಥೆ ದಿನದಲ್ಲಿದೆ ಅಂತಾದರೆ 24 ನಿಮಿಷದ 60 ತುಂಡುಗಳಿದ್ದಾವೆ ಅಂತ ಅರ್ಥ. ಆ 60 ನಿಮಿಷದ 24 ದಿನದಲ್ಲಿದೆ ಅಂದರೆ 24ರ 60 ತುಂಡು ದಿನದಲ್ಲಿದೆ ಅಂತ ಅರ್ಥ ಅಲ್ವೇ? ಹಾಗಾಗಿ 24 ನಿಮಿಷದ ಗಳಿಗೆಗಳು ಒಟ್ಟು 60 ಸೇರಿದರೆ ಒಂದು ದಿನವಾಗ್ತದೆ. ಈ 2 ಗಳಿಗೆಗಳು ಒಂದಾದರೆ ಒಂದು ಮುಹೂರ್ತ ಅಂತ ಹೆಸರು. ಹಾಗಾಗಿ ಒಂದು ದಿನಕ್ಕೆ 60 ಮುಹೂರ್ತಗಳು ಇವೆ. ತೃತೀಯ ಸ್ಕಂದದಲ್ಲಿ ಇಂಥ ವಿಷಯಗಳೇ ಜಾಸ್ತಿ. ನಿಮಗೆ ಅನಿಸ್ಬೋದು ಕೃಷ್ಣನ ಕಥೆಯೇ ಬರಲಿಲ್ಲ, ನರಸಿಂಹದೇವರೇ ಹುಟ್ಟಲಿಲ್ಲ ಅಂತ ಅನಿಸ್ಬೋದು. ನನಗಿಂತ ಚೆನ್ನಾಗಿ ಅದೆಲ್ಲ ನಿಮಗೆ ಗೊತ್ತು. ಆದ್ದರಿಂದ ನಾಳೆ ನರಸಿಂಹ ಅವತಾರ, ನಾಡಿದ್ದು ಕೃಷ್ಣ ಅವತಾರ ಮಾಡುವ. ಆದರೆ ಈ ವಿಷಯಗಳು ಈಗ ಮುಖ್ಯ ಆಗ್ತದೆ. ದಿನಕ್ಕೆ 60 ಗಳಿಗೆ 30 ಮುಹೂರ್ತ. ಈ 30 ಮುಹೂರ್ತಕ್ಕೆ 30 ದೇವತೆಗಳು ಅಭಿಮಾನಿಗಳಾಗಿ ಇದ್ದಾರೆ. ಅದರಲ್ಲಿ ಶಾರ್ವ ಮುಹೂರ್ತ ಅಂತಿದೆ. ಶರ್ವ ಅಂದರೆ ರುದ್ರನಿಗೆ ಸಂಬಂಧಪಟ್ಟ ಮುಹೂರ್ತ, ಅದು ಮುಸ್ಸಂಜೆ ಕಾಲ ಅಂತ ಕರಿತೇವೆ. ಆ ಹೊತ್ತಿಗೆ ಕೆಲವೆಲ್ಲ ಮಾಡಬಾರ್ದು, ಹೀಗಿರಬೇಕು, ವಿಧಾನಗಳುಂಟು ಶಾಸ್ತ್ರದಲ್ಲಿ. ಇನ್ನೊಂದು ಬ್ರಾಹ್ಮ ಮುಹೂರ್ತ ಅಂತಿದೆ. ಬ್ರಾಹ್ಮ ಅಂದರೆ ಬ್ರಹ್ಮನಿಗೆ ಸಂಬಂಧಪಟ್ಟ ಮುಹೂರ್ತ. ಆ ಕಾಲದಲ್ಲಿ ಶ್ರೇಷ್ಠವಾದ ಕೆಲಸವನ್ನು ಮಾಡಬೇಕು, ವಿಧಾನವೇ ಇದೆ. ಯಾಕಂದರೆ ಬ್ರಹ್ಮದೇವರು ಅಂತೇಳಿದರೆ ದೇವತೆಗಳಲ್ಲಿ ಸರ್ವಶ್ರೇಷ್ಠ, ದೇವರಲ್ಲಿ ಸರ್ವಶ್ರೇಷ್ಠ ಭಗವಂತ, ದೇವೋತ್ತಮ ಅಂತ ಅವನಿಗೆ ಹೆಸರು. ದೇವತೆಗಳಲ್ಲಿ ಸರ್ವಶ್ರೇಷ್ಠ ಬ್ರಹ್ಮ, ಅವನಿಗೆ ಜೀವೋತ್ತಮ ಅಂತ ಹೆಸರು.
ಜೀವೋತ್ತಮನಾದಂತಹ ಬ್ರಹ್ಮನಿಗೆ ಸಂಬಂಧಪಟ್ಟ ಮುಹೂರ್ತ ಸಿಗುವುದು ಸೂರ್ಯೋದಯ ಆದ ಮೇಲೆ ಅಲ್ಲ, ಸೂರ್ಯೋದಯಕ್ಕಿಂತ ಮುಂಚಿನ 2 ಗಳಿಗೆಗಿಂತ ಹಿಂದೆ. ಸೂರ್ಯೋದಯಕ್ಕಿಂತ ಮುಂಚೆ 2 ಗಳಿಗೆ ಅಂದರೆ ಈಗ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಟುಕೊಳ್ಳಿ, ಅದಕ್ಕಿಂತ 48 ನಿಮಿಷ ಮುಂಚೆ ಹೋದರೆ ಅದಕ್ಕಿಂತ ಹಿಂದೆ ಇರುವ 2 ಗಳಿಗೆಗೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು. ಚತ್ವಾರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. ಆ ಕಾಲವನ್ನೇ ಅರುಣೋದಯ ಕಾಲ ಅಂತ ಕರೆಯುವುದು. ಅಂದರೆ ಸುಮಾರು ಎಷ್ಟಾಯಿತು? 4:15, 4:45, 5 ಗಂಟೆಯ ಕಾಲಾವಧಿ ಉಂಟಲ್ವಾ. ಪೂರ್ವದ್ದಾದ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯನ ಸಾರಥಿ ಉದಯಿಸುವ ಕಾಲ. ಸೂರ್ಯನಿಗೆ ದೊಡ್ಡ ರಥ ಇದೆ, ಆ ರಥದಲ್ಲಿ 7 ಕುದುರೆಗಳಿದ್ದಾವೆ. ಆ 7 ಕುದುರೆಗಳೇ 7 ಬಣ್ಣಗಳು, ಸಪ್ತವರ್ಣ ಅಂತ ಕರೀತಾರೆ. ಆ ಕುದುರೆಗಳನ್ನು ನಿಯಂತ್ರಿಸುವ ಕಾಲು ಇಲ್ಲದೇ ಇದ್ದ ಸಾರಥಿ ಇದ್ದಾನೆ, ಅವನಿಗೆ ಅರುಣ ಅಂತ ಹೆಸರು. ಗರುಡನಿಗೆ ತಮ್ಮ ಆಗಬೇಕವ. ಗರುಡನ ತಮ್ಮ ಅರುಣ ಕೆಂಪಾಗಿ ಹುಟ್ಟುವಾಗ ಕಾಲು ಇಲ್ಲದೆ ಹುಟ್ಟಿದವ. ಕಾಲು ಇಲ್ಲದ ಮಹಾಶಕ್ತಿಶಾಲಿ ಆದ್ದರಿಂದ ಅವನನ್ನು ಸೂರ್ಯ ತನ್ನ ಸಾರಥಿಯಾಗಿ ಇಟ್ಟುಕೊಳ್ತಾನೆ. ಯಾಕಂದರೆ ಕಾಲಿದ್ದವರಿದ್ದರೆ ಬ್ರೇಕ್ ಹಾಕ್ತಾರೆ ಅಂತ ಸಮಸ್ಯೆ ಅವನಿಗೆ. ಅದಕ್ಕೆ ಕಾಲು ಇಲ್ಲದೇ ಇದ್ದ ಅರುಣ ಅವ ಸೂರ್ಯ ಸಾರಥಿ. ಆದ್ದರಿಂದ ಸೂರ್ಯನಿಗೆ ಅರುಣ ಸಾರಥಿ ಅಂತ ಒಂದು ಹೆಸರಿದೆ. ಆ ಸೂರ್ಯ ಉದಯ ಆಗಬೇಕಾದ್ರೆ ಮೊದಲು ಅವನ ಕುದುರೆ ಕಾಣಿಸಬೇಕು, ಆಮೇಲೆ ಸಾರಥಿ ಕಾಣಿಸಬೇಕು, ಆಮೇಲೆಯೇ ಸೂರ್ಯ ಉದಯಿಸಬೇಕು. ಆದ್ದರಿಂದ ಸೂರ್ಯೋದಯಕ್ಕಿಂತ ಮೊದಲೇ ಆಗುವುದು ವರುಣೋದಯ, ಅಂದರೆ ಕುದುರೆಗಳು ಕಾಣಿಸಿಕೊಳ್ಳುವುದು. ಪೂರ್ವದ್ದಾದ ದಿಕ್ಕು ಬೇರೆ ಬೇರೆ ಬಣ್ಣಗಳಲ್ಲಿ ರಂಜಿಸುವ ಕಾಲಕ್ಕೆ ಉಷಕ್ಕಾಲ ಅಂತ ಕರೀತಾರೆ. ಅದೊಂದು ಬಣ್ಣ, ಕುದುರೆಗಳ ಉದಯ ಅಂತ ಕರೀತಾರೆ. ಕುದುರೆಗಳ ಹಿಂಭಾಗದಲ್ಲಿ ಅರುಣ ಕಂಡಾಗ ಅರುಣೋದಯ ಅಂತ ಹೆಸರು. ಅಂದರೆ ಸೂರ್ಯನ ಸಾರಥಿಯಾದ ಕೆಂಪು ಉದಯಿಸಿತು ಅಂತ ಅರ್ಥ. ಅರುಣ ಉದಯ ಆದ ಮೇಲೆ ಉದಯಿಸುವುದಕ್ಕೆ ಸೂರ್ಯೋದಯ ಅಂತ ಹೆಸರು. ಈ ಅರುಣೋದಯ ಕಾಲ ಏನಿದೆ, ಸೂರ್ಯೋದಯಕ್ಕಿಂತ 4 ಗಳಿಗೆ ಮುಂಚೆ, ಅಂದರೆ 1 ಗಂಟೆ 36 ನಿಮಿಷ ಮುಂಚೆ, ಆ ಕಾಲ ಅದು ಮನುಷ್ಯ ಏಳುವುದಕ್ಕಿರುವ ಕಾಲ. ಆದರೆ ವಿಶೇಷ ಏನು ಗೊತ್ತೋ, ಎಲ್ಲ ಪ್ರಾಣಿಗಳು ಹೇಳ್ತವೆ, ಮನುಷ್ಯೊಬ್ಬ ಹೇಳೋಲ್ಲ. ಪ್ರಾಣಿಗಳೆಲ್ಲ, ಹಕ್ಕಿಗಳೆಲ್ಲ ಎದ್ದು ಚಿಲಿಪಿಲಿ ನೋಡಬೇಕು ನೀವು. 4 ಕಾಲಕ್ಕೆ 4:15 ಎದ್ದು ಕೋಳಿಯು ಕೂಡ ಕೊಕೋ ಅಂತ ಕೂಗುತ್ತೆ, ಯಾರಾದರೂ ಹೇಳಿ ಅಂತ. ಇವ ಕೋಳಿಯ ಮಂಡೆಗೆ ಹೊಡೆದು ಮಲ್ಕೊಳ್ತಾನೆ. ಇವನ ಎಲಾರಮ್ಮು ಕೂಡ ಕೊಕ್ಕೋ ಅಂತ ಹೇಳ್ತದೆ, ಅದಕ್ಕೂ ಒಂದು ಪಟ್ಟು ಅಂತ ಹೊಡೆದು ಮಾತಾಡಿದರೆ ಜಾಗ್ರತೆ ಅಂತ ಇವ ಮುಸುಕ ಹಾಕಿಕೊಳ್ತಾನೆ. ಆ ಬೆಳಗ್ಗಿನ ಹೊತ್ತು ಪ್ರಾಣಿಗಳು ಮಾತ್ರ ಅಲ್ಲ, ಹಸುಗಳು ಮನೆಯ ಮುಂದೆ ಕಟ್ಟಿದರೆ ಹಸುಗಳು ಎದ್ದು ಒಂದು ಸಲ ಅಂಬೆ ಅಂತ ಹೇಳ್ತವೆ. ಮನೆಯಲ್ಲಿದ್ದ ಅಂಬೆಯನ್ನು ಕಳೆಯುವುದು. ಅದು ಹೇ ಜಗದಂಬಾರಮಣ ಉಂಟಲ್ಲ, ನಮ್ಮ ಅಂಬೆಯನ್ನು ಕಳೆಯುವುದು. ಅಂಬೆ ಏಳಲಿಲ್ಲ ಅಂತ ಗೊತ್ತಾದ ಮೇಲೆ ತಾವು ಮಲ್ಕೊಳ್ತವೆ. ಕಲಿಯುಗದಲ್ಲಿ ಹಸುಗಳು ಕೂಡ ಸೂರ್ಯೋದಯದ ಹೊತ್ತಿಗೆ ಮಲಗಲಿಕ್ಕೆ ಶುರು ಮಾಡಿದ್ದಾವೆ. ಅದು ಉತ್ತಮವಾದ ಕಾಲ, ಬ್ರಹ್ಮನಿಗೆ ಸಂಬಂಧಪಟ್ಟ ಕಾಲ. ಆ ಕಾಲದಲ್ಲಿ ಏಳು, ಆವಾಗ ನಿನ್ನ ಮನಸ್ಸು ಪರಿಶುದ್ಧವಾಗಿ ದಿನಪೂರ್ತಿ ಇರ್ತದೆ. ಬೆಳಗ್ಗೆ ಕಾಲಕ್ಕೆ ಏಳುವುದು. ಒಂದು ಮಾತಿದೆ, ಸೂರ್ಯ ಏಳುವಾಗ ಏಳದೇ ಇದ್ದವನಿಗೆ ಒಂದು ಅಭ್ಯುದಿತತ ಅಂತ ಒಂದು ದೋಷ ಬರ್ತದೆ. ಇದು ಧರ್ಮಶಾಸ್ತ್ರ ಹೇಳುವುದು. ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅಂತೂ ಒಂದು ದೋಷ ಬರ್ತದೆ. ಮನೆಗೆ ಯಾರಾದರೂ ದೊಡ್ಡವರು ಬಂದಾಗ ನಾವು ಮಲ್ಕೊಂಡಿರಬಾರ್ದು, ಇದೊಂದು ಕ್ರಮ. ಸ್ವಾಮಿಗಳನ್ನು ಬೆಳಗ್ಗೆ 7 ಗಂಟೆಗೆ ಪಾದಪೂಜೆಗೆ ಕರೆಯೋದು, ಇವನು ಏಳಾಗಲಿಲ್ಲ ಅಂತ ಹೇಳದೇ ಇರೋದು, ಇದಾಗಬಾರ್ದಲ್ವ. ಆಗೇನು ಮಾಡ್ತಾರೆ, ಮನೆಗೆ ಬಂದರೆ ಅವರ ಎಡಬಲ ಸೇವೆಯವರು ಒಂದು ಬೆಲ್ ಮಾಡ್ತಾರೆ. ಬೆಲ್ ಮಾಡಿ ಯಾರು ಎದ್ದಿಲ್ಲ ಅಂತಾದಮೇಲೆ, ಸ್ವಾಮಿ ಯಾರು ಎದ್ದಿಲ್ಲ ಸ್ವಾಮಿ, ಹಾಗಾದರೆ ಮುಂದೆ ಹೋಗುವ ಅಂತ ಅವ್ರು ಹೋಗ್ತಾರೆ. ದೊಡ್ಡವರು ಹಾಗೆ ಏನು ಇವರ ಬಂದು ಎಬ್ಬಿಸುವ ಕೆಲಸ ಎಲ್ಲ ಮಾಡುವುದಿಲ್ಲ, ಅದು ಬೇಜಾರು ಸ್ವಾಮಿಗಳು ಮಾತ್ರ ಮಾಡುವುದು. ಇಲ್ಲಿ ಇವರು ಎದ್ದಿಲ್ಲ ಅಂತಾದರೆ ದೊಡ್ಡವರು ಹಾಗೇ ಹೋಗ್ತಾರಲ್ವ. ಹಾಗೆ ಸೂರ್ಯದೇವರು ಬರುವ ಹೊತ್ತಿಗೆ ನಾವು ಎದ್ದು ಮನೆಗೆ ರಂಗೋಲಿ ಹಾಕಿ ಬಾಗಿಲು ತೆಗೆದು ಬಾ ಅಂತ ದೇವರನ್ನು ಕರಿಬೇಕಲ್ವ. ಇದು ದೇವರು ಬರುವಾಗಲೂ ನಾವು ಹೇಳದೆ ಹೋದರೆ, ನಾಳೆ ದೇವರೇ ಬರದೇ ಹೋದರೆ ಅಂತ ಒಂದು ಸಮಸ್ಯೆ ಉಂಟಂತೆ. ಹೀಗೊಂದು ಶಾಸ್ತ್ರ ಹೇಳ್ತದೆ, ದೇವರು ಬರುವಾಗ ಎದ್ದಿರಬೇಕು. ಸೂರ್ಯ ಪ್ರತ್ಯಕ್ಷ ದೇವತಾ, ಪ್ರತಿದಿನವೂ ಕೂಡ ಏಳುವ ದೇವತೆ ಅಂತ ಹೇಳಿದರೆ ಸೂರ್ಯ. ಅವನು ಪ್ರತಿದಿನವೂ ಬರ್ತಾನೆ, ಪ್ರತಿ ದಿವಸವೂ ಹೋಗ್ತಾನೆ. ಹೋಗುವಾಗ ಕಿತ್ತುಕೊಂಡು ಹೋಗ್ತಾನೆ, ಎಚ್ಚರಬೇಕು. ಅದನ್ನು ಭಾಗವತ 3 ಬಾರಿ ಹೇಳ್ತದೆ. ಆಯುರು ಹರತಿ ವೈ ಪುಂಸಃ ಉದ್ಯನ್ ಅಸ್ತಂಚ ಎನ್ನಸವು. ಆ ದೇವರಿಗೆ ಆದಿತ್ಯ ಅಂತ ಹೆಸರಲ್ಲವೇ ಸೂರ್ಯನಿಗೆ? ಆದಿತ್ಯ ಅಂದರೆ ಏನು? ಆದಿತ್ಯ ಮಗ ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ. ನಿಜವಾದ ಅರ್ಥ ಏನು ಅಂದರೆ, ಆದಾನ ಅಂದರೆ ಕಿತ್ತುಕೊಳ್ಳುವುದು, ಯಾನ ಅಂದರೆ ಹೋಗುವುದು. ಆದಾಯ ಯಾತೀತಿ ಆದಿತ್ಯ, ಕಿತ್ತುಕೊಂಡು ಹೋಗುವುದರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಏನನ್ನು ಕಿತ್ತುಕೊಂಡು ಹೋಗ್ತಾನೆ? ಒಮ್ಮೆ ಉದಯಿಸಿ ಒಮ್ಮೆ ಅಸ್ತಂಗತನಾಗುವಾಗ ಇವನದ್ದಾದ 12 ಗಂಟೆ ಎಂಬ ಆಯುಷ್ಯವನ್ನು, ಅಥವಾ ನಿನ್ನೆ ಅಸ್ತಂಗತನಾಗಿ ಇವತ್ತು ಅಸ್ತಂಗತನಾಗುವಾಗ 1 ದಿನ ಅಂತ ಹೇಳುವ ಆಯುಷ್ಯವನ್ನು ಕಿತ್ತುಕೊಂಡು ಹೋಗುವವನಾದ್ದರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಒಮ್ಮೆ ಸೂರ್ಯಾಸ್ತ ಆದಾಗ ಲೆಕ್ಕ ಹಾಕಬೇಕು, ಓ ನಂದು 1 ಮುಗಿಯಿತು,
ಮರುದಿವಸ ಸೂರ್ಯಾಸ್ತ ಆದಾಗ 2 ಮುಗಿಯಿತು. ಆದರೆ ನಾವು ಲೆಕ್ಕ ಹಾಕೋದು ಹಾಗಲ್ಲ. ಇವತ್ತು ಸೂರ್ಯಾಸ್ತ ಆದರೆ 1 ಜಾಸ್ತಿ ಆಯಿತು, ನಾಳೆ ಸೂರ್ಯಾಸ್ತ ಆದರೆ 2 ಜಾಸ್ತಿ ಆಯಿತು. ಇದು ಲೆಕ್ಕ ನಮ್ಮದು. ನಾಡಿದ್ದಕ್ಕೆ 54 ವರ್ಷ ಭರ್ತಿಯಾಗ್ತದೆ, ಇದು ನಮ್ಮ ಲೆಕ್ಕ. ಮುಂದಿನ ಇದಕ್ಕೆ 55 ಭರ್ತಿಯಾಗ್ತದೆ, ಇದು ಲೆಕ್ಕ. ನಾವು ಜಾಸ್ತಿ ಆಗುವುದನ್ನು ಲೆಕ್ಕ ಹಾಕ್ತೇವೆ. ಜಾಸ್ತಿ ಆಗುವುದಕ್ಕೆ ವಯಸ್ಸು ಅಂತ ಹೆಸರು, ಕಡಿಮೆ ಆಗುವುದಕ್ಕೆ ಆಯುಸ್ಸು ಅಂತ ಹೆಸರು. ಈತ ಆಯುಸ್ಸನ್ನು ಕಿತ್ತುಕೊಂಡು ಹೋಗ್ತಾನೆ. ಇಲ್ಲಿ 50 ಆಯಿತು ಅಂದರೆ ಆಯುಸ್ಸು 50 ಉಳಿಯಿತು, ಇಲ್ಲಿ 60 ಆಯಿತು ಅಂದರೆ ಆಯುಸ್ಸು 40ಕ್ಕೆ ಇಳಿಯಿತು ಅಂತಲ್ವ ಅರ್ಥ. ಹಾಗಾದರೆ ಆಯುಸ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದವ ಸಾಧನಶೀಲನಾಗ್ತಾನೆ. ಆದ್ದರಿಂದ ಆದಿತ್ಯ ಉದಯಿಸಿ ಅಸ್ತಂಗತನಾಗುವಾಗ ಕಿತ್ತುಕೊಂಡು ಹೋಗ್ತಾನೆ ಅನ್ನುವ ಎಚ್ಚರದ ಜೊತೆಗೆ ಅವ ಯಾವಾಗ ಕಿತ್ತುಕೊಂಡು ಹೋಗ್ತಾನೋ ಅಷ್ಟರಲ್ಲಿ ನಾವು ನಿದ್ದೆಗೋಸ್ಕರ ಕಾಲವನ್ನು ಸೀಮಿತವಾಗಿಸಿಕೊಳ್ಳತಕ್ಕದ್ದು. ಯಾಕಂದರೆ ನಿದ್ದೆ ಅನ್ನೋದು ಒಂದು ಅಶುಚಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಎಲ್ಲಿಯ ತನಕ ಹೇಳ್ತಾರೆ, ಸ್ವಲ್ಪ ಭಯ ಆಗ್ಬೋದು ನಿಮಗೆ, ಒಮ್ಮೆ ನಿದ್ದೆ ಮಾಡಿ ಎದ್ದರೆ ಒಂದು ಶವವನ್ನು ಮುಟ್ಟಿದಷ್ಟು ಅಶುಚಿ ಅಂತ ಹೇಳ್ತಾರೆ. ಸ್ವಲ್ಪ ಭಯ ಆಗುವಂಥದ್ದೇ. ಅದಕ್ಕೆ ಪುಂಡರೀಕಾಕ್ಷ ಅಂತ ಹೇಳಬೇಕಂತ ಎದ್ದುಗುಳ್ಳೆ. ಹಾಗಾದರೆ ಪ್ರವಚನದಲ್ಲಿ ಎಷ್ಟು ಸಮಸ್ಯೆ ಇದೆ ಗಮನಿಸಿ. ಒಮ್ಮೆ ನಿದ್ದೆ ಮಾಡಿ ಎದ್ದರೆ ಅದು ಯಾಕೆ ಶವಸ್ಪರ್ಶದ ಅಶುಚಿ ಯಾಕೆ ಬಂತು? ಯಾಕೆ ಶವ ಅಂದರೆ ಏನು? ಪ್ರಜ್ಞೆ ಇಲ್ಲದೆ ಇರುವ ಸ್ಥಿತಿಗೆ ಅಲ್ವಾ ಶವ ಅಂತ ಹೆಸರು. ನಾವೊಮ್ಮೆ ನಿದ್ದೆ ಮಾಡಿದ್ದೇವೆ ಅಂದರೆ ಪ್ರಜ್ಞೆ ತಪ್ಪಿದೆವು ಅಂತ ಅರ್ಥ ಅಲ್ವಾ. ಪ್ರಜ್ಞೆ ತಪ್ಪಿದ ಸ್ಥಿತಿಯಿಂದ ಪ್ರಜ್ಞೆಗೆ ಬಂದರೆ ಶವ ಹೋಗಿ ಶಿವ ಆಯಿತು ಅಂತ ಅರ್ಥ. ಶವವು ಶಿವವಾಗುವ ಸ್ಥಿತಿಗೆ ಎಚ್ಚರ ಅಂತ ಹೆಸರು. ಹಾಗಾದರೆ ನಾವು ನಿದ್ದೆಯ ಬಗ್ಗೆ ಎಚ್ಚರವಾಗಬೇಕು. ಅದಕ್ಕೊಂದು ಕಾಲ ಉಂಟು. ಆ ಕಾಲದಲ್ಲಿ ನಿದ್ದೆ ಮಾಡಿದರೆ ಅದು ಅಶಿವ ಅಲ್ಲ, ಅದು ಪರಮಶಿವ. ಕಾಲ ಬಿಟ್ಟು ಆ ಕಾಲದಲ್ಲಿ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನಚಾತಿ ಸ್ವಪ್ನಶೀಲಸ್ಯ ಯೋಗೋ ಭವತಿ ದುಃಖ. ಅವನು ಹೇಳುವಾಗ ಸ್ಪಷ್ಟ ಹೇಳ್ತಾನೆ, ಆಹಾರದ ಬಗ್ಗೆ ಎಚ್ಚರಬೇಕು, ನಿದ್ದೆಯ ಬಗ್ಗೆ ಎಚ್ಚರಬೇಕು. ನಿದ್ದೆ ಸಿಕ್ಕಾಬಟ್ಟೆ ಮಾಡುವವನಿಗೆ ಯೋಗ ಇಲ್ಲ, ನಿದ್ದೆ ಮಾಡದೇ ಇರುವವನಿಗೂ ಕೂಡ ಯೋಗ ಇಲ್ಲ. ನಚಾತಿ ಸ್ವಪ್ನಶೀಲಸ್ಯ, ಹೆಚ್ಚು ನಿದ್ದೆ ಮಾಡುವವನಿಗೂ ಯೋಗ ಇಲ್ಲ, ನಿದ್ದೆಯೇ ಮಾಡದೇ ಇದ್ದವನಿಗೂ ಯೋಗ ಇಲ್ಲ. ಯಕ್ಷಗಾನ ನೋಡ್ತಾನೆ ಇರಬೇಕು, ಹಗಲು ಯಕ್ಷಗಾನ, ರಾತ್ರಿ ಯಕ್ಷಗಾನ. ನಿದ್ದೆ ಮಾಡದೇ ಇರುವುದು ತಪ್ಪು, ನಿದ್ದೆ ಮಾಡಬೇಕು, ಆದರೆ ಲೆಕ್ಕ ಬೇಕು. ಇಷ್ಟು ನಿದ್ದೆ ಈ ಶರೀರಕ್ಕೆ. ಅದು ಹುಟ್ಟಿದ ಮಗುವಿಗೆ 3 ದಿವಸದ ತನಕ 23.5 ಗಂಟೆ ನಿದ್ದೆ, ಆಮೇಲೆ 6 ದಿವಸಗಳ ತನಕ 23 ಗಂಟೆ, ಎಲ್ಲ ಲೆಕ್ಕ ಹಾಗೆ ಹೇಳಿದ್ದಾರೆ. ನಮ್ಮಲ್ಲಿ ದಿನಚರಿಯೆಲ್ಲ ಲೆಕ್ಕಾಚಾರ ಉಂಟು. ಅದರ ಪ್ರಕಾರ 16 ವರ್ಷ ಆಯಿತು ಅಂತಾದರೆ ಅವನಿಗೆ 7 ಗಂಟೆ ನಿದ್ದೆ ಬೇಕಾದಷ್ಟು ಸಾಕು, ಮ್ಯಾಕ್ಸಿಮಮ್ ಅಂತಾರೆ 7. ಅವನು 28ಕ್ಕೆ ಬಂದರೆ ಅವನಿಗೆ 6 ಗಂಟೆ ನಿದ್ದೆ ಸಾಕು ಅಷ್ಟೇ. ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 4 ಗಂಟೆಗೆ ಏಳಬೇಕು ಅಂತ ಅವನಿಗೆ ವಿಧಿ, ಇದು ಶಾಸ್ತ್ರದ ಆದೇಶ. ಹೀಗೆ ಇಷ್ಟು ಸಾಕು ಅಂತ ವ್ಯವಸ್ಥೆ ಮಾಡಿಕೊಟ್ಟಾಗ ನಾವೇನು ಮಾಡ್ತೇವೆ, ಅಷ್ಟು ಮಾಡಿದರೆ ಮಧ್ಯಾಹ್ನ ನಿದ್ದೆ ಬರ್ತದೆ ಅಂತ ಮಧ್ಯಾಹ್ನ ನಿದ್ದೆ ಮಾಡ್ತೇವೆ. ಮಧ್ಯಾಹ್ನ ನಿದ್ದೆ ಮಾಡಿದ್ದಕ್ಕೆ ರಾತ್ರಿ 12 ಗಂಟೆ ತನಕ ನಿದ್ದೆ ಬರುವುದಿಲ್ಲ, ಅದಕ್ಕೋಸ್ಕರ ಮೊಬೈಲ್ ನೋಡಿಕೊಂಡು ಕಳೀತಾನೆ. ಆಮೇಲೆ ರಾತ್ರಿ ನಿದ್ದೆ ಬಿಟ್ಟದ್ದಕ್ಕೆ ಮಧ್ಯಾಹ್ನ ನಿದ್ದೆ ಬರುತ್ತೆ. ಇದೇ ಪರಿಸ್ಥಿತಿ, ಇದೊಂದು ಚಕ್ರ. ಮಧ್ಯಾಹ್ನ 10 ದಿವಸ ನಿದ್ದೆ ಮಾಡದೇ ಇದ್ದರೆ ಅವನಿಗೆ ರಾತ್ರಿ ಸರಿಯಾದ ಕಾಲಕ್ಕೆ ನಿದ್ದೆ ಬರುತ್ತೆ, ಬೆಳಗ್ಗೆ ಸರಿಯಾದ ಕಾಲಕ್ಕೆ ಎಚ್ಚರವಾಗ್ತಾನೆ. ಈ ಎಚ್ಚರಿಕೆ ನಿದ್ದೆಯ ಬಗ್ಗೆ ಯಾರಿಗಿದೆಯೋ, ನಿದ್ದೆಯಲ್ಲೂ ಯಾರು ಎಚ್ಚರವಾಗಿರ್ತಾನೋ ಅಂಥವನು ಯೋಗಿ ಅಂತ ಕೃಷ್ಣಗೀತೆಯಲ್ಲಿ ಹೇಳುವಂತಹ ವಿಧಾನಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಅಮ್ಮನಿಗೆ ಕಪಿಲ ನಿರೂಪಣೆ ಮಾಡಿದ್ದಾನೆ. ಅದಕ್ಕೆ ಯೋಗ ಅಂತ ಹೆಸರು. ಹೀಗೆ ಸಾಂಖ್ಯ ಯೋಗಗಳನ್ನು ಅಮ್ಮನಿಗೆ ಉಪದೇಶಿಸಿದ ಕಪಿಲನ ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿ ನಾವು ಮುಂದಕ್ಕೆ ಹೋಗುವ. ಯಾರು ಇನ್ನು 3ನೇಯವಳಿಗೆ ಏನು ಹೆಸರು? ಆಕೂತಿ, ಪ್ರಸೂತಿ, ದೇವಹೂತಿ. ಈಗ ಪ್ರಸೂತಿಯ ಕಥೆಯನ್ನು ಸ್ವಲ್ಪ ಕೇಳಬೇಕು. ದಕ್ಷಾಧ್ವರ ಪ್ರಸಂಗ ಬರುವುದು ಪ್ರಸೂತಿಯ ಕಥೆಯಲ್ಲಿ. ಇಲ್ಲಿ ಮಧ್ಯದಲ್ಲಿ ಒಂದು ಅತ್ರಿಯ ಕಥೆ ಬಹಳ ಸುಂದರವಾಗಿ ವರ್ಣಿತವಾಗಿದೆ. ಅತ್ರಿ ಮಹರ್ಷಿ, ನಮ್ಮಲ್ಲಿ ಅನೇಕರು ಆತ್ರೇಯ, ಸಗೋತ್ರ ಅಂತ ಹೇಳಿಕೊಳ್ಳುವವರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅತ್ರಿ ಅನ್ನುವುದು ಆಕಾಶದಲ್ಲಿ ಶೋಭಿಸುವ ಒಂದು ನಕ್ಷತ್ರ. ಸಪ್ತರ್ಷಿ ಮಂಡಲದಲ್ಲಿ 2ನೆಯ ನಕ್ಷತ್ರಕ್ಕೆ ಅತ್ರಿ ನಕ್ಷತ್ರ ಅಂತ ಹೆಸರು. ಅದು ಸಪ್ತರ್ಷಿಗಳಲ್ಲಿ ಒಬ್ಬ ಅತ್ರಿ. ಅವನಿಗೆ ವಸ್ತುತಃ ಅತ್ರಿ ಯಾರು? ಚತುರ್ಮುಖ ಬ್ರಹ್ಮನ ಮಗ ಮರೀಚಿ, ಅವನ ತಮ್ಮ, ಅಂದರೆ ಚತುರ್ಮುಖನ 2ನೆಯ ಮಗನಿಗೆ ಅತ್ರಿ ಅಂತ ಹೆಸರು. ಕಶ್ಯಪ ಪ್ರಜಾಪತಿಗೆ ಈತ ಚಿಕ್ಕಪ್ಪ ಆಗಬೇಕು. ಈ ಅತ್ರಿ ಮಹರ್ಷಿಗೆ ಈಗಾಗಲೇ ಕರ್ದಮ ಪ್ರಜಾಪತಿ ತನ್ನ ಮಗಳಾದಂತಹ ಅನಸೂಯೆಯನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅತ್ರಿ ಏನು ಮಾಡಿದ ಅಂದರೆ, ಅನಸೂಯೆಯ ಜೊತೆಗೆ ತಾನು ಋಕ್ಷ ಪರ್ವತಕ್ಕೆ ಹೋಗ್ತಾನೆ. ಋಕ್ಷ ಪರ್ವತ ಅಂದರೆ ನಿರ್ವಿಂಧ್ಯ ಅನ್ನುವ ನದಿ ಹರಿಯತಕ್ಕಂತಹ ಅದರ ತೀರ, ನಿರ್ವಿಂಧ್ಯೆಯ ತೀರದಲ್ಲಿರತಕ್ಕಂತಹ ಮಹಾಪರ್ವತ ಋಕ್ಷ ಪರ್ವತ. ಅನಸೂಯೆಯ ಜೊತೆಗೆ ಹೋಗಿ ಅಲ್ಲಿ ಕೆಲವು ವ್ರತಗಳನ್ನು ಯಜ್ಞಗಳನ್ನು ಮಾಡಿ
ದೇವರನ್ನು ಚತುರ್ಮುಖನನ್ನು ಸಾಕ್ಷಾತ್ಕರಿಸಿಕೊಂಡು ಚತುರ್ಮುಖನ ಮೂಲಕ ಮಂತ್ರೋಪದೇಶ ಪಡೆದು ತನ್ನ ಪತ್ನಿಯ ಜೊತೆಗೆ ತಪಸ್ಸಿನಲ್ಲಿ ಕೂತುಕೊಳ್ತಾನೆ. ಬ್ರಹ್ಮಣ ಚೋದಿತಃ ಪೂರ್ವಂ, ಚತುರ್ಮುಖ ಬ್ರಹ್ಮನಿಂದ ಪ್ರಚೋದಿತನಾಗಿ ಸಪತ್ನೀಕನಾಗಿ ತಪಸ್ಸು ಮಾಡಿದಂತಹ ಮಹರ್ಷಿ ಅತ್ರಿ. ತಪಸ್ಸು ಹೇಗಿತ್ತು? ಪ್ರಾಣಾಯಾಮ ಪರಾಯಣ. ತಾನು ಪತ್ನಿಯ ಜೊತೆಗೆ ಪ್ರಾಣಾಯಾಮ ಪರಾಯಣನಾಗಿದ್ದಾನೆ. ಅಂದರೆ ಉಸಿರು ಹೊರಗೆ ಬಿಟ್ಟು ಆಮೇಲೆ ಉಸಿರು ಒಳಗೆ ತೆಗೆದುಕೊಂಡ ಉಸಿರನ್ನು ಹಾಗೇ ಗಟ್ಟಿಯಾಗಿಸಿ ದಿನಪೂರ್ತಿ ನಿಲ್ತಿದ್ದ. ಕುಂಭಕದಲ್ಲಿ ದಿನಪೂರ್ತಿ ಬ್ರಹ್ಮದೇವ ಉಪದೇಶಿಸಿದ ಮಂತ್ರದ ಧ್ಯಾನವನ್ನು ಮಾಡ್ತಾ ತಪಸ್ಸು 4 ದಿವಸ ಈ ರೀತಿ ತಪಸ್ಸಾಯಿತು. ರಾತ್ರಿ ಹೊತ್ತು ನಿದ್ದೆ ಇದೆ, ವಿಶ್ರಾಂತಿ ಇದೆ, ಎಲ್ಲ ಇದೆ. ಇದೊಂದು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪಾಠದ ವ್ಯವಸ್ಥೆ ಇದ್ದಾಗ ಇಷ್ಟು ಹೊತ್ತಿಂದ ಇಷ್ಟು ಹೊತ್ತು ವ್ಯವಸ್ಥೆ, ಅದು ಅಷ್ಟು ಹೊತ್ತು ಪಾಠ. ಹಾಗೆ ಇವನ ತಪಸ್ಸು ವ್ಯವಸ್ಥೆ. ತಪಸ್ಸು ಮಾಡ್ತಾ ಇದ್ದಾನೆ, ರಾತ್ರಿ ವಿಶ್ರಾಂತಿ ಉಂಟು, ಎಲ್ಲ ಆಯಿತು. ಅನಸೂಯೆ ಕೇಳಿದ್ಲು, ಅಲ್ಲಿ ನಾವು ತಪಸ್ಸು ಮಾಡ್ತಾ ಇರುವುದು ಸರಿ, ಇದು ಯಾಕೆ ತಪಸ್ಸು ಮಾಡುವುದು? ನೀವು ಹೇಳಿದಿರಿ ಅಂತ ನಾನು ಮಾಡ್ತಾ ಇದ್ದೇನೆ, ನೀವು ಮಾಡ್ತೀರಿ ನಾನು ಮಾಡ್ತೇನೆ ಅಂತ ನೀವು, ಆದರೆ ಯಾಕೆ ತಪಸ್ಸು ಮಾಡುವುದು? ಅದಕ್ಕೆ ಹೌದಲ್ವಾ, ನಾವು ಅದು ಯೋಚನೆ ಮಾಡಲಿಲ್ಲ ತಪಸ್ಸು ಮಾಡೋದು ಯಾಕೆ ಅಂತ. ಒಂದು ತೀರ್ಮಾನ ಮಾಡುವ ಅಂತ ಪರಸ್ಪರ ಮಾತಾಡಿದರು ಗಂಡ ಹೆಂಡತಿ. ನಾವು ತಪಸ್ಸು ಮಾಡುವುದು ದೇವರನ್ನು ಕಾಣುವುದಕ್ಕೆ. ದೇವರನ್ನು ಕಾಣಬೇಕು ಅಂತ ಕಂಡ್ರೆ ಅದು ಬರೀ ಆಕಾಶದಲ್ಲಿ ಮಿಂಚು ಹೊಳೆದಷ್ಟು ಕಾಲ ಕಾಣಿಸುವುದಂತೆ ಚರ್ಚೆ ನಡೆಯುತ್ತೆ. ಒಂದು ಮಿಂಚು ಹೊಳೆದಷ್ಟು ಕಾಲ ದೇವರನ್ನು ಕಾಣುವುದಕ್ಕೆ ಇಷ್ಟು ಕಷ್ಟಪಡಬೇಕಾ? ಆದ್ದರಿಂದ ಹಾಗಲ್ಲ, ದಿನಪೂರ್ತಿ, ವರ್ಷಪೂರ್ತಿ, ಜೀವನ ಪೂರ್ತಿ ದೇವರನ್ನು ಕಾಣ್ತಾ ಇರುವುದಕ್ಕೆ ನಾವು ತಪಸ್ಸು ಮಾಡಬೇಕು. ಏನು ಮಾಡೋಣ? ಆಗ ಅನಸೂಯೆ ಹೇಳ್ತಾಳೆ, ನಂಗೆ ಗೊತ್ತಾಯಿತು ವಿಷಯ ಅಂತ. ಏನು ಮಾಡುವ ಅಂದರೆ, ನಮ್ಮ ಮನೆಯಲ್ಲೇ ದೇವರು ಹುಟ್ಟಬೇಕು ಅಂತ ತಪಸ್ಸು ಮಾಡುವ. ಆವಾಗ ಅತ್ರಿ ಹೇಳ್ತಾನೆ, ದೇವರು ಒಂದು ಮಗುವಾಗಿ ಹುಟ್ಟಿದರೆ ಸಾಕು, 2 ಆಗಬೇಕೋ 3 ಆಗಬೇಕೋ, ಹೇಗೆ? ಈಗೆಲ್ಲ ಕಾನೂನು ಪ್ರಕಾರ 1, 2 ಎಲ್ಲ ಲೆಕ್ಕಾಚಾರ ಉಂಟು, ಹೇಗೆ ಬೇಕು ಅಂತ ಕೇಳ್ತಾನೆ ಅತ್ರಿ. ಅನಸೂಯೆ ಹೇಳ್ತಾಳೆ, ದೇವರಂತೂ ಒಂದು ಮಗುವಾಗಿ ನಮ್ಮ ಮನೆಯಲ್ಲಿ ಇರಬೇಕು. ಆಮೇಲೆ ದೇವರು ಬಂದ ಮೇಲೆ ದೇವರ ಮತ್ತೊಂದು ರೂಪ ಇದ್ದರೆ ಚಂದ್ರ ಅಲ್ವಾ, 1, 2, 3 ಇದ್ದರೆ ತೊಂದರೆ ಇಲ್ಲ ಅಂತೇಳಿ ಅತ್ರಿಗೆ ಸಂತೋಷ ಆಯಿತು. ನಾನು ಅತ್ರಿ, ಇವಳು 3 ಅಂತ ಕೇಳ್ತಾ ಇದ್ದಾಳೆ ಅಂತ. 3 ಇದ್ದರೆ ತೊಂದರೆ ಇಲ್ಲ. 3 ಅಂದರೆ ನಾನು ಇಂಗ್ಲೀಷ್ ಹೇಳ್ತಾ ಇಲ್ಲ, ಸಂಸ್ಕೃತದಲ್ಲಿ ಏಕಂ ದ್ವೇ ತ್ರೀಣಿ ಅಂತ. 3 ಅಂದರೆ 3, ತ್ರಿಲೋಕ ಅಂತ ಹೇಳ್ತೇವಲ್ಲ. ಅತ್ರಿ ಅನ್ನೋದಕ್ಕೆ ಅರ್ಥ 3 ಬಿಟ್ಟವ ಅಂತ. ಕಾಮ ಕ್ರೋಧ ಲೋಭಗಳನ್ನು ಬಿಟ್ಟವನಿಗೆ ಅತ್ರಿ ಅಂತ ಹೆಸರು. ನವಿದ್ಯಂತೆ ತ್ರೀಣಿ ಯಸ್ಮಿನ್ ಸಹ ಅತ್ರಿಹಿ. ಅವನ ಪತ್ನಿಗೆ ಅನಸೂಯೆ ಅಂತ ಹೆಸರು. ಅವ ಮದುವೆ ಆದದ್ದು ಅಸೂಯೆಯನ್ನು ಬಿಟ್ಟವಳನ್ನು. ಹೀಗಾಗಿ 4 ಬಿಟ್ಟು ಹೋದಾಗಾಯಿತು. ಈ 4 ಬಿಟ್ಟು ಮೇಲೆ ಮತ್ತೆ 2 ಹತ್ತಿರ ಬರುವುದಿಲ್ಲ. ಹಾಗಾಗಿ ಅರಿಷಡ್ವರ್ಗಗಳನ್ನು ಗೆದ್ದವರಿಗೆ ಅನಸೂಯ ಅತ್ರಿಗಳು ಅಂತ ಹೆಸರು. ಇವರು ಮಾಡಿದ ತಪಸ್ಸು. ಆ ತಪಸ್ಸಿನ ಉದ್ದೇಶ ಏನು ಅಂದರೆ, ದೇವರು ಮಗನಾಗಿ ಹುಟ್ಟಬೇಕು ಉದ್ದೇಶ, ತಪಸ್ಸಿನ ಉದ್ದೇಶ. ಈ ತಪಸ್ಸನ್ನು ಈತ ಮಾಡುವಾಗ ಧ್ಯಾನಕ್ಕೆ ಯಾರನ್ನು ಇಟ್ಟುಕೊಳ್ಳಬೇಕು? ಅತ್ರಿ ಹೇಳಿದ ಅನಸೂಯೆ ಹತ್ರ, ನಾವು ಧ್ಯಾನಕ್ಕೋಸ್ಕರ ಹೇಗೂ ತ್ರಿಮೂರ್ತಿಗಳಿದ್ದಾರೆ. ಒಬ್ಬರು ನೀರಿನಲ್ಲಿ ಸಂಚಾರ ಮಾಡತಕ್ಕಂಥ ಹಂಸದಲ್ಲಿ ಕೂಡ್ತಕ್ಕಂಥ ಬ್ರಹ್ಮದೇವ, ಇನ್ನೊಬ್ಬ ಭೂಮಿಯಲ್ಲಿ ಸಂಚಾರ ಮಾಡತಕ್ಕಂತಹ ನಂದಿಯ ಮೇಲೆ ಕುಳಿತಕ್ಕಂತಹ ರುದ್ರದೇವ, ಮತ್ತೊಬ್ಬ ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ ಅಂತ ಕರೆಸಿಕೊಳ್ಳತಕ್ಕಂತಹ ಗರುಡವಾಹನ ಗರುಡಧ್ವಜ. ಈ 3 ಜನರಲ್ಲಿ ಗರುಡಧ್ವಜ ಅವನು ಬ್ರಹ್ಮನಿಗೆ ಅಪ್ಪ ಆಗಬೇಕು, ರುದ್ರನಿಗೆ ಅಜ್ಜ ಆಗಬೇಕು. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ. ಅಂತಹ ಆ ನಾರಾಯಣನ ಜೊತೆಗೆ ಈ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆ? ಬ್ರಹ್ಮದೇವರ ಒಳಗೆ ಭಗವಂತನ ಬ್ರಹ್ಮರೂಪ ಇದೆ, ರುದ್ರದೇವರ ಒಳಗೆ ಭಗವಂತನ ಶಿವರೂಪ ಇದೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ವಿಷ್ಣು. ಪ್ರತ್ಯೇಕವಾಗಿ ವಿಷ್ಣು ನಿಂತಿದ್ದಾನೆ. ಹಾಗಾದರೆ ವಿಷ್ಣುವಿಗೆ 3 ರೂಪ ಇದೆ. ಸರ್ಜಕವಾದ ಬ್ರಹ್ಮರೂಪ, ಸಂಹಾರಕವಾದ ಶಿವರೂಪ, ಪಾಲಕವಾದ ವಿಷ್ಣು ರೂಪ. ಈ ಭಗವಂತನ 3 ಸ್ವರೂಪ ಏನಿದೆ ಅದನ್ನು ಏಕ ಅಂತ ಚಿಂತನೆ ಮಾಡಿಕೊಂಡು ನಾವು ತಪಸ್ಸು ಮಾಡುವ. ಅನಸೂಯೆಗೆ ಪೂರ್ತಿ ಅರ್ಥ ಆಗಲಿಲ್ಲ. 2ನೇ ಸಪ್ತಾಹ ಕೇಳಿದರೆ ಸರಿಯಾಗಿ ಅರ್ಥ ಆಗ್ತದೆ. ಆಮೇಲೆ ಅತ್ರಿಗಳು ಮತ್ತೆ ಚಿಂತನೆ ಹೇಳಿದರು, ಹೀಗೆ ಅಂತ ಧ್ಯಾನ ಮಾಡು ಅಂತ ಹೇಳಿದರು. ಅವಳು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ಲು. ಸರಿ ಹೋಯ್ತಾ ಅಂತ ಕೇಳಿದರು, ಇಲ್ಲ ಅರ್ಧಂಬರ್ಧ ಆಯಿತು ಅಂತ ಹೇಳಿದ್ಲು. ಮತ್ತೆ ಸರಿ ಮಾಡಿದರು. 1-2 ದಿವಸ ಆಕೆಗೆ ಬೇಕಾದ ಟ್ರೈನಿಂಗು ಕೊಟ್ಟು, ಸರಿಯಾದ ರೀತಿ ಅನುಷ್ಠಾನ ಮಾಡುವ ವಿಧಾನದ ಬಗ್ಗೆ ಶಿಕ್ಷಣವನ್ನು ಕೊಟ್ಟು ಆಮೇಲೆ ತಪಸ್ಸು ಪ್ರಾರಂಭ ಮಾಡಿದರು. ತಪಸ್ಸು 1 ವರ್ಷ ನಡೆಯಿತು. ಸಪತ್ನೀಕ ತಪಸ್ಸು. 1 ವರ್ಷ ತಪಸ್ಸಾದ ಮೇಲೆ ಕಣ್ಣು ತೆರೆದು ನೋಡ್ತಾರೆ, ಎದುರುಗಡೆ 3 ಜನ ಬಂದಿದ್ದಾರೆ. 3 ಜನ
3 ಜನ ಬಂದಾಗ ಅತ್ರಿ ಮಹರ್ಷಿಗೆ ಮತ್ತು ಅನಸೂಯೆಗೆ ರೋಮಾಂಚನವಾಗಿ ಹೋಯಿತು. ಅವ ಕೇಳ್ತಾನೆ, ಸ್ವಾಮಿ ತಮ್ಮಂಥವರು ಬಂದಿದ್ದೀರಿ, ಒಬ್ಬ ಗರುಡ ವಾಹನ, ಒಬ್ಬ ಹಂಸವಾಹನ, ಒಬ್ಬ ನಂದಿ ವಾಹನ, 3 ಜನರು ನೆಲದಲ್ಲಿ ನಮಗೆ ಎದುರುಗಡೆ ಕಾಣಿಸಿಕೊಳ್ತಾ ಇದ್ದೀರಿ. ಒಬ್ಬೊಬ್ಬರನ್ನು ಕಾಣುವುದಕ್ಕೆ 1000 ವರ್ಷ ತಪಸ್ಸು ಮಾಡಬೇಕು, ನೀವು ದುರ್ಲಭರು, ನಮಗೆ ಸುಲಭರಾಗಿ ಬಿಟ್ಟಿದ್ದೀರಲ್ಲ. ಸುಲಭ ದೇವ ಅಂತ ಅವನಿಗೆ ಹೆಸರು. ಸುಲಭನೂ ಹರಿ ಅಂತ ನಾವು ಹಾಡ್ತೇವೆ. ಅವ ದುರ್ಲಭ ದೇವ, ಆದರೆ ಒಬ್ಬೊಬ್ಬರನ್ನು ಕಾಣುವುದಕ್ಕೆ ಅಷ್ಟು ತಪಸ್ಸು ಬೇಕು. ನನ್ನ ತಪಸ್ಸಿಗೆ ಏಕೋ ಮಯೇಹ ಚಿತ್ತೀಕೃತ ವಿಬುಧ ಪ್ರಧಾನಿ, ಈ ವಿಬುಧ ಪ್ರಧಾನರಾದಂತಹ ನೀವು 3 ಜನರಲ್ಲಿ ಒಬ್ಬನನ್ನು ನಾನು ಧ್ಯಾನ ಮಾಡಿದ್ದೇನೆ. ಕಥನ್ನು ಯೂಯಂ, ನಾನು ಒಬ್ಬನನ್ನು ಕರೆದ್ರೆ 3 ಜನ ಹೇಗೆ ಬಂದ್ರಿ? ಇದು ಆಕ್ಷೇಪವೋ ಸ್ತೋತ್ರವೋ ಸ್ವಲ್ಪ ಕಷ್ಟ ಆಯಿತು ನೋಡುವವರಿಗೆ ತಿಳ್ಕೊಳ್ಳಿಕ್ಕೆ. ಏನು ನಾನು ಒಬ್ಬನನ್ನು ಕರೆದದ್ದು, ನೀವು 3 ಜನ ಯಾಕೆ ಬಂದ್ರಿ? ಅಧಿಕ ಪ್ರಸಂಗಿಗಳು ಅಂತ ಕರೆದಾಗ ಉಂಟದು. ನಾನು ಒಬ್ಬನನ್ನು ಮನಸ್ಸಿನಲ್ಲಿ ಧ್ಯಾನಿಸಿದ್ದು. ಕಥನ್ನು ಯೂಯಂ, ನೀವದು ಹೇಗೆ ಬಂದಿರಿ? ಹೀಗೆ ಬಂದಾಗ ಈ ಪ್ರಶ್ನೆ ಬಂದಾಗ ಇಬ್ಬರೂ ಮಾತಾಡಲಿಲ್ಲ. ಮಧ್ಯದಲ್ಲಿದ್ದಂತಹ ಭಗವಂತ ವಿಷ್ಣು ಅವ ನಗ್ತಾನೆ ಅತ್ರಿಯನ್ನು ನೋಡಿ. ಯದ್ವೈ ಧ್ಯಾಯಸಿ ತೇ ವಯಂ ಅಂತ ಒಂದು ಮಾತು ಹೇಳಿದ. ನೀನು ಏನನ್ನು ಧ್ಯಾನ ಮಾಡ್ತಾ ಇದ್ದೀಯಲ್ಲ ಒಂದನ್ನು, ಆ ಒಂದೇ ನಾವು 3 ಜನ ಅಂತ ಹೇಳಿದ. ಅತ್ರಿಗೆ ಸ್ವಲ್ಪ ಹೀಗಾಯಿತು. ಅನಸೂಯೆಯ ಮುಖ ನೋಡಿದ. ಅರ್ಥ ಆಯಿತು ಅಂತ ಅನಸೂಯೆ ಹೇಳಿದ. ನನಗೂ ಅರ್ಥ ಆಯಿತು ಅಂತ ಅತ್ರಿ ಹೇಳಿದ. ಅವರಿಗೆ ಅರ್ಥ ಆಯಿತು, ನಮಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಒಬ್ಬನನ್ನು ಇವರು ಧ್ಯಾನ ಮಾಡಿದ್ದು, ಬಂದದ್ದು 3 ಜನ. 3 ಜನ ಬಂದಾಗ ಇವ ಪ್ರಶ್ನಿಸಿದ. ಅದಕ್ಕೆ ನೀನು ಏನನ್ನು ಒಂದನ್ನು ಧ್ಯಾನಿಸಿದೆಯೋ ಆ ಒಂದು ನಾವೇ ಅಂತ ಇವನು ಉತ್ತರ ಕೊಟ್ಟ. ಹಾಗಾಗಿ ನಾವೇನು ತೀರ್ಮಾನ ಮಾಡಿದ್ದೇವೆ? ಬ್ರಹ್ಮ ರುದ್ರ ಅಂದರೆ ಬೇರೆ ಅಲ್ಲ, ವಿಷ್ಣು ಅಂದರೆ ಬೇರೆ ಅಲ್ಲ, ಬ್ರಹ್ಮನೇ ರುದ್ರ, ರುದ್ರನೇ ವಿಷ್ಣು, ವಿಷ್ಣುವೇ ಬ್ರಹ್ಮ, ಹೀಗೆ ತೀರ್ಮಾನ ಮಾಡಿದ್ದೇವೆ. ಅಲ್ಲ ಅನ್ನುವುದನ್ನು ಇತಿಹಾಸ ಪುರಾಣಗಳ ಮೂಲಕ ಶ್ರೀಮನ್ ಮಧ್ವಾಚಾರ್ಯರು ಸ್ಪಷ್ಟಪಡಿಸಿದರು. ಯದ್ವೈ ಧ್ಯಾಯಸಿ ತೇ ವಯಂ ಅನ್ನುವುದರ ಹಿನ್ನೆಲೆ ಏನಿದೆ? ಅತ್ರಿದೇವ, ಅತ್ರಿ ಋಷಿ, ಅವನ ಅತ್ರಿಯಾದರೂ ಕೂಡ ಧ್ಯಾನ ಮಾಡಿದ್ದು ಒಂದನ್ನು. ಅದಕ್ಕೆ ಅತ್ರಿ ಅಂತ ಅವನಿಗೆ ಹೆಸರು. 3 ಅವ ಧ್ಯಾನ ಮಾಡಿದ್ದಲ್ಲ, ಒಂದನ್ನೇ ಧ್ಯಾನ ಮಾಡಿದ್ದು. ಆದರೆ ಆ ಒಂದು ಸಾಕ್ಷಾತ್ ವಿಷ್ಣು, ಇನ್ನೊಂದು ಬ್ರಹ್ಮನಲ್ಲಿ ನೆಲೆ ನಿಂತ ಅಂತರ್ಯಾಮಿಯಾದ ಬ್ರಹ್ಮೋಪಾಸ್ಯವಾದ ಭಗವಂತನ ಬ್ರಹ್ಮ ಅಂತ ಹೇಳುವ ಬ್ರಹ್ಮಕೃತ್ ಬ್ರಹ್ಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವ ಬ್ರಹ್ಮರೂಪ. ಮತ್ತೊಂದು ಶಿವರೂಪಿ ಶಿವೇ ಸ್ಥಿತ, ಶಿವನ ಒಳಗೆ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿವಿದ್ಯ ಲಘು ಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಠಂತಿ ಲುಠಂತಿ ತೇ ಷಠಹೃದ ಶುಚಾ ಶುಂಠಿತಾ ಅಂತ ಪಂಡಿತಾಚಾರ್ಯರು ಹೇಳಿದ ಹಾಗೆ ಆ ಶಿವನ ಒಳಗೆ ನಿಂತು ಶಿವನಿಗೆ ಶಿವಶಕ್ತಿಯನ್ನು ತುಂಬಿದಂತಹ ಭಗವಂತನ ಶಿವ ಅನ್ನುವ ಅಂತರ್ಯಾಮಿ ರೂಪ. ಈ ಭಗವಂತನ 3 ರೂಪಗಳನ್ನು ಯೋಚನೆ ಮಾಡ್ತಾ ಅತ್ರಿ ತಪಸ್ಸು ಮಾಡಿದ್ದಾನೆ. ಆ ತಪಸ್ಸಿಗೆ ದೇವರು 3 ರೂಪದಲ್ಲಿ ಬಂದದ್ದು. ಅದನ್ನು ಭಗವಂತ ಹೇಳ್ತಾನೆ, ನೋಡಪ್ಪ, ನೀನು ಶಿವನ ಒಳಗಿರುವ ನನ್ನ ರೂಪವನ್ನು ಚಿಂತಿಸಿದೆ. ಆ ರೂಪ ನಿನ್ನ ಮುಂದೆ ಬರಬೇಕಾದ್ರೆ ಶಿವ ಬರದೆ ಶಿವನ ಒಳಗಿರುವ ರೂಪವನ್ನು ತಂದರೆ ಅದು ಶಿವ ಅನಿಸುವುದು ಹೇಗೆ? ನಾವು 1 ಲೋಟದಷ್ಟು ನೀರು ತಾಪ ಅಂತ ಮಗನಿಗೆ ಹೇಳ್ತೇವೆ. ಆ ಮಗ ಲೋಟದಲ್ಲಿ ನೀರು ಹಾಕ್ಕೊಂಡು ಬರ್ತಾನೆ. ಕಪಾಳಕ್ಕೆ ಹೊಡೆದ್ರೆ, ನಾನು ನೀರು ತರಲಿಕ್ಕೆ ಹೇಳಿದರೆ ಲೋಟ ತಗೊಂಡು ಬಂದಿದ್ಯಾ ಅಂತ ಕಪಾಳಕ್ಕೆ ಹೊಡೆದ್ರೆ, 1 ಲೋಟ ನೀರು ತರುವುದಕ್ಕೆ ಲೋಟ ಬೇಕು. ಲೋಟದಲ್ಲಿರುವ ನೀರು ಲೋಟ ಇಲ್ಲದೆ ಬರುವುದು ಹೇಗೆ? ಹಾಗೆ ಶಿವನ ಅಂತರ್ಯಾಮಿಯಾದ ಶಿವ ಅನ್ನುವ ಭಗವಂತನ ರೂಪ ಶಿವನೆಂಬಂತಹ ಹೊರರೂಪ ಬರದೆ ಒಳರೂಪ ಬರುವುದು ಹೇಗೆ? ಹಾಗಾಗಿ ಶಿವ ಬಂದಿದ್ದಾನೆ, ಬ್ರಹ್ಮ ಬಂದಿದ್ದಾನೆ, ಬ್ರಹ್ಮನ ಒಳಗೆ ಬ್ರಹ್ಮ ಅಂತ ನೀನು ಉಪಾಸನೆ ಮಾಡಿದ ನಾನು ಬಂದಿದ್ದೇನೆ, ಶಿವನ ಒಳಗೆ ಶಿವ ಅಂತ ನೀನು ಉಪಾಸನೆ ಮಾಡಿದ ಅಂತರ್ಯಾಮಿ ಶಿವಸ್ವರೂಪ ಬಂದಿದೆ, ನಾನೇ ಪೃಥಕ್ಕಾಗಿ ಬಂದಿದ್ದೇನೆ. ಏನನ್ನು ಧ್ಯಾನಿಸಿದೆಯೋ ಅದೇ ಈ 3 ರೂಪ. ಇವನಿಗೆ ಸಮಾಧಾನ ಆಯಿತು ಅತ್ರಿಗೆ. ನಾನು ಅತ್ರಿ ಹೌದು ಅಂತ ಅರ್ಥ ಆಯಿತು ಅವನಿಗೆ. ನಾನು 3 ಕೂಡ ಅತ್ರಿಯಾಗಿ ಒಂದಾಗಿ ಉಪಾಸನೆ ಮಾಡಿದೆ ಅಲ್ವ, ಅದಕ್ಕೆ ಸರಿಯಾಗಿ ರೂಪ ಬಂದಿದೆ. ಅನಸೂಯೆಯನ್ನು ನೋಡ್ತಾರೆ ಈ 3 ಜನ. ಅನಸೂಯೆ ಕೈ ಮುಗಿದು, ನಿಮ್ಮ 3 ರೂಪ ನನ್ನಲ್ಲಿ ಬರಬೇಕು ಹೊಟ್ಟೆಯಲ್ಲಿ ಅಂತ ಕೇಳಿಕೊಳ್ತಾಳೆ. ಆಗ ಬ್ರಹ್ಮ ಹೇಳ್ತಾನೆ, ನಾನು ಯಾರೋ ಹೊಟ್ಟೆಯಲ್ಲೂ ಬರುವ ಹಾಗಿಲ್ಲಪ್ಪ. ಇಲ್ಲಿ ಹೋದರೆ ಹೊಟ್ಟೆಯಲ್ಲಿ ಬರ್ತಿದ್ದೆ, ಆದರೆ ನಾನು ಬರುವ ಹಾಗಿಲ್ಲ. ಯಾಕಂದರೆ ನನ್ನ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ, ಅವನಿಗೆ ವಾಯು ಅಂತ ಹೆಸರು. ನಾನು ಹಿಂದೆ ವಾಯು ಆಗಿದ್ದಾಗ ಅವತಾರ ಬೇಕಾದಷ್ಟು ಮಾಡಿದ್ದೇನೆ. ಈಗ ನಾನು ನಿವೃತ್ತ, ಅವತಾರದಿಂದ ಹೊರಗೆ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ನಾನು ಅವತಾರ ಮಾಡುವ ಕ್ರಮ ಇಲ್ಲ, ಎಲ್ಲ ವಾಯುದೇವರಿಗೆ ಬಿಟ್ಟುಬಿಟ್ಟಿದ್ದೇನೆ. ಹಾಗಾಗಿ ನಾನು ನಿನ್ನ ಹೊಟ್ಟೆಯಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಆದರೆ
ನಾನು ಹುಟ್ಟಬೇಕು ಅಂತ ನೀನು ಕೇಳ್ತಾ ಇದ್ದಿ, ನಾನು ಹುಡ್ತೇನೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಾರೆ. ಆದರೆ ಈ ಭಗವಂತ, ಈ ರುದ್ರದೇವ ನಿನ್ನ ಹೊಟ್ಟೆಯಲ್ಲಿ ಬರುವುದಕ್ಕೆ ಸಿದ್ಧರಿದ್ದಾರೆ, ನಾನು ಅಲ್ಲಿ ಬರುವುದಿಲ್ಲ, ಆದರೆ ನಿನ್ನ ಮಗನಾಗ್ತೇನೆ. ಸರಿ, ಇದು ಹೇಗೆ ಬ್ರಹ್ಮ ಮಗನಾಗ್ತಾನೆ ಅನ್ನುವುದೇ ಒಂದು ಸಮಸ್ಯೆಯಾಗಿ ಉಳಿಯಿತು. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು. ಮೊದಲು ಹುಟ್ಟಿದವನಿಗೆ ದತ್ತ ಅಂತ ಹೆಸರು, ಎರಡನೆಯದಾಗಿ ಹುಟ್ಟಿದವನಿಗೆ ದೂರ್ವಾಸಸ್ ಅಂತ ಹೆಸರು. ದತ್ತ ಅಂದರೆ ಅತ್ರಿಯ ಮಗನಾದ್ದರಿಂದ ದತ್ತ ಆತ್ರೇಯನಾಗಿ ಹುಟ್ಟಿದ್ದು, ದತ್ತಾತ್ರೇಯ ಅಂತ ಆತನನ್ನು ಕರೀತಾರೆ. ಅನಸೂಯೆಯ ಮಗನಾದ್ದರಿಂದ ಆನುಸೂಯ ಅಂತಲೂ ಅವನಿಗೆ ಹೆಸರು. ದತ್ತಾತ್ರೇಯ ಅಂದರೆ ಸಾಕ್ಷಾತ್ ಭಗವಂತ ಮಹಾವಿಷ್ಣುವೇ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಹ ರೂಪ. ದೊಡ್ಡ ಯೋಗ ಪ್ರದರ್ಶಕ, ಯೋಗವನ್ನು ಲೋಕಕ್ಕೆ ತೋರಿಸಿಕೊಟ್ಟ ಮಹಾಯೋಗಿಗಳಲ್ಲಿ ದತ್ತಾತ್ರೇಯ ಒಬ್ಬ. ಕಾರ್ತವೀರ್ಯ ಮೊದಲಾದಂತಹ ಮಹಾರಾಜರುಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವರನ್ನು ಸದ್ಧರ್ಮದಲ್ಲಿ ಸಾಗುವ ಹಾಗೆ ಮಾಡಿದಂತಹ ಮಹಾಮುನಿ ದತ್ತಾತ್ರೇಯ ಮಹರ್ಷಿ. ಶ್ರೀಮನ್ಮಧ್ವಾಚಾರ್ಯರು ದತ್ತಾತ್ರೇಯನ ಬಗ್ಗೆ ಮಂತ್ರೋಪಾಸನೆಯ ವಿಧಾನವನ್ನೂ ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡ್ತಾರೆ. ಆದರೆ ಸಾಮಾನ್ಯ ನಾವು ದತ್ತಾತ್ರೇಯನನ್ನು ಪೂಜೆ ಮಾಡುವ ಸಂಪ್ರದಾಯ ಬಿಟ್ಟು ಹೋಗಿದೆ. ಯಾಕೆ ಬಿಟ್ಟು ಹೋಗಿದೆ ಅಂದರೆ ಕೆಲವು ಸಮಸ್ಯೆಗಳುಂಟು. ಏನು ಸಮಸ್ಯೆ? ದತ್ತಾತ್ರೇಯ ಅವತಾರ ಸ್ವರೂಪದಲ್ಲಿ ದತ್ತಾತ್ರೇಯ ಕೆಲವು ಕ್ರಮಗಳಲ್ಲಿ ಜೀವನ ನಡೆಸಿದಂತಹ ವ್ಯಕ್ತಿತ್ವ. ದತ್ತಾತ್ರೇಯ ಅಂದರೆ ಅದೊಂದು ರೀತಿ ಬೆಲ್ಲ ಇದ್ದ ಹಾಗೆ. ಬೆಲ್ಲದ ಹತ್ತಿರ ಇರುವೆಗಳು ಬರುವ ಹಾಗೆ ಅವನು ಸಿಕ್ಕಿದಲ್ಲಿ ಜನ ಮುತ್ತುವುದಕ್ಕೆ ಪ್ರಾರಂಭಿಸಿದರು. ಅವನನ್ನು ನೋಡಿದರೆ ಸಾಕು, ಮುಟ್ಟಿದರೆ ಸಾಕು ಅಂತ. ಯಾರಿಗೆ ಅವನನ್ನು ಮುಟ್ಟಿದರೆ ಏನೋ ಇವರಿಗೊಂದು ಪುಣ್ಯ ಬರ್ತದೆ, ನಮಗೊಂದು ಶ್ರೇಯಸ್ಸಾಗ್ತದೆ, ಏನೋ ಟೆನ್ಷನ್ ಇರ್ತದೆ, ಹೋಗಿ ಅವನನ್ನು ಮುಟ್ಟಿದರೆ ಸಾಕಂತ ಎಲ್ಲ ಸರಿ ಆಗ್ತದೆ. ನಮ್ಮಲ್ಲಿ ಕೆಲವೆಲ್ಲ ಯೋಗಿಗಳಿರ್ತಾರೆ, ಕೆಲವರನ್ನು ಅಪ್ಪಿಕೊಂಡಾಗ ಎಲ್ರಿಗೂ ಸಮಾಧಾನ ಆಗೋದು, ಕೆಲವರನ್ನು ಮುಟ್ಟಿದರೆ ಸಮಾಧಾನ, ಕೆಲವರಿಗೆ ಮಂತ್ರಾಕ್ಷತೆ ಕೊಟ್ಟರೆ ಏನೋ ಯೋಗದ ಸಾಮರ್ಥ್ಯ ಕೆಲವು ಇರ್ತದೆ. ಹಾಗೆ ಈ ದತ್ತಾತ್ರೇಯನ ಸ್ಪರ್ಶ ಮಾತ್ರದಿಂದ ಶ್ರೇಯಸ್ಸಾಗ್ತದೆ ಅಂತೇಳಿ ಅವನ ಹತ್ರ ರಾಶಿ ಜನ ಬರುವುದು. ದತ್ತಾತ್ರೇಯನಿಗೆ ರಗಳೆ ಆಯಿತು. ಏನು ಒಂದು ಯೋಗ ಪಾಠ ಮಾಡಲಿಕ್ಕೆ ಬಿಡುವುದಿಲ್ಲ ಇವರು, ಎಲ್ಲ ಜನ ರಾಶಿಯೇ. ಕೊನೆಗೆ ಊರು ಬಿಟ್ಟು ಕಾಡಿಗೆ ಹೋದ ದತ್ತಾತ್ರೇಯ. ಕಾಡಿನಲ್ಲಿ ಹೋಗಿ ಒಂದು ಆಶ್ರಮ ನಿರ್ಮಿಸಿದ. ಆಶ್ರಮದಲ್ಲಿ ಯಾರು ಆಸಕ್ತರಿದ್ದಾರೆ ಅವರನ್ನು ಮಾತ್ರ 10 ಜನರನ್ನು ಕರ್ಕೊಂಡು ಹೋಗಿ ಪಾಠ ಶುರು ಮಾಡಿದ. ಆದರೆ ಸಮಸ್ಯೆ ಏನಾಯಿತು ಅಂದರೆ ಪಕ್ಕಪಕ್ಕದ ಆಶ್ರಮಕ್ಕೆಲ್ಲ ಗೊತ್ತಾಯಿತು ದತ್ತಾತ್ರೇಯ ಬಂದಿದ್ದಾನೆ ಅಂತ. ಅಲ್ಲೂ ಕೂಡ ಶುರುವಾಯಿತು. ಈಗ ಹಿಂದೆ ಎಲ್ಲ ತಲೆಯಲ್ಲಿ ಕೂದಲು ಅಡ್ಡ ನೀಟ ಬಾಚಿದವರು ಬಂದರೆ ಈಗೆಲ್ಲ ಗಡ್ಡ ಬಿಟ್ಟವರು ಬರಲಿಕ್ಕೆ ಶುರುವಾದರು. ದತ್ತಾತ್ರೇಯನ ಸುತ್ತಮುತ್ತ ರಾಶಿ ಜನ. ಕೊನೆಗೆ ದತ್ತಾತ್ರೇಯ ಹೇಳಿದ, ನೀವೆಲ್ಲ ದೂರ ಹೋದರೆ ಮಾತ್ರ ನಾನು ಇರ್ತೇನೆ, ಇಲ್ಲೇ ಹೋದರೆ ನಾನೆಲ್ಲೋ ಹೋಗ್ತೇನೆ. ಇವರು ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನಾವು ಬರ್ತೇವೆ ಅಂತ ಹೇಳಿದರು ಇವರು. ಇವರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ದತ್ತಾತ್ರೇಯ ನೀರಿನ ಒಳಗೆ ಹೋಗಿ ಕೂತ. ಜಲಸ್ತಂಭನ ವಿದ್ಯೆಗೆ 1 ತಿಂಗಳ ತನಕ ನೀರಲ್ಲೇ ಇದ್ದ. ನೀರಲ್ಲಿ ಯೋಗ ಸಾಧನೆ ಮಾಡ್ತಾ ಇದ್ದಾನೆ. ಮೇಲೆ ನೋಡಿದ ಒಂದು ಸಲ ನೀರಲ್ಲಿ, ಹೀಗೆ ನೋಡಿದರೆ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾನೆ ಇವ ನೀರಿಂದ ಮೇಲೆ ಅಂತ. ಕೊನೆಗೆ ಬಂದಂತೆ. ಬರುವಾಗ ಈ ಋಷಿಗಳನ್ನೆಲ್ಲ ನನ್ನಿಂದ ದೂರವಾಗಿಸಬೇಕು ಅಂತೇಳಿ 4 ನಾಯಿಗಳನ್ನು ಹಿಡ್ಕೊಂಡು ಬಂದ. ಈ ಮಡಿಯವರೆಲ್ಲ ಸ್ವಲ್ಪ ದೂರ ಹೋಗಬೇಕು ಅಂತ ಸ್ವಲ್ಪ ನಾಯಿಗಳನ್ನು ಹಿಡ್ಕೊಂಡು ಬಂದ. ಇವರೆಲ್ಲ ಏನು ಮಾಡಿದರು, ನಾಯಿಗಳಿಗೂ ಪುಣ್ಯಾಹವಾಚನ ಮಾಡಿ ಮಾಡಿಸಿಕೊಂಡ್ರು. ಪರವಾಗಿಲ್ಲ, ನಮಗೆ ದತ್ತಾತ್ರೇಯ ಜೊತೆಗಿದ್ದರೆ ಸರಿ, ನಾವು ಅವನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅವನನ್ನು ಮತ್ತೆ ಸೇರಿಸಿಕೊಂಡು. ಇವನಿಗೆ ಏನು ಮಾಡಬೇಕು, ಇವರಿಂದ ಬಿಡುಗಡೆ ಆಗಬೇಕಲ್ಲ ಅಂತ ಹೇಳಿ 2 ಬಾಟ್ಲಿ ಹಿಡ್ಕೊಂಡು ಬಂದ. ಅದನ್ನು ಕುಡಿಯುವುದು, ಸ್ವಲ್ಪ ಆ ಕಡೆ ಈ ಕಡೆ ತೂರಾಡುವುದು. ಈಗಾದರೂ ಬಿಡ್ತಾರೆ ಅಂತ ಇವನು ಸ್ವಲ್ಪ ಕುಡಿತಾ ಇರುವಾಗ ದೂರ ಇರುವುದು, ಆಮೇಲೆ ಹತ್ತಿರಕ್ಕೆ ಬರುವುದು, ಹೀಗೆ ಶುರುವಾಗೋಯಿತು. ಕೊನೆಗೆ 2 ಹುಡುಗಿಯರನ್ನು ಕರ್ಕೊಂಡು ಬಂದ. ಭಾರಿ ವಿಚಿತ್ರವಾದ ಶರೀರದ ವಸ್ತ್ರ ವಿನ್ಯಾಸ ಅಂತೆ, ಅವರ ತೊಡೆಯೂ ಕಾಣಿಸುವ ಹಾಗೆ ವಸ್ತ್ರವನ್ನು ಹಾಕಿಕೊಂಡ ಹುಡುಗಿಯರು. ಇಷ್ಟಾದಾಗ ಸಮಸ್ಯೆ ಆಯಿತು ಋಷಿಗಳಿಗೆ, ಸ್ವಲ್ಪ ದೂರ ಹೋದರಂತೆ. ಇದಾದ ಮೇಲೆ ಅವ ಒಂದಷ್ಟು ಜನರಿಗೆ ಪಾಠ ಶುರು ಮಾಡಿದ. ಆವಾಗಲೇ ನಮ್ಮ ಕಾರ್ತವೀರ್ಯಾರ್ಜುನ ಮೊದಲಾದವರೆಲ್ಲ ದತ್ತಾತ್ರೇಯನ ಶಿಷ್ಯ ಅಂತ ಕರೆಸಿಕೊಂಡದ್ದು. ಅಲರ್ಕ ಅಂತ ಹೇಳುವವ ದತ್ತಾತ್ರೇಯರಲ್ಲಿ ಭಾರೀ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಿದ. ಅಂತಹ ದತ್ತಾತ್ರೇಯ ಸ್ವಲ್ಪ ವಿಚಿತ್ರವಾದ ವ್ಯವಹಾರವನ್ನು ಮಾಡಿದ ಕಾರಣದಿಂದ ಬುದ್ಧಾವತಾರದ ಹಾಗೆ ಸ್ವಲ್ಪ ಮೋಹಕ ಅವತಾರ ಅಂತ ಆತನನ್ನು ಕರಿತೇವೆ. ಆದರೆ ಲೋಕಕ್ಕೆ ದೊಡ್ಡ ಜ್ಞಾನವನ್ನು ಕೊಟ್ಟಂತಹ ಭಗವಂತನ ರೂಪ ದತ್ತಾತ್ರೇಯ ರೂಪ. ಅದು ಅತ್ರಿ ಅನಸೂಯೆಯರ ದಾಂಪತ್ಯದಲ್ಲಿ ಆವಿರ್ಭೂತವಾದ ಒಂದು ರೂಪ. ಎರಡನೆಯದಾಗಿ ದೂರ್ವಾಸಸ್. ಅದರ ಅರ್ಥ ಏನು? ಇದು ಶಿವನೇ ದೂರ್ವಾಸನಾಗಿ ಆವಿರ್ಭವಿಸಿ ಬಂದದ್ದು, ಶಿವನ ಅವತಾರ, ಸನ್ಯಾಸಿಯ ಅವತಾರ. ಇದು ಗೃಹಸ್ಥಾವತಾರ ಅಲ್ಲ. ದೂರ್ವಾಸಸ್ ಅಂದರೆ ಸನ್ಯಾಸಿ ಅಂತಲೇ ಅರ್ಥ. ಯಾಕಂದರೆ ವಾಸಸ್ ಅಂದರೆ ಬಟ್ಟೆ, ದುರ್ವಾಸಸ್ ಅಂದರೆ ತುಂಡು ಬಟ್ಟೆ ಅಂತ ಅರ್ಥ.
ಕೌಪೀನವಾನ್ ಅಂತ ಅರ್ಥ. ಕೌಪೀನ ಮಾತ್ರ ಧಾರಣೆ ಮಾಡಿಕೊಂಡಿರುವ ರೂಪ ಆದ್ದರಿಂದ ಅದಕ್ಕೆ ದುರ್ವಾಸ ಅಂತ ಹೆಸರು. ಅಥವಾ ದುರ್ ಅನ್ನೋದನ್ನು ಹೇಳಿದ್ರೆ ದೂರ್ವಾಸ ಅಂತಲೂ ಕರಿಬೋದು ವ್ಯಾಕರಣದ ಪ್ರಕಾರ. ದೂರ್ವಾಸರ ಆವಿರ್ಭಾವ ಆಯಿತು. ಅದು ಕ್ರೋಧವೇ ಆವಿರ್ಭವಿಸಿತೋ ಅನ್ನುವ ರೀತಿಯಲ್ಲಿರತಕ್ಕಂತಹ ಯಾವುದೇ ರೀತಿಯ ಆಸಕ್ತಿ ಇಲ್ಲದ ಸರ್ವ ವೈರಾಗ್ಯ ಸಂಪನ್ನವಾದಂತಹ ರುದ್ರಾವತಾರಿ ಸ್ವರೂಪ. ಇದಾದ ಮೇಲೆ ಅತ್ರಿಗೆ ಬ್ರಹ್ಮನನ್ನು ಹುಟ್ಟಿಸಬೇಕಲ್ವ. ಈಗ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲಂತೆ ಅವನನ್ನು ಆವಿರ್ಭವಿಸುವುದು ಹೇಗೆ? ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ಚಂದ್ರನ ಬಿಂಬ ಕಂಡಿತು ಅವನಿಗೆ. ಹುಣ್ಣಿಮೆಯ ಚಂದ್ರ ಕಂಡ. ಚಂದ್ರನನ್ನು ಕಂಡಾಗ ಆ ಚಂದ್ರನ ಸ್ವರೂಪ, ಅವನ ಕಣ್ಣು, ಕಿವಿ, ಮೂಗು, ಕಾಲು, ಕೈ ಎಲ್ಲ ಕಾಣಿಸಿತು. ನಮಗೆ ಬರೀ ವೃತ್ತಾಕಾರದ ಚಂದ್ರ ಕಾಣಿಸಿದರೆ ಇವನಿಗೆ ಸೋಮ ಕಾಣಿಸಿಕೊಂಡ. ಯಾರು ಸೋಮ? ಇವ ಭಗವಂತನ ಮನಸ್ಸಿನಿಂದ ಹುಟ್ಟಿದವ. ಚಂದ್ರಮ ಮನಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳ್ತದೆ. ಭಗವಂತನ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ. ಅವನನ್ನು ನೋಡಿದ, ಸೋಮನ ಸ್ವರೂಪವನ್ನು ಧ್ಯಾನ ಮಾಡಿದ. ಇವನು ನನ್ನ ಮಗನಾದರೆ ಚಂದ ಇರ್ತದೆ, ಯಾಕಂದರೆ ಅವನು ನೋಡ್ತಾ ಇದ್ದರೆ ತಂಪು, ಅವನು ನಮ್ಮ ಮನೆಯಲ್ಲೇ ಮಗನಾಗಿ ಹುಟ್ಟಿದರೆ ಚಂದ ಅಂತ ಅನಿಸಿತು. ಅವನನ್ನೇ ಧ್ಯಾನ ಮಾಡ್ತಾ ತಪಸ್ಸು ಮಾಡಿದ. ಅಷ್ಟರಲ್ಲಿ ಈತನ ಕಣ್ಣಿನಲ್ಲಿ ಒಂದು ರೀತಿಯ ರಸ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ರಸ ಸ್ವಲ್ಪ ಗಟ್ಟಿಯಾಗಿದೆ. ಅದು ಸಾಮಾನ್ಯ ಬೆವರಿನ ಹಾಗಲ್ಲ, ಕಣ್ಣೀರಿನ ಹಾಗೂ ಅಲ್ಲ. ಸೋಮರಸವನ್ನು ಗುದ್ದಿ ಅದಕ್ಕೆ 2 ಉದ್ಧರಣೆಯಷ್ಟು ನೀರು ಹಾಕಿ ಆಮೇಲೆ ಅದನ್ನು ಹಿಂಡಿದರೆ ಯಾವ ರಸ ಬರ್ತದೋ ಅದಕ್ಕೆ ಸೋಮರಸ. ಸ್ವಾದಿಷ್ಠವೂ ಮದಿಷ್ಠವೂ ಆದ ಸೋಮಧಾರೆ. ಆ ಸೋಮಧಾರೆಯೋ ಅನ್ನುವಂತೆ ಕಣ್ಣಿನಿಂದ ಧಾರೆ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ಕಣ್ಣಿನಿಂದ ಇಳಿದು ತುಟಿಯ ಹತ್ತಿರ ತಾಗಿತು. ಅಲ್ಲಿಂದ ಜಾರಿ ಗಲ್ಲಕ್ಕೆ ಬಂತು. ಗಲ್ಲದಿಂದ ಜಾರಿ ಎದೆಗೆ ಬಿತ್ತು. ಹಾಗಾದರೆ ಹೇಗೆ ಅತ್ರಿಗೂ ನಿಂತಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನಮ್ಮದೆಲ್ಲ ಹಾಗಲ್ಲ. ನಾವು ಕೂತಲ್ಲಿ ಗಲ್ಲಕ್ಕೆ ಬಿದ್ದರೆ ನೆಲಕ್ಕೆ ಬೀಳುವುದು. ಆಮೇಲೆ ನಮ್ದು ಕೂಡುವುದೇ ಹಾಗೆ. ಇವನು ನೇರವಾಗಿ ತಪಸ್ಸು ಮಾಡ್ತಾ ಇದ್ದಂತಹ ಅತ್ರಿಯ ಆ ನೇತ್ರ ರಸ ಅದು ಇಳಿದು ಎದೆಗೆ ಬಿತ್ತು. ಎದೆಗೆ ಬಿದ್ದು ಜಾರಿ ನಾಭಿಯ ಕಡೆಗೆ ಬಂತು. ಇನ್ನೂ ಕೆಳಗೆ ಹೋಗಬಾರ್ದು ಅಂತ ಹೇಳಿ ಚತುರ್ಮುಖ ಬ್ರಹ್ಮ ತಾನೇ ಬಂದು ತನ್ನ ಮಗನಾದಂತಹ ಅತ್ರಿಯ ಕಣ್ಣಿನಿಂದ ಸೋರಿದ ಸೋಮರಸವನ್ನು ತನ್ನ ಅಂಜಲಿಯಲ್ಲಿ ಹಿಡಿದ, ಬೊಗಸೆಯಲ್ಲಿ ತೆಗೆದುಕೊಂಡ. ಬೊಗಸೆಯಲ್ಲಿ ಈತನ ನೇತ್ರೋದ್ಭವವಾದಂತಹ ರಸ ಸೇರಿ ಗಟ್ಟಿಯಾಯಿತು, ವೃತ್ತವಾಯಿತು, ಒಂದು ಶಿಶುವಾಯಿತು. ಅವನಿಗೆ ಸೋಮ ಅಂತ ಹೆಸರು. ಅತ್ರಿ ನೇತ್ರ ಸಮುದ್ಭವ. ನಾವು ಕೃಷ್ಣಾಷ್ಟಮಿಯ ದಿವಸ ಈ ಚಂದ್ರನನ್ನು ಕ್ಷೀರೋದಾರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ ಕರಿತೇವೆ. ಅತ್ರಿಯ ನೇತ್ರದಿಂದ ಚಂದ್ರ ಆವಿರ್ಭವಿಸಿದ. ಚಂದ್ರ ಆವಿರ್ಭವಿಸಿದವ, ಅದರಲ್ಲಿ ಬ್ರಹ್ಮದೇವ ತಾನು ಸನ್ನಿಧಾನವನ್ನು ಹೊಂದಿದ. ಹೀಗಾಗಿ ಬ್ರಹ್ಮ ಅತ್ರಿಯ ಮಗ ಅಂತ ಕರೆಸಿಕೊಂಡ. ಅತ್ರಿಯ ಮಗನಾಗಿ ಬ್ರಹ್ಮ ಆವಿರ್ಭವಿಸಲಿಲ್ಲ. ಅತ್ರಿಯಲ್ಲಿ ಆವಿರ್ಭವಿಸಿದಂತಹ ಸೋಮನಲ್ಲಿ ತಾನು ದತ್ತಂ ದೂರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಹೀಗೆ ಸೋಮ ಬ್ರಹ್ಮದೇವರ ಅಂಶ, ಅವನ ಸನ್ನಿಧಾನ ಸೋಮನಲ್ಲಿ ಇರುವ ಕಾರಣದಿಂದ ಹೀಗೆ ಚಂದ್ರನ 2ನೇ ಬಾರಿಯ ಆವಿರ್ಭಾವ ಆಯಿತು. ಮೊದಲು ಸಾಕ್ಷಾತ್ ಭಗವಂತನ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ 2ನೆಯ ಬಾರಿ ಅತ್ರಿಯ ನೇತ್ರದಿಂದ ಹುಟ್ಟಿ ಬಂದ. ಮತ್ತೊಮ್ಮೆ ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನೆ ಚಂದ್ರ. ಬ್ರಹ್ಮ ಹುಟ್ಟುವುದಿಲ್ಲ, ಚಂದ್ರ ಹುಟ್ಟಿದ. ಆದ್ದರಿಂದ ಅವನಿಗೆ ಅತ್ರಿ ಗೋತ್ರ ಸಮುದ್ಭವ ಅಂತ ಮತ್ತೊಂದು ಹೆಸರಾಯಿತು. ಆಮೇಲೆ ಮತ್ತೊಮ್ಮೆ ಚಂದ್ರ ಕ್ಷೀರಸಾಗರ ಮಥನ ಮಾಡುವಾಗ ಅಲ್ಲಿಂದ ಎದ್ದು ಬರ್ತಾನೆ. ಲಕ್ಷ್ಮೀದೇವಿಯ ಅಣ್ಣನಾಗಿ ಬಂದಂತಹ ಚಂದ್ರ. ಆವಾಗ ಪೂರ್ಣ ಚಂದ್ರ ಬರಲಿಲ್ಲ, ಒಂದು ಚತುರ್ಥಿಯ ಚಂದ್ರನ ಹಾಗೆ ಅರ್ಧ ಚಂದ್ರ ಬಂದ. ಆ ಚಂದ್ರನನ್ನು ಆಗತಾನೇ ವಿಷಪಾನ ಮಾಡಿದಂತಹ ರುದ್ರದೇವ ತುಂಬ ಬಿಸಿ ಆಗ್ತದೆ ಅಂತೇಳಿ ತಂಪಾದ ಚಂದ್ರನನ್ನು ತನ್ನ ಶಿರಾಜೂಟದಲ್ಲಿ, ಶಿರದಲ್ಲಿರುವ ಜಟಾಜೂಟದಲ್ಲಿ ಸೇರಿಸಿಕೊಳ್ತಾನೆ. ಅವನಿಗೆ ಚಂದ್ರಶೇಖರ ಅಂತ ಹೆಸರಾಗ್ತದೆ. ಒಬ್ಬನೇ ಚಂದ್ರ ಸಾಂಶಚೇತನನಾದ್ದರಿಂದ ಅನೇಕ ಕಡೆಯಲ್ಲಿ ಆವಿರ್ಭಾವಗೊಂಡು ತನ್ನ ಮೂಲ ರೂಪದಲ್ಲಿ ಸೇರಿಕೊಳ್ತಾನೆ ಅನ್ನೋದು ಪುರಾಣ ಪ್ರಪಂಚದಲ್ಲಿರತಕ್ಕಂಥ ಒಂದು ಸ್ವಾರಸ್ಯ. ಹೀಗೆ ಅತ್ರಿನೇತ್ರ ಸಮುದ್ಭವನಾಗಿ ಚಂದ್ರನ ಆವಿರ್ಭಾವವೂ ಆಯಿತು. ಇವುದೆಲ್ಲ ಅತ್ರಿಗೋತ್ರದ ವಿಸ್ತಾರಕ್ಕೆ ಇರತಕ್ಕಂತಹ ವಿಧಾನಗಳು. ಇದು ಅತ್ರಿಯ ವಿವಾಹದ ವಿಷಯ ಆದ ಮೇಲೆ ಸ್ವಯಂಭುವ ಮನುವಿನ ಕೊನೆಯ ಮಗಳಾದ ಪ್ರಸೂತಿಯ ಕತೆ. ಪ್ರಸೂತಿಯನ್ನು ಕೊಟ್ಟದ್ದು ಯಾರಿಗೆ? ದಕ್ಷಾಯಾದಾತ್ ಪ್ರಸೂತಿಂಚ. ದಕ್ಷನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇದು ಸ್ವಯಂಭುವ ಮನ್ವಂತರದ ದಕ್ಷನ ಕಥೆ ಹೊರತು ಚಾಕ್ಷುಷ ಅಥವಾ ವೈವಸ್ವತ ಮನ್ವಂತರದ ದಕ್ಷನ ಕಥೆ ಅಲ್ಲ.
ದಕ್ಷ ಬೇರೆ ಬೇರೆ ಮನ್ವಂತರದಲ್ಲಿದ್ದ. ಇದು ಆದಿಮನ್ವಂತರದ ಕಥೆ. ದಕ್ಷನಿಗೆ ಪ್ರಸೂತಿಯಲ್ಲಿ 16 ಜನ ಹೆಣ್ಣು ಮಕ್ಕಳ ಆವಿರ್ಭಾವ ಆಗ್ತದೆ. 60 ಜನ ಅಲ್ಲ, 16 ಜನ ಹೆಣ್ಣು ಮಕ್ಕಳ ಆವಿರ್ಭಾವ. 16 ಜನರಿಗೆ ಮದುವೆಯ ವ್ಯವಸ್ಥೆ ಏನು? 13 ಜನರಿಗೆ ಒಂದೇ ದಿವಸ ಒಂದೇ ಕಲ್ಯಾಣ ಮಂಟಪದಲ್ಲಿ ಒಬ್ಬನಿಗೆ ಮದುವೆ ಮಾಡಿ ಕೊಡ್ತಾನೆ. ಆ ಗಂಡನ ಹೆಸರು ಧರ್ಮ ಪ್ರಜಾಪತಿ ಅಂತ ಹೆಸರು. ನಾನು ಉಪನ್ಯಾಸ ಪ್ರಾರಂಭ ಮಾಡುವಾಗ ಅಲ್ಲಿಂದ ಶುರು ಮಾಡಿದೆ. ಧರ್ಮ ಪ್ರಜಾಪತಿಗೆ 13 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆ ಹೆಣ್ಣು ಮಕ್ಕಳ ಹೆಸರೇ ಅದ್ಭುತ. ಮೊದಲನೆಯವಳ ಹೆಸರು ಶ್ರದ್ಧಾ ಅಂತ ಹೆಸರು. ಶ್ರದ್ಧೆಯನ್ನು ಕೊಟ್ಟದ್ದು ಯಾರಿಗೆ? ಧರ್ಮನಿಗೆ. ಈ ಧರ್ಮನಿಗೆ ಶ್ರದ್ಧೆಯಲ್ಲಿ ಒಬ್ಬ ಮಗ ಹುಟ್ಟಿದ. ಅವನಿಗೆ ಅಭಯ ಅಂತ ಹೆಸರು. ಅಭಯ ರಾಜ, ಅಭಯ ಅಂತ ಬಹಳ ಪ್ರಸಿದ್ಧನಾದ ರಾಜ. ಅಭಯ ಹುಟ್ಟಿದ. ಇದು ಕೇವಲ ಕಥೆ ಅಲ್ಲ, ಇದರ ಹಿನ್ನೆಲೆಯಲ್ಲಿ ಒಂದು ರೀತಿಯ ರೂಪಕ ಇದೆ. ಧರ್ಮ ಅಂತೇಳಿದರೆ ನಾವು ಅನುಷ್ಠಾನ ಮಾಡ್ತಕ್ಕಂತಹ ಧರ್ಮಾನುಷ್ಠಾನ. ಧರ್ಮ ಪ್ರಜಾಪತಿಗೆ ಶ್ರದ್ಧೆಯನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಅಂದರೆ ಧರ್ಮದ ಜೊತೆಗೆ ಶ್ರದ್ಧೆ ಸೇರಿಕೊಂಡಿತು ಅಂತ ಅರ್ಥ. ಧರ್ಮ ಮತ್ತು ಶ್ರದ್ಧೆ ಎರಡು ಜೊತೆ ಸೇರಿದಾಗ ಅಭಯ ಹುಟ್ಟುತ್ತೆ ಅಂದರೆ ಮತ್ತೊಬ್ಬರು ನೆಮ್ಮದಿಯಲ್ಲಿ ಇರ್ತಾರೆ, ಯಾರಿಗೂ ಭಯವಾಗುವುದಿಲ್ಲ ಅಂತ ಅರ್ಥ. ಶ್ರದ್ಧಾಸೂತ ಶುಭಂ ಮೈತ್ರಿ. ಶ್ರದ್ಧಾ ಅಭಯವನ್ನು ಹುಟ್ಟಿಸುವುದರ ಜೊತೆಗೆ ಶುಭವನ್ನು ಹುಟ್ಟಿಸಿತು ಅಂತ ಮತ್ತೊಂದು ಕಥೆ ಇದೆ. ಶುಭ ಅಂದರೆ ಏನು? ಶ್ರೇಯಸ್ಸು, ಮಂಗಳ ಹುಟ್ಟಿತು. ಇಲ್ಲದೆ ಹೋದರೆ ಅಶುಭ ಹುಟ್ಟುತ್ತೆ. ಧರ್ಮದ ಜೊತೆಗೆ ಶ್ರದ್ಧೆ ಇಲ್ಲದೆ ಹೋದರೆ ಅಶುಭ ಹುಟ್ಟುತ್ತೆ. ಧರ್ಮ ಮತ್ತು ಶ್ರದ್ಧೆಗಳು ದಾಂಪತ್ಯ ಮಾಡಿತು ಅಂತೇಳಿದರೆ ಶುಭ ಹುಟ್ಟುತ್ತೆ. ಇನ್ನೊಂದುಂಟು ಮೈತ್ರಿ ಅಂತ ಎರಡನೆಯವಳ ಹೆಸರು. ಈಗೆಲ್ಲ ಈ ಹೆಸರು ಇಡುವುದು ಬಿಟ್ಟು ಹೋಗಿದೆ. ಹುಡುಗಿಯರಿಗೆ ಶ್ರದ್ಧಾ ಅಂತ ಹೆಸರು. ಈಗೆಲ್ಲ ಶ್ರಾದ್ದ ಅಂತ ಹೆಸರಿಡ್ತಾರೆ, ಶ್ರದ್ಧಾ ಅಂತ ಹೆಸರಿಡುವುದಿಲ್ಲ. ಶ್ರದ್ಧಾ ಅಂತ ಒಬ್ಬಳ ಹೆಸರು. ಇನ್ನೊಬ್ಬಳ ಹೆಸರು ಮೈತ್ರಿ ಅಂತ. ಮೈತ್ರಿಗೆ ಧರ್ಮನಲ್ಲಿ ಹುಟ್ಟಿದಂತಹ ಮಗನ ಹೆಸರು ಪ್ರಸಾದ ಅಂತ ಹೆಸರು. ಪ್ರಸಾದ ಅದನ್ನೀಗ ಹೆಸರಿಡ್ತಾರೆ. ಆದರೆ ಅದರ ಹಿಂದೆ ನಾಗಪ್ರಸಾದ, ಸ್ಕಂದ ಪ್ರಸಾದ, ವಿಷ್ಣು ಪ್ರಸಾದ, ದುರ್ಗಾ ಪ್ರಸಾದ ಏನಾದರೂ ಸೇರಿಸಿಯೇ ಪ್ರಸಾದ ಇಡು. ಇಲ್ಲಿ ಪ್ರಸಾದ ಅಂತ ಮಗ ಹುಟ್ಟಿದ. ಇದರ ಅರ್ಥ ಏನು? ನಾವು ಧರ್ಮಾನುಷ್ಠಾನ ಮಾಡುವಾಗ ನಮ್ಮಲ್ಲಿ ಮೈತ್ರಿ ಭಾವ ಇದ್ದರೆ ಪ್ರಸನ್ನತೆ ಇರ್ತದೆ, ಪ್ರಸಾದ ಇರ್ತದೆ. ಇಲ್ಲಿ ಹೋದರೆ ಟೆನ್ಷನ್ ಆಗ್ತದೆ. ಅದು ಧರ್ಮ ಮತ್ತು ಮೈತ್ರಿಯ ಮಗು ಪ್ರಸಾದ. ಇನ್ನೊಬ್ಬಳ ಹೆಸರು ದಯಾ ಅಂತ, ದಯಾಕುಮಾರಿ ಅಂತ ಅವಳ ಹೆಸರು. ಆ ದಯೆಯನ್ನು ಧರ್ಮನಿಗೆ ಕೊಟ್ಟದ್ರಿಂದ ಧರ್ಮನಿಗೆ ದಯೆಯಲ್ಲಿ ಅಭಯ ಹುಟ್ಟಿತು. ಈ ಧರ್ಮಾಚರಣೆ ಮಾಡುವಲ್ಲಿ ದಯೆ ಇಲ್ಲದೆ ಹೋದರೆ ಎಲ್ರಿಗೂ ಭಯವೇ. ಕೆಲವರು ಸ್ನಾನ ಮಾಡಿ ಮಡಿಯಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಜನ ಎಲ್ಲ ಗಡಗಡ ನಡುಗುದು. ಇವರ ಮಡಿ ಮುಗಿದ್ರೆ ಸಾಕು ಒಂದು ಸಲ ನೆಮ್ಮದಿ ಅಂತ. ಅಷ್ಟು ದಯ, ಧರ್ಮದ ಜೊತೆಗೆ ದಯೆ ಇಲ್ಲದೆ ಹೋದರೆ ಅದರಿಂದ ಪ್ರಪಂಚವೇ ಭಯಪಡುವಂತಹ ಸ್ಥಿತಿ ಬರುತ್ತೆ. ಅದನ್ನ ಧರ್ಮಾನುಷ್ಠಾನದ ಜೊತೆಗೆ ದಯೆ ಬೇಕು, ಮೈತ್ರಿ ಬೇಕು, ಶ್ರದ್ಧೆ ಬೇಕು, ಶಾಂತಿ ಬೇಕು, ತುಷ್ಟಿ ಬೇಕು, ಪುಷ್ಟಿ ಬೇಕು, ಕೊನೆಗೆ ಕೀರ್ತಿಯೂ ಬೇಕು. 13ನೆಯ ಹುಡುಗಿಗೆ ಕೀರ್ತಿ ಅಂತ ಹೆಸರು. ಕೀರ್ತಿ ಅನ್ನುವ ಪತ್ನಿಯಲ್ಲಿ ಧರ್ಮ ಪ್ರಜಾಪತಿಗೆ 2 ಮಕ್ಕಳು ಹುಟ್ಟಿದರು. ಯಾರು ಅಂದರೆ ನರನಾರಾಯಣವು ಕೀರ್ತಿ ಸರ್ವಗುಣೋತ್ಪತ್ತಿ, ನರನಾರಾಯಣವು ಋಷಿ. ನರ ಮತ್ತು ನಾರಾಯಣ ಅಂತ ಹೇಳುವ ಭಗವಂತನ 2 ರೂಪಗಳು ದಕ್ಷ ಪ್ರಜಾಪತಿಗೆ ಕೀರ್ತಿಯಲ್ಲಿ ಹುಟ್ಟಿದ ಮಕ್ಕಳು. ಅಂದರೆ ಆ ಮೂರ್ತಿ, ಕೀರ್ತಿ ಅಲ್ಲ ಮೂರ್ತಿ ಕೊನೆಯವಳು, ಮೂರ್ತಿಯಲ್ಲಿ ಹುಟ್ಟಿದ ಮಕ್ಕಳು. ಮೂರ್ತಿ ಅಂದರೆ ಏನು? ನಿಜವಾಗಿ ಮೂರ್ತಿ ಅಂದರೆ ಸ್ತ್ರೀಲಿಂಗದ ಶಬ್ದ. ಸಂಸ್ಕೃತದಲ್ಲಿ ಪುಲ್ಲಿಂಗದಲ್ಲಿ ಮೂರ್ತಿ ಅನ್ನೋ ಶಬ್ದವೇ ಇಲ್ಲ. ಕೆಲವರು ಮೂರ್ತಿ ಅಂತ ಗಂಡಸರು ಹೆಸರಿಡ್ತಾರೆ, ಅದು ಸ್ತ್ರೀಲಿಂಗದ ಶಬ್ದ. ನಾಳೆ ಚೇಂಜ್ ಮಾಡಿಕೊಳ್ಬೇಡಿ. ಏನಾದರೂ ಬೇಕಾದರೆ ಹಿಂದುಗಡೆ ಸೇರಿಸಿಕೊಳ್ಳಿ. ಮೂರ್ತಿಯ ಹಿಂದೆ ಕೃಷ್ಣಮೂರ್ತಿ, ಆಗ ಪುಲ್ಲಿಂಗ ಆಗ್ತದೆ. ಅದು ಕೃಷ್ಣಮೂರ್ತಿ ಅಂತ ಹೇಳಿದರೆ ಪುಲ್ಲಿಂಗ ಆಗ್ತದೆ. ಇಲ್ಲ ಶ್ರೀನಿವಾಸ ಮೂರ್ತಿ ಅಂತ ಹೇಳಿದರೆ ಪುಲ್ಲಿಂಗ ಆಗ್ತದೆ ಶಬ್ದ. ಯಾಕಂದರೆ ಶ್ರೀನಿವಾಸಸ್ಯ ಮೂರ್ತಿ ಯಸ್ಮಿನ್, ಶ್ರೀನಿವಾಸನ ಮೂರ್ತಿಯನ್ನು ಹೊತ್ತವ ಅಂತ ಅರ್ಥ ಆಗುತ್ತೆ. ಬಹುರೀಹಿ ಸಮಾಸ ಮಾಡಿ ಆಗ ಪುಲ್ಲಿಂಗಕ್ಕೆ ಬರ್ತದೆ. ಬರೀ ಮೂರ್ತಿ ಅದು ಸ್ತ್ರೀಲಿಂಗದ ಶಬ್ದ. ಕೀರ್ತಿ, ಮೂರ್ತಿ, ತುಷ್ಟಿ, ಪುಷ್ಟಿ, ದೃಷ್ಟಿ, ಮತಿ, ಯತಿ. ಯತಿ ಮತ್ತು ಪತಿ ಅನ್ನುವ 2 ಶಬ್ದ ಬಿಟ್ಟರೆ ಉಳಿದ ಎಲ್ಲ ತೀ ಏನು ಬರುತ್ತೆ ಎಲ್ಲ ಸ್ತ್ರೀಲಿಂಗವೇ. ಇದು ಸಂಸ್ಕೃತದಲ್ಲಿ ಇರತಕ್ಕಂಥ ನಿಯಮ. ಸ್ತ್ರೀಯಾಂ ತಿನ್ ಅಂತ ಅದಕ್ಕೋಸ್ಕರವೇ ಪಾಣಿನಿ ಒಂದು ಸೂತ್ರ ಮಾಡಿ ಇಟ್ಟಿದ್ದಾನೆ. ಮೂರ್ತಿ ಅನ್ನುವ ಹೆಣ್ಣು ಮಗಳಲ್ಲಿ ಧರ್ಮ ಪ್ರಜಾಪತಿಗೆ ನಾರಾಯಣನೇ ಹುಟ್ಟಿ ಬಂದ. ಬದರೀನಾರಾಯಣನ ಉತ್ಪತ್ತಿ, ಜನ್ಮ ಅಲ್ಲಿ ಆಯಿತು. ಮೂರ್ತಿ ಅಂದರೆ ಪ್ರತಿಮೆ ಅಂತ ಒಂದು ಅರ್ಥ ಇದೆ. ಪ್ರತಿಮಾ ಅನ್ನುವುದು ಕೂಡ ಸ್ತ್ರೀಲಿಂಗದ ಶಬ್ದವೇ. ಮೂರ್ತಿ ಅಂದರೆ ಪ್ರತಿಮಾ. ಸಂಸ್ಕೃತದಲ್ಲಿ ಮತ್ತೊಂದು ಶಬ್ದ ಇದೆ ಪ್ರತಿಮಾ ಅನ್ನುವಲ್ಲಿ ಅರ್ಚ, ಪ್ರತಿಮಾ, ಮೂರ್ತಿ ಇದೆಲ್ಲ ಒಂದನ್ನೇ ಹೇಳುವ ಶಬ್ದ. ಮೂರ್ತಿಯಲ್ಲಿ
ಧರ್ಮ ಸೇರಿದರೆ, ಅಂದರೆ ಮೂರ್ತಿಯಲ್ಲಿ ಭಗವಂತನ ಆರಾಧನೆ ಮಾಡಿದರೆ ಆವಾಗ ದೇವರೇ ಆವಿರ್ಭವಿಸ್ತಾರೆ ಅಂತ ಹೇಳುವುದಕ್ಕೆ ಒಂದು ದೃಷ್ಟಾಂತ ಇದು. ನಾರಾಯಣ ಋಷಿಗಳ ಆವಿರ್ಭಾವ ಆಯಿತು. ಇದು ಸಾಮಾನ್ಯ ಅವತಾರ ಅಲ್ಲ. ನರ ಅಂದರೆ ಶೇಷನ ಅವತಾರ. ಶೇಷನಲ್ಲಿ ಭಗವಂತನ ಒಂದು ರೂಪದ ಆವೇಶ, ನರಾವೇಶ ಅಂತ ಅದನ್ನು ಕರೀತಾರೆ. ಮುಂದಕ್ಕೆ ಇದೇ ನರ ಬಲರಾಮನಾಗಿ ಹುಟ್ಟಿ ಬರ್ತಾನೆ. ಅದೇ ನರನ ಆವೇಶ ಅರ್ಜುನನಲ್ಲಿ ಉಂಟಾಗ್ತದೆ. ಅದೇ ನಾರಾಯಣ ಮುಂದಕ್ಕೆ ಕೃಷ್ಣನಾಗಿರ್ತಾನೆ. ಆದ್ದರಿಂದ ಒಂದೇ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ದಾರೆ ಅಂದರೆ ನರನಾರಾಯಣರು ಇದ್ದಾರೆ ಅನ್ನುವುದನ್ನು ಅಲ್ಲಲ್ಲಿ ಮಹಾಭಾರತ ಉಲ್ಲೇಖ ಮಾಡ್ತಾ ಹೋಗ್ತದೆ. ಅದು ಅರ್ಜುನನಲ್ಲಿ ಇಂದ್ರಾವತಾರಿಯಲ್ಲಿ ನರನ ಆವೇಶ ಇದ್ದದ್ದಕ್ಕೆ ಪ್ರಯೋಜಕವಾದ ವಿಷಯ. ನಾರಾಯಣ ಅನ್ನೋ ಅವತಾರ ಏನದು? ಅದು ಬರೀ ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ಲೋಕಕ್ಕೆ ತೋರಿಸಿದ ಅವತಾರ. ದೇವರೇ ನಮಗೆ ತೋರಿಸಬೇಕಲ್ವ ತಪಸ್ಸು ಹೇಗೆ ಮಾಡಬೇಕು ಅಂತ. ಇವನು ಹಿಮವತ್ ಪರ್ವತದ ಕೇಶವಪ್ರಯಾಗದ ಸನಿಹದಲ್ಲಿರುವ, ಅಂದರೆ ಸರಸ್ವತಿ ಎಂಬಂತಹ ನದಿ ಬಂದು ಅಲಕನಂದೆಗೆ ಸೇರುವ ಜಾಗಕ್ಕೆ ಸನಿಹದಲ್ಲಿರುವ 2 ದೊಡ್ಡ ಪರ್ವತಗಳು. ಆ ದೊಡ್ಡ ಪರ್ವತದಲ್ಲಿ ಒಂದು ಪರ್ವತದಲ್ಲಿ ನರ ಕೂತುಕೊಂಡ, ಮತ್ತೊಂದರಲ್ಲಿ ನಾರಾಯಣ ಕೂತ ತಪಸ್ಸು ಶುರು ಮಾಡಿದರು. ಇವತ್ತಿಗೆ ಆ 2 ಪರ್ವತಕ್ಕೆ ನರ ಪರ್ವತ, ನಾರಾಯಣ ಪರ್ವತ ಅಂತಲೇ ಹೆಸರು. ಬದ್ರಿನಾರಾಯಣ ಇರುವುದು ನಾರಾಯಣ ಪರ್ವತದಲ್ಲಿ. ನರನಾರಾಯಣರು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಯಾರನ್ನು ತಪಸ್ಸು ಮಾಡುವುದು? ದಧ್ಯವು ಸ್ವಾತ್ಮಾನಂ, ತನ್ನನ್ನು ತಾನು ತಪಸ್ಸು ಮಾಡುವುದು. ತಪಸ್ಸು ಮಾಡುವುದು ಹೇಗೆ ಅಂತ ತಿಳಿಸಬೇಕಲ್ವ ಜನರಿಗೆ. ತನ್ನನ್ನೇ ತಾನು ತಪಸ್ಸು ಮಾಡ್ತಾ ಇದ್ದಾನೆ. ಹಾಗೆ ತಪಸ್ಸಿಗೆ ಕೂತಾಗ ದೇವಲೋಕದಲ್ಲಿದ್ದ ದೇವೇಂದ್ರನಿಗೆ ಅವನ ಆಸನ ಸ್ವಲ್ಪ ಅಲುಗಾಡಿತು. ಭರ್ತಿ 2.5 ವರ್ಷ ಆಗಿದೆ ಅನಿಸುತ್ತೆ, ಸ್ವಲ್ಪ ಅಲುಗಾಡಿತು. ಇವನು ತಪಸ್ಸು ಮಾಡಿ ಎಲ್ಲಿಯಾದರೂ ನನ್ನ ಆಸನವನ್ನು ಅಪಹರಿಸಿದರೆ, ಹೀಗಾಗ್ತಾ ಇರ್ತದೆ ದೇವೇಂದ್ರನಿಗೆ ಆಗಾಗ. ಈ ಗಟ್ಟಿ ಸೀಟಲ್ಲಿ ಕೂತವರಿಗೆ ಇದು ಯಾವತ್ತೂ ಸಮಸ್ಯೆ. ಆದ್ದರಿಂದ ಇವನು ಎಲ್ಲಿಯಾದರೂ ನನ್ನಲ್ಲಿ ಬಂದರೆ, ಇವನ ತಪಸ್ಸು ನೋಡಿದರೆ ನನ್ನನ್ನು ಅಲುಗಾಡಿಸ್ತಾನೆ. ಏನಾದರೂ ಮಾಡಿ ಇವನ ತಪಸ್ಸನ್ನು ಅರ್ಧದಲ್ಲಿ ವಿಘ್ನ ಮಾಡಬೇಕು ಅಂತ ತೀರ್ಮಾನಿಸಿದ. ತನ್ನಲ್ಲಿರತಕ್ಕಂತಹ ಅಪ್ಸರ ಸ್ತ್ರೀಯರಲ್ಲಿ ಸರ್ವಶ್ರೇಷ್ಠರ ಸಂಘವನ್ನು ಕಟ್ಟಿದ. ಸಾಮಾನ್ಯರಲ್ಲ, ರಂಭೆ ಅಂತೆ ಒಬ್ಬಳು, ಮತ್ತೊಬ್ಬಳು ತಿಲೋತ್ತಮೆ, ಮತ್ತೊಬ್ಬಳು ಘೃತಾಚಿ ಅಂತ 22 ಹೆಸರಿದೆ. ಇಂಥ ದೊಡ್ಡ ದೊಡ್ಡ ಸಮುದಾಯವನ್ನು ಸೇರಿಸಿ ಅವರ ಜೊತೆಗೆ ವಸಂತನನ್ನು ಕಳಿಸಿ, ನೀವು ಆ ನಾರಾಯಣ ಪರ್ವತಕ್ಕೆ ಹೋಗಿ ನಾರಾಯಣನ ತಪಸ್ಸನ್ನು ವಿಚ್ಛಿನ್ನಗೊಳಿಸಿ ಅಂತೇಳಿ ಕಳಿಸಿದ. ಇವರು ಬಂದರು. ಹಿಮಾಲಯದ ಚಳಿಯಲ್ಲಿ ಸ್ವಲ್ಪ ಕಷ್ಟ ಆಯಿತು. ಒಂದು ಕಂಬಳಿ ತಗೊಂಡ್ರು, ಅಲ್ಲಿ ಕಂಬಳಿ ತಗೊಂಡು ಹೊದ್ದುಕೊಂಡು ಬಂದರು. ಅಲ್ಲಿಗೆ ಬಂದು ತಪಸ್ಸು ಮಾಡ್ತಾ ಇದ್ದಾನೆ ನಾರಾಯಣ. ಅವನ ಮುಂದೆ ತಾವು ವಿಶಿಷ್ಟವಾದ ವಸ್ತ್ರವಿನ್ಯಾಸವನ್ನು ಮಾಡಿಕೊಂಡು ಕುಣಿದರು, ಕುಪ್ಪಳಿಸಿದರು. ಗಾನಕ್ಕೆ ಸರಿಯಾದ ಹೆಜ್ಜೆ, ನಾನಾ ರೀತಿಯ ವಾದ್ಯ, ಏನು ಮಾಡಿದರೂ ನಾರಾಯಣ ಕಣ್ಣು ಬಿಡ್ತಾ ಇಲ್ಲ. ಅವನು ಅಂತರ್ಮುಖವಾಗಿ ತಪಸ್ಸೇ ಮಾಡ್ತಾ ಇದ್ದಾನೆ. ಇವರು ಕುಣಿದು ಕುಪ್ಪಳಿಸಿ ಸುಸ್ತಾಗಿ ತಲೆಯಲ್ಲೆಲ್ಲ ಬೆವರು ಸುರಿಸ್ತಾ ಬಿದ್ದರು. ಬೆಂಗಳೂರಲ್ಲೆಲ್ಲ, ಚೆನ್ನೈಯಲ್ಲಿ ಅಲ್ಲವೇ ಅಲ್ಲ, ಬದ್ರಿಯಲ್ಲಿ ಬೆವರು ಸುರಿಸಿಕೊಂಡು ಬಿದ್ದರು. ನಾರಾಯಣ ಇವರು ಬಿದ್ದ ಮೇಲೆ ಎದ್ದ. ತಪಸ್ಸಿನಿಂದ ಎದ್ದು, ಎಷ್ಟೊತ್ತಾಯಿತೋ ಏನೋ, ಅತಿಥಿಗಳು ಬಂದಿದ್ದೀರಿ, ನನಗೆ ಉಪಚಾರ ಮಾಡಬೇಕು ಅಂತಲೇ ಈ ತಪಸ್ಸಿನಿಂದ ಗೊತ್ತಾಗಲಿಲ್ಲ, ಬನ್ನಿ ಅಂತೇಳಿ ಪ್ರತಿಯೊಬ್ಬರಿಗೂ ಬೀಸಣಿಕೆಯಲ್ಲಿ ಗಾಳಿ ಬೀಸಿ, ಚಳಿಯಾದ ಮೇಲೆ ಸ್ವಲ್ಪ ಬಿಸಿ ಮಾಡಿ ಅವರಿಗೆ ಬಿಸಿ ಬಿಸಿ ಪಾನೀಯವನ್ನು ಗುಹೆಯಲ್ಲಿ ವ್ಯವಸ್ಥೆ ಮಾಡಿದ. ಎಲ್ಲ ಉಪಚಾರಗಳನ್ನು ವ್ಯವಸ್ಥೆ ಮಾಡಿ ಕುಶಲೋಪರಿ ವಿಚಾರ ಮಾಡಿ, ನೀವು ಸ್ವಲ್ಪ ವಿಶ್ರಮಿಸಿಕೊಳ್ಳಿ, ತುಂಬ ಕುಣಿದಾಡಿದ್ದೀರಿ ಅಂತ ಅನಿಸುತ್ತೆ, ನನಗೆ ನೋಡಲಿಕ್ಕೆ ಬಹುಶಃ ಪುಣ್ಯ ಇಲ್ಲ ನನ್ನಲ್ಲಿ, ನೀವೆಲ್ಲ ಮಾಡಿದ್ದೀರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಸ್ವಲ್ಪ ತಪಸ್ಸು ಮಾಡ್ತಾ ಇರ್ತೇನೆ ಅಂತ ಹೊರಗೆ ಬಂದ. ಹೊರಗೆ ಬಂದಾಗ ಎಲ್ಲ ಎದುರು ರಂಭಾ ತಿಲೋತ್ತಮ ಪ್ರಭೃತಿಗಳೆಲ್ಲ, ಸ್ವಾಮಿ ದಯವಿಟ್ಟು ನಮಗೊಂದು ಅವಕಾಶ ಕೊಡಬೇಕು. ನಮ್ಮ ಸ್ವಾಮಿಯಾದಂತಹ ಮಹೇಂದ್ರ ನಮಗೆ ಹೇಳಿದ್ದಾನೆ, ಆ ನಾರಾಯಣನ ಮುಂಭಾಗದಲ್ಲಿ ನಿಮ್ಮ ನಾಟ್ಯ ವೈಭವವನ್ನು ಒಮ್ಮೆ ತೋರಿಸಿ ಅವನಿಂದ ಶಹಬಾಸ್ ಅಂತ ಹೇಳಿಸಿಕೊಂಡು ಬರಬೇಕು ಅಂತ ನಮಗೊಂದು ಆದೇಶ ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ನಮ್ಮ ನೃತ್ಯ ಪ್ರದರ್ಶನ ಮಾಡುವುದಕ್ಕೆ ನಿಮ್ಮ ಸ್ಟೇಜ್ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳಿದರು ಇವರು. ನಾರಾಯಣ ಹೇಳಿದ, ಏನು ತೊಂದರೆ ಇಲ್ಲ, ಕುಣಿರಿ ಅಂತ. ಇವನು ತನ್ನ ಕೃಷ್ಣಾಜಿನದ ಮೇಲೆ ಕೂತಿದ್ದಾನೆ. ಇವರೆಲ್ಲ ತಮ್ಮ ನಾಟ್ಯ ಪ್ರದರ್ಶನ ಶುರು ಮಾಡಿದರು. ತಮ್ಮ ಸೆರಗನ್ನು ಇವನ ಮುಖಕ್ಕೆ ತಾಗಿಸ್ತಾ ಕುಣಿಯುವುದಂತೆ ಇವರೆಲ್ಲ. ನಾರಾಯಣನಿಗೆ ಅರ್ಥ ಆಯಿತು, ಇವರದೆಲ್ಲ ಎಡವಟ್ಟಿದೆ ಅಂತ ಅರ್ಥ ಆಯಿತು. ನಕ್ಕ ಅವರನ್ನು ನೋಡಿ. ನಕ್ಕು ತನ್ನ ತೊಡೆಯನ್ನು ಹೀಗೊಮ್ಮೆ ತಟ್ಟಿದ ಹೊತ್ತಿಗೆ ಅವನ ತೊಡೆಯಿಂದ, ಸಂಸ್ಕೃತದಲ್ಲಿ ಹೇಳುವುದಾದರೆ ಊರೋ ಸಕಾಶ ಜಜ್ಜಿರೆ, ಏನು ಶ್ರೀರಿವ ರೂಪಿಣಿ, ಮಹಾಲಕ್ಷ್ಮಿಯ ಹಾಗೆ ಪರಮಸುಂದರಿಯರಾದ 1000 ಜನ ಅವನ ತೊಡೆಯಿಂದ ಹುಟ್ಟಿ ಬಂದರು. ನಾರಾಯಣನ ಊರುವಿನಿಂದ ಲೋಕವಶೀಕಾರಕವಾದಂತಹ ಸ್ತ್ರೀ ಜನಾಂಗವೇ ಎದ್ದು ಬಂತು.
ಅವರ ಆ ಹಾವ ಭಾವ ಬಿನ್ನಾಣ, ಅವರ ಶರೀರದಿಂದ ಹೊರಬರತಕ್ಕಂತಹ ಸುಗಂಧ ರಸ, ಸುಗಂಧವಾದ ಗಂಧ, ಇವನ್ನೆಲ್ಲ ನೋಡಿ ಈ ರಂಭಾ ತಿಲೋತ್ತಮ ಮೊದಲಾದಂತಹ ಮಹಾ ಅಪ್ಸರ ಸ್ತ್ರೀಯರೆಲ್ಲ ನಾಚಿ ತಲೆ ತಗ್ಗಿಸಿ ತಾವು ಕೂತರಂತೆ. ತಲೆ ತಗ್ಗಿಸಿಕೊಂಡ್ರು. ಇಂಥ ಸುಂದರಿಯರಾದ ಹುಡುಗಿಯರನ್ನು ತನ್ನ ತೊಡೆಯಿಂದ ಆವಿರ್ಭಾವಗೊಳಿಸುವ ಮಹಾ ಅನುಭಾವವುಳ್ಳಂತಹ ಈ ತೇಜಸ್ವಿಯ ಮುಂದೆ ನಾವು ನಮ್ಮ ಈ ಸಾಮಾನ್ಯ ರೂಪದಿಂದ ಅವನನ್ನು ವಶೀಕರಿಸ್ತೇವೆ ಅಂತ ಹೊರಟ್ರೆ ಇದಕ್ಕಿಂತ ದೊಡ್ಡ ಹುಂಬುತನ ದಡ್ಡತನ ಏನಿದೆ ಅಂತ ಹೇಳಿಕೊಂಡು ಸುಮ್ಮನಾದರು. ಬಂದು ನಾರಾಯಣನ ಪಾದಕ್ಕೆ ಬೀಳ್ತಾರೆ. ಕ್ಷಮಿಸಿ ಸ್ವಾಮಿ, ತಮ್ಮ ಬಲ ಏನು ಅಂತ ಗೊತ್ತಿರಲಿಲ್ಲ, ನಮ್ಮ ರಾಜ ಆದೇಶಿಸಿದ ಅಂತ ನಾವು ಕುಣಿದಿದ್ದೇವೆ ಅಂತ ಹೇಳಿದರು. ನಾರಾಯಣ ಎಲ್ಲರನ್ನು ಸಮಾಧಾನ ಮಾಡ್ತಾನೆ, ಏನು ಯೋಚನೆ ಮಾಡಬೇಡಿ, ರಾಜ ಹೇಳಿದ ಹಾಗೆ ನಡೆಯುವುದು ಸೇವಕರ ಕರ್ತವ್ಯ, ಸೇವಕಿಯರಾಗಿ ನಿಮ್ಮ ಕೆಲಸ ನೀವು ಮಾಡಿದ್ದೀರಿ, ನೀವು ಮತ್ತೆ ನಿಮ್ಮ ಪ್ರದೇಶಕ್ಕೆ ಹೋಗುವಾಗ ಒಂದು ಉಡುಗೊರೆ ಕೊಟ್ಟು ಕಳಿಸ್ತೇನೆ, ಅದನ್ನು ತಗೊಂಡೋಗಿ. ನಮ್ಮ ಅಣ್ಣ ಇಂದ್ರ ಅವನಿಗೊಂದು ಉಡುಗೊರೆ, ನೀವೆಲ್ಲ ಬಂದು ಇಷ್ಟು ಸೇವೆ ಮಾಡಿದ್ದಕ್ಕೊಂದು ಉಡುಗೊರೆ. ಏನು? ಈ ನನ್ನ ತೊಡೆಯಿಂದ ಹುಟ್ಟಿದ 1,000 ಜನರಲ್ಲಿ ಒಬ್ಬರನ್ನು ಕರ್ಕೊಂಡು ಹೋಗಿ. ಇವರಿಗೆ ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಸಮಸ್ಯೆ. ಅದನ್ನು ನೋಡಿದರೆ ಅದಾಗ್ಬೋದು, ಇದನ್ನು ನೋಡಿದರೆ ಇದಾಗ್ಬೋದು ಅಂತ ಅನಿಸುತ್ತೆ. ಕೊನೆಗೆ ನಾರಾಯಣನೇ ಒಬ್ಬಳನ್ನು ಕೊಡ್ತಾನೆ. ಅವಳಿಗೆ ಭಗವಂತನ ಊರುವಿನಿಂದ ಆವಿರ್ಭವಿಸಿದಂತಹ ಲೋಕವಶೀಕಾರಕ ಶಕ್ತಿ ಎಂಬ ಕಾರಣದಿಂದ ಊರ್ವಶಿ ಅಂತ ಹೆಸರು. ಊರ್ವಶೀ ಜನಕನಾದಂತಹ ಭಗವಂತ ನಾರಾಯಣನ ಕಥೆಯ ಜೊತೆಗೆ ಇವತ್ತಿನ ಕಥಾನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಪರಮ ಪೂಜ್ಯರಾದ ಶ್ರೀ ಸುವಿದ್ಯೇಂದ್ರ ತೀರ್ಥರು ಆಗಮಿಸ್ತಾ ಇದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅವರಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.